ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡೆಯನು ಆಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಿಮ್ಮದಲ್ಲಿ ಆತನ ವಾಕ್ಯಗಳನ್ನ ಹಂಚೋದಕ್ಕೆ ದೇವರು ಕೊಡಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಾವು ವರ್ಷದ ಒಂದು ಕೊನೆಯಲ್ಲಿ ಏನಾಗಿದ್ದೀರಿ ಬಂದಿದ್ದೀರಿ. ಅದರ ಇನ್ನು ನೆಕ್ಸ್ಟು ಇನ್ನೊಂದು ವರ್ಷ ದೇವರು ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ಈ ಒಂದು ವರ್ಷದಲ್ಲಿ ನಾವೆಲ್ಲ ಹೇಗೆ ನಡ್ಕೊಂಡಿದ್ದೀರಿ, ನಾವು ಮುಂದಕ್ಕೆ ಹೇಗಿರಬೇಕು ಅಂತಂದ್ಬಿಟ್ಟು ಕೆಲವೊಂದು ವಿಚಾರಗಳನ್ನು ನಾವು ವ್ಯಕ್ತಿ ಮಾಡೋಣ, ಮೆಲ್ಕಾಕ್ ನೋಡೋಣ. ಅದನ್ನು ನೋಡ್ಬೇಕಾದ್ರೆ ಏನ್ರಿ, ನಮ್ಮ ಕಾನ್ಸಿಕ್ರೇಷನ್ ಅಂತ ಹೇಳ್ಬೇಕಾರೆ, ನಮ್ಮ ಕಾನ್ಸಿಕ್ರೇಷನ್ ದೇವರು ಯಾವುದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ, ನಮ್ಮ ಒಂದು ಆಲೋಚನೆಗಳ ಮೇಲೆ ಡಿಪೆಂಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಮ್ಮ ಒಂದು ಪಾಠ ಏನಾಗುತ್ತೆ ಮುಖ್ಯವಾಗಿ ಆಧಾರವಾಗಿರುತ್ತೆ. ಅಂದ್ರೆ ಸರಿ, ಹಾಗಾದ್ರೆ ಆಲೋಚನೆ ಇಂಪಾರ್ಟೆಂಟಾ, ಅದರ ನಾವು ಥಿಂಕ್ ಮಾಡೋಂಥ ಥಾಟ್ಸ್ ತುಂಬ ಇಂಪಾರ್ಟೆಂಟಾ ಅಂತ ನೋಡ್ಬೇಕಾದ್ರೆ ಖಂಡಿತವಾಗಿ ಏನ್ರಿ ಇಂಪಾರ್ಟೆಂಟ್. ಅಲ್ವರ ಹೆಂಗೆ ಇಂಪಾರ್ಟೆಂಟು ಅಲ್ಲ ಬದಾರ್, ಆಲೋಚನೆ ಅಂತಂದ್ರೆ ಏನು ಬದಾರ್, ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತೀರಿ, ಏನೋ ಥಾಟ್ಸ್ ಬರ್ತಾರೆ, ಥಿಂಕ್ ಮಾಡ್ತೀರಿ, ಅದು ಹೋಗ್ಬಿಡ್ದು ನನಗೆ, ಅದು ನಮ್ಮ ಒಂದು ಕ್ಯಾರೆಕ್ಟ್ರಿಗೆ ಹಿಂಗೆ ಎಫೆಕ್ಟ್ ಆಗ್ತದೆ, ಅದು ನಮ್ಮ ರಕ್ಷಣೆಗೆ ಹಿಂಗೆ ಎಫೆಕ್ಟ್ ಆಗ್ತದೆ ಅಂತಂದ್ಬಿಟ್ಟು ನಾವು ಏನು ಮಾಡೋಣ ನೋಡೋಣ. ಅದರ ನೋಡಿ, ಇವಾಗ ದೇವರು ತನ್ನ ಯೋಜನೆಯೇ ಅದರ ಒಂದು ಬ್ಯೂಟಿಫುಲ್ ಪ್ಲ್ಯಾನ್ ಅಂತ ಮಾಡಿದ್ರೆ ಏನೋ ಮನುಷ್ಯಂಗಾಗಿ ಮಾಡಿದ್ದಾರೆ. ಅದರ ಇದು ಎಲ್ಲ ಪ್ರೊಸೆಸ್ಸು ಶುರು ಆಗಿದ್ದೆ ಎಲ್ಲಪ್ಪ ಅಂತ ನೋಡ್ತಾ ಇದ್ರೆ ಒಂದು ಥಾಟ್ಸಲ್ಲಿ. ಅದರ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಅದರ ದೇವ್ರ ಸೃಷ್ಟಿಯಲ್ಲೇ ಫಸ್ಟ್ ಇದ್ದಿದ್ದು ಯಾರು? ಯೇಸು ಕ್ರಿಸ್ತ. ಅದರ ಅವರು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ, ಕ್ರೈಸ್ತನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು ಯಾರು? ಅವರೊಬ್ಬರೇ. ಅದರ ಸರಿ, ಅವರೊಬ್ಬರೇ ಇರ್ಬೇಕಾದ್ರೆ ಕ್ರೈಸ್ತನ ಸೃಷ್ಟಿ ಮಾಡಬೇಕು ಅಂತಂದ್ಬಿಟ್ಟು ಅದು ಹೆಂಗೆ ಬಂತು ಆ ಒಂದು ಪ್ರೊಸೆಸ್ ಅಂತಂದರೆ, ಅದು ಫಸ್ಟ್ ಥಾಟಲ್ಲಿ ಏನಾಗಿದೆ ಬಂದಿದೆ. ಅದರ ಒಂದು ಆಲೋಚನೆಯಲ್ಲಿ ಹೌದಪ್ಪ ನನಗೊಬ್ಬ ಮಗ ಇರಬೇಕು ಅಂತಂದ್ಬಿಟ್ಟು ಏನು ಮಾಡೋದು, ದೇವರು ಒಂದು ನೆನೆಸಿದ್ದಾರೆ. ಆ ನೆನೆಸಿರೋದು ಆ ಥಾಟನ್ನ ಕ್ರಿಯೆ ರೂಪದಲ್ಲಿ ತಂದಿರೋದು ಏನಾಗಿದ್ದು ಅದರ ವೆರಿ ಇಂಪಾರ್ಟೆಂಟ್. ಅದ್ರ ಯೋಚನೆ ಮಾಡಿ, ಅವ್ರು ಯೋಚನೆ ಮಾಡಿದ್ರೆ ಇದ್ರೆ ಕ್ರೈಸ್ತನ ಸೃಷ್ಟಿ ಮಾಡೋಕ್ಕಾಗ್ತೈತಾ? ಇಲ್ಲ. ಅದರ ಅದಾಗಿದ ನಂತರ ಅದರ ನೆಕ್ಸ್ಟು ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಯಾರ ಮುಖಾಂತರ, ಯಾರಿಗಾಗಿ ಅಂತ ನೋಡ್ತೀರಿ? ಕ್ರಿಸ್ತನ್ಗಾಗಿ, ಕ್ರಿಸ್ತನ ಮುಖಾಂತರ ಮಾಡೋದಂತ ನಾವೇನು ಮಾಡ್ತೀವಿ ಸತ್ಯವೇದದಲ್ಲಿ ನೋಡ್ತೀರಿ. ಅದರ ಯೋಚನೆ ಮಾಡಿ, ಆ ಥಾಟೇ ಬರ್ದಿರ ಇದ್ರೆ ದೇವ್ರಿಗೆ ಸೃಷ್ಟಿ ಆಗಿರೋದಾ, ಯೂನಿವರ್ಸ್ ಸೃಷ್ಟಿ ಆಗಿರೋದಾ? ಅದರ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಯಾವ ರೀತಿ ಎಲ್ಲೆಲ್ಲಿ ಏನೇನು ಸಿಸ್ಟಮ್ ಇಟ್ಟಿದ್ದಾರೆ. ಬೈಬಲ್ ಹೇಳ್ಬೇಕಾರೆ ಎಲ್ಲದಕ್ಕೂ ಒಂದೊಂದು ಹೆಸರುಗಳು ಕೊಟ್ಟಿದ್ದಾರೆ. ಅದರ ಹೆಸರಿಟ್ಟು ಕರೀತಾರೆ, ಕರೆಕ್ಟಾಗಿ ತಾನು ಆರ್ಬಿಟಲ್ಲಿ ಏನು ಮಾಡ್ತಾರೆ ಸುತ್ತಾರೆ ಅಂತ ಹೇಳ್ಬೇಕಾರೆ ಇದು ಒಂದು ಥಾಟ್ ಪ್ರೊಸೆಸ್. ಅದರ ದೇವರು ಇದನ್ನ ಥಿಂಕೇ ಮಾಡಿದ್ರೆ ಇದ್ದರೆ ಇವತ್ತು ನಾವು ಕಣ್ಣು ಮುಂದೆ ನೋಡೋಂಥ ಗ್ರಹಗಳು, ಅದರ ಸೂರ್ಯ, ಚಂದ್ರ, ನಕ್ಷತ್ರಗಳು ಅದು ಕರೆಕ್ಟಾಗಿ ಆ ಟೈಮ್ಗಳಿಗೆ ಕೆಲಸ ಮಾಡಿರೋದು ಅಂದರೆ ಖಂಡಿತವಾಗೂ ಇಲ್ಲ ರೀ. ಅದರ ಸೊ ಇದು ಮಾಡಿದ್ದಾರೆ ಅಂತಂದರೆ ಒಂದು ಥಾಟ್. ಅದರ ಇದೆಲ್ಲ ಎಲ್ಲ ಆರಂಭ ಆಗಿದ್ದಾರೆ ಒಂದು ಆಲೋಚನೆಯಲ್ಲಿ. ನಮಸ್ತೆ ಸರ್, ಬನ್ನಿ ಬನ್ನಿ ಬನ್ನಿ. ಓಕೆ ಸರ್, ಅದು ನೋಡ್ಬೇಕಾದ್ರೆ ನಿಮ್ಮ ಥಾಟ್ಸಲ್ಲಿ ಡಿಸ್ಟರ್ಬ್ ಆಗುತ್ತಾ? ಏನು ಚಿಂತೆ ಮಾಡ್ಬಿಡಿ, ಆ ಥರ ಕಾನ್ಸಂಟ್ರೇಟ್ ಮಾಡಿರಿ, ಓಕೆನಾ? ಸರಿ, ನೋಡ್ಬೇಕಾದ್ರೆ ಏನ್ರಿ, ಸೊ ಥಾಟ್ಸ್ ನೋಡಿ ಎಷ್ಟು ಪವರ್ಫುಲ್ ಇದೆ ಥಾಟ್ಸ್ ಅಲ್ವರ. ನೋಡಿ ಎಷ್ಟು ಡಿಸ್ಟರ್ಬ್ ಆಯಿತು ಅಲ್ವರ. ನೋಡಿ ಅದಕ್ಕೆ ನೋ ಪ್ರಾಬ್ಲಮ್. ಸೊ ನೋಡ್ಬೇಕಾದ್ರೆ ಅದಕ್ಕೆ ಥಾಟ್ಸು ವೆರಿ ಇಂಪಾರ್ಟೆಂಟ್ ಅಲ್ವರ. ನೋಡಿ ಇವಾಗ ದೇವರು ಈ ಒಂದು ಸೋಲಾರ್ ಸಿಸ್ಟಮಲ್ಲಿ 9 ಪ್ಲಾನೆಟ್ಸ್ ಅಂತ ಏನು ಮಾಡೋರಲ್ಲ. ಸೂರ್ಯ ಕರೆಕ್ಟಾಗಿ ಏನು ಮಾಡ್ತಾರೆ, ಉದಯ ಆಗ್ತಾನೆ, ಸೂರ್ಯ ಕರೆಕ್ಟಾಗಿ ಏನು ಮಾಡ್ತಾನೆ, ಅಸ್ತಮ ಆಗ್ತಾನೆ. ಇದು ದೇವ್ರು ಥಿಂಕ್ ಮಾಡಿದಿರ ಸೃಷ್ಟಿ ಮಾಡಿದ್ರೆ ಹೆಂಗಿರೋದು? ಸೂರ್ಯ ಉದಯ ಆಗ್ದಿರ, ಅದರ ಸೂರ್ಯ ಅಸ್ತಮ ಆಗ್ದಿರ ಇದ್ದಿದ್ರೆ ಹೆಂಗಿರೋದು? ಯೋಚನೆ ಮಾಡಿರ್ತೀನಿ. ಅದರ ಬಂದವರು ಐರ್ಲ್ಯಾಂಡಿಂದ ಬಂದವ್ರೆ, ಅವ್ರು ಕೇಳ್ರಿ ಟೆಂಪ್ರೇಚರ್ ಏನಿದೆ ಅಂತ ಹೇಳ್ತಾರೆ. ನಾವು ಈ ಟೆಂಪ್ರೇಚರಿಗೆ ನಮ್ಗೆ ಆಗ್ತಾ ಇಲ್ಲ. ಅದರ ಆ ಟೆಂಪ್ರೇಚರ್ಗೆ ನಾವು ಏನಾಗೋಯ್ತೀರಿ ಯೋಚನೆ ಮಾಡಿ. ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಸರಿಯಾಗಿ ಕೆಲಸ ಮಾಡಿ ಒಂದು ಜಾಗದಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವು ಇರೋದಕ್ಕೆ ಆಗಲ್ಲ. ಹಂಗಿರ್ಬೇಕಾದ್ರೆ ದೇವರು ಎಲ್ಲವನ್ನು ಬ್ಯೂಟಿಫುಲ್ಲಾಗಿ ಥಾಟ್ಸಲ್ಲಿ ಏನು ಮಾಡಿದ್ದಾರೆ, ಒಂದು ಪ್ಲ್ಯಾನ್ ಮಾಡೇ ಮಾಡೋರು, ಸೃಷ್ಟಿ ಮಾಡೋರು ಅಲ್ವರ. ನೋಡಿ ಇವತ್ತು ದೇವ್ರು ನಮ್ಮನ್ನು ಏನು ಮಾಡೋರೆ, ಒಂದು ಸೃಷ್ಟಿ ಮಾಡೋರೆ ಅಲ್ವರ. ಕಣ್ಣು, ಮೂಗು, ಕೈ, ಕಿವಿ ಎಲ್ಲ ಏನು ಮಾಡೋರೆ ಅವರ, ಎಷ್ಟು ಅಂಗಗಳು ಏನು ಮಾಡೋರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡೋರೆ. ಯೋಚನೆ ಮಾಡಿರ್ತೀನಿ, ನಮಗೇನಾರ ಒಂದು ಆರ್ಗನ್ ಫೇಲಿಯರ್ ಆಗಿಬಿಟ್ಟ ಅಂತಂದರೆ ಈ ಆರ್ಗನ ತಿರ್ಗಾ ನಾವು ರೆಡಿ ಪಡಿಸೋದಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಅದರ. ಆದರೂ ಕೂಡ ಒರಿಜಿನಾಲಿಟಿ ಬರ್ತಾರ ಅಂದರೆ ಇಲ್ಲ ರೀ. ಅಂದರೆ ದೇವರು ಏನು ಬ್ಯೂಟಿಫುಲ್ಲಾಗೆ ಏನ್ರಿ ಅದನ್ನ ಥಾಟ್ಸ್ಗಳನ್ನ ಇಟ್ಟು ಸೂಪರಾಗಿ ಕ್ರಿಯೇಟ್ ಮಾಡಿ. ಅದಕ್ಕೆ ದಾವೀದ್ ಹೇಳ್ತಾರಲ್ಲ, ನೀನು ನನ್ನ ಬಗ್ಗೆ ಇಟ್ಟಿರೋಂಥ ಆಲೋಚನೆಗಳು ಎಷ್ಟೋ ಅಗಾಧವಾದದ್ದು ಅಲ್ವರ. ದ ಥಾಟ್ಸ್ ವಿಚ್ ಯು ಆರ್ ರಿಸರ್ವ್ಡ್ ಅನ್ ಟು ಮೀ ಇಸ್ ವೆರಿ ವಂಡರ್ಫುಲ್ ಅಂತ ಹೇಳ್ತಾರೆ. ಅದರ ಅದಕ್ಕೆ ವಂಡರ್ಫುಲಿ ಆ್ಯಂಡ್ ಬ್ಯೂಟಿಫುಲಿ ಯು ಕ್ರಿಯೇಟೆಡ್ ಮೀ ಅಂತ ಏನು ಮಾಡ್ತಾರೆ ದಾವೀದು ಅಲ್ಲಿ ಹೇಳೋದು ನೋಡ್ತಾರೆ. ಅಂದರೆ ಥಾಟ್ಸು ತುಂಬ ಇಂಪಾರ್ಟೆಂಟ್ ಅಲ್ವರ. ಸೊ ಅದಕ್ಕೆ ಏನು ನೋಡ್ರಿ ಇದ್ರಿ ಏನಿಲ್ಲ, ಈ ಒಂದು ಮನೆ
ಅದರ ಈ ಮನೆಯೇ ಕಟ್ಬೇಕಾದ್ರೆ ಕೂಡ ಏನು ಮಾಡ್ತಾನೆ, ಯಾರೋ ಒಬ್ರು ಕಾಂಟ್ರಾಕ್ಟ್ರು ಅವನು ಒಂದು ಏನು ಮಾಡ್ತಾನೆ, ಪ್ಲ್ಯಾನ್ ಮಾಡಿದ್ದಾನೆ. ಅದರ ಅವನು ಆ ಪ್ಲ್ಯಾನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ದಾನೆ, ಆ ಪ್ಲ್ಯಾನ್ ಹೆಂಗೆ ಬಂದಿರ್ತಾನೆ ಅಂತಂದರೆ ಎಲ್ಲೋ ಒಂದು ಥಾಟಲ್ಲಿ ಏನಾಗಿರ್ಬೇಕು ಅವನಿಗೆ, ಅಲ್ಲ ಇನ್ಸ್ಟಿಗೇಟ್ ಆಗಿರ್ಬೇಕು. ಆ ಥಾಟಲ್ಲಿ ಏನಾಗಿರ್ತಾನೆ ಜನ್ರೇಟ್ ಮಾಡಿದ್ದಾನೆ. ಅಂದ್ರೆ ಓ ಇದು ಹಿಂಗಿರಬೇಕು, ಈ ಥರ ಹಿಂಗಿರಬೇಕು. ಲಾಸ್ಟ್ ಟೈಮ್ ಬಂದಾಗ ಮನೆ ಒಂಥರ ಐತಿ, ಇವಾಗ ಮನೆ ಚೇಂಜ್ ಆಗಿದೆ ಅಂದರೆ ಆ ಥಾಟ್ಸ್ ಯಾರಿಗೆ ಬಂದಿದೆ, ಆರ್ಕಿಟೆಕ್ಟ್ ಡಿಸೈನ್ ಮಾಡೋವಾಗ ಏನಾಗಿದೆ ಬಂದಿದೆ ಅಲ್ವ. ಇದು ನಮಗೆ ಬರ್ತದಾ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥಾಟ್ಸು ಇದೆ. ಅದನ್ನು ನೋಡ್ಬೇಕಾದ್ರೆ ಥಾಟ್ಸು ವೆರಿ ಇಂಪಾರ್ಟೆಂಟ್. ಅದರ ಥಾಟ್ಸ್ ಬೇಸಿಸ್ ಮೇಲೆ ನಮ್ಮ ಒಂದು ಎಲ್ಲ ಆ್ಯಕ್ಷನ್ಸ್ ಏನಾಗೋದಲ್ಲಿ ಡಿಪೆಂಡು ಆಗೋದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಅಂದರೆ ಥಾಟ್ಸ್ ವೆರಿ ಇಂಪಾರ್ಟೆಂಟ್. ಅದರ ಸರಿ, ಥಾಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿದ್ರೆ ದೇವರು ನಮ್ಮ ಥಾಟ್ಸ್ಗಳನ್ನ ಓದ್ಬೋದಾ, ದೇವರು ನಮ್ಮ ಥಾಟ್ಸ್ಗಳನ್ನ ಏನು ಮಾಡ್ತಾರೆ, ಏನು ಪರಿಗಣಿಸ್ತಾರಾ, ಅಥವಾ ದೇವರನ್ನ ಕನ್ಸಿಡರ್ ಮಾಡೋದು, ದೇವರನ್ನ ಕಂಡುಹಿಡಿಬೋದಾ ಅಂತ ನೋಡಿದ್ರೆ ಖಂಡಿತವಾಗಿ ಏನ್ರಿ ಒಬ್ರು ಥಾಟ್ಸ್ಗಳನ್ನ ದೇವರು ಕಂಡುಹಿಡಿಬೋದು. ಅದರ ನಾವು ಮತ್ತೊಬ್ಬರು ಥಾಟ್ಸ್ನ ಏನು ಕಂಡುಹಿಡಿಯಕ್ಕಾಗ್ತದ ನೋಡಿ. ನಾನು ನಮ್ಮ ಆಕ್ಷೇಪದ ನೋಡ್ಬಿಟ್ಟು ಅವ್ರು ಹಿಂಗೆ ಥಿಂಕ್ ಮಾಡ್ತಾರೆ, ಹಂಗೆ ಥಿಂಕ್ ಮಾಡ್ತಾರೆ ಹೇಳೋಕ್ಕಾಗ್ತದ? ಗೆಸ್ ಮಾಡ್ಬೋದು. ಆದರೆ 100% ಎಕ್ಸಾಕ್ಟಾಗಿ ಹೇಳೋಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಲ್ವ. ನಾವೇನು ದೇವ್ರುಗಳ ಇಲ್ಲ ಅಲ್ವರ. ನೋಡ್ಬೇಕು ಅದು ದೇವ್ರು ಏನು ಮಾಡ್ಬೋದು, ನಮ್ಮ ಥಾಟ್ಸ್ಗಳನ್ನೆಲ್ಲ ಪರ್ಫೆಕ್ಟಾಗಿ ಏನು ಮಾಡ್ಬೋದು ಅಂತಂದರೆ ಏನ್ರಿ ಕಂಡುಹಿಡಿಬೋದು. ಅದರ ಕೆಲವೊಂದು ವಾಕ್ಯ ಓದೋಣ ನೋಡಿದ್ದೀರಿ. ಲೂಕ 9ನೇ ಅಧ್ಯಾಯ 47ನೇ ವಾಕ್ಯ ಹೋದ್ರೆ ಯಾರಾದ್ರ, ಲೂಕ್ 9:47. ಯೇಸು ಅವರ ಮನಸ್ಸಿನ ವಿಚಾರವನ್ನು ತಿಳಿದು ಒಂದು ಚಿಕ್ಕ ಮಗುವನ್ನು ಹಿಡಿದುಕೊಂಡು ತನ್ನ ಬಳಿಯಲ್ಲಿ ನಿಲ್ಲಿಸಿ ಅವರಿಗೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಈ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ನೋಡ್ರ, ಯೇಸು ಏನ್ ಮಾಡೋದಂತಾರೆ, ಅವರ ಆಲೋಚನೆಗಳು ಏನ್ ಮಾಡೋದಂತ ಅಲ್ಲಿ, ಮನಸ್ಸಿನ ಒಂದು ಯೋಚನೆಗಳು ಏನ್ ಮಾಡೋದಂತ ಅಲ್ಲಿ ತಿಳಿದುಕೊಂಡ್ರು ಅಂತ ಹೇಳ್ತಾರಲ್ಲ. ಅಂದ್ರೆ ಒಬ್ರು ಮನ್ಸಲ್ಲಿ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ದೇವ್ರು ಖಂಡಿತವಾಗಿ ಏನ್ರ ಆಗ್ತಾರೆ, ಇದು ಗೊತ್ತಾಗ್ತಾರೆ. ಇದು ಮನುಷ್ಯನ್ ಗೊತ್ತಾಗ್ತಾರ ಇಲ್ಲ, ದೇವ್ರು ಖಂಡಿತವಾಗಿ ಏನಾಗ್ತಾರೆ ಗೊತ್ತಾಗ್ತಾರೆ. ಆದ್ರೆ ಈ ಲೆವೆಲ್ ನಾವೇನಿಲ್ಲ ಬಿಡ್ರಿ, ನಾವ್ ಯಾರು ಯೇಸು ಕ್ರಿಸ್ತನ ಥರ ಇಲ್ಲ. ಇದು ಖಂಡಿತವಾಗೂ ಇದು ಜೀಸಸ್ ಕ್ರೈಸ್ಟ್ ನಮ್ಮ ಹೆವನ್ಲಿ ಫಾದರ್ಗೆ ಮಾತ್ರ ಏನು ಅಪ್ಲಿಕೇಬಲ್ ಅಲ್ವರ. ಸೊ ಇನ್ನೊಂದು ವಾಕ್ಯ ಓದೋಣ. 1 ಸ್ಯಾಮ್ಯುಯಲ್ 18:25 ಹೋದ್ರಿ. 1ನೇ ಸ್ಯಾಮ್ಯುಯಲ 18:25. ಆಗ ಅವನು ಅವರಿಗೆ, ನೀವು ಹೋಗಿ ದಾವೀದನಿಗೆ ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಷ್ಟಿಯರಿಗೆ ಮುಯಿ ತೀರಿಸಿ ಅವರಲ್ಲಿನ 100 ಮಂದಿ ಮುಂದೊಗಲನ್ನು ತಂದು ಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು ಅಲ್ವರ. ನೋಡಿ, ಈ ವಾಕ್ಯ ಓದಿದ್ರೆ ಇಲ್ಲಿ ಸೌಲ್ ರಾಜ ಏನ್ ಮಾಡ್ತಾನೆ ಅಂದ್ರೆ ದಾವೀದನ ಹತ್ರ ಏನ್ ಮಾಡ್ತಾನೆ, ಒಂದು ಕಾಣಿಕೆ ಏನ್ ಮಾಡ್ತಾನೆ ಕೇಳ್ತಾನೆ. ಆಕ್ಚುಲಿ ದಾವೀದ ಬಂದ್ಬಿಟ್ಟು ಸೌಲ್ ರಾಜನ ಮಗಳು ಏನ್ ಮಾಡ್ತಾ ಇರ್ತಾನೆ, ಇಷ್ಟಪಡ್ತಾ ಇರ್ತಾನೆ. ಅದಕ್ಕೆ ಇದು ಯಾರು ಗೊತ್ತಾಗ್ತಾರೆ, ಸೌಲ್ ರಾಜನ್ ಗೊತ್ತಾಗಿ ಮೇಲೆ ಸೌಲ್ ಏನ್ ಮಾಡ್ತಾನೆ, ಆಯ್ತಪ್ಪ ನಾನು ಖಂಡಿತವಾಗಿ ಏನ್ ಮಾಡ್ತೀನಿ, ನನ್ನ ಮಗಳನ್ನ ಕೊಡ್ತೀನಿ. ಆದ್ರೆ ರಾಜ ಏನ್ ಮಾಡೋದಿಲ್ಲ, ಕಾಣಿಕೆನೇನು ಅಪೇಕ್ಷಿಸ್ತಿಲ್ಲ. ಅಂದ್ರೆ ನಾನು ಮಗಳನ್ನ ಕೊಟ್ಬಿಡ್ತೀನಿ, ಆದ್ರೆ ನಿನಗೆ ದುಡ್ಡೇನು ಕೊಡೋದು ಬೇಕಾಗಿಲ್ಲ, ಆದರೆ ಒಂದು ಮಾಡು ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತಂದರೆ, ನೀನು ಫಿಲಿಸ್ಟೀಯರ್ಗಳಿಂದ 100 ಮಂದಿಯ ಮುಂದೊಗ್ಲು ಏನು ಮಾಡಬೇಕು, ತಂದು ಕೊಡಬೇಕು ಅಂತ ಹೇಳ್ತಾರೆ. ಏನಿದು 300 ಮಂದಿಯ ಮುಂದೊಗ್ಲು ಅಂತಂದರೆ, ಈ ಫಿಲಿಸ್ಟೀಯರೆಲ್ಲ ಸುನ್ನತಿ ಇಲ್ದಿರೋರು ಅದರ. ದಾವೀದ್ ಏನು ಮಾಡಬೇಕು ಅಂದರೆ, ಅಲ್ಲಿನಂತ 100 ಮಂದಿನ ಹಿಡಿದ್ಬಿಟ್ಟು ಅವ್ರನ್ನ ಸಾಯಿಸಿ ಅವ್ರನ್ನ ಸುನ್ನತಿ ಮಾಡಿ ಆ ಮುಂದೊಗ್ಲನ್ನ ಯಾರು ತಂದು ಕೊಡ್ಬೇಕಂತೆ, ರಾಜನ್ಗೆ ಏನು ಮಾಡ್ಬೇಕಂತೆ, ತಂದು ಕೊಡ್ಬೇಕಂತ. ಅಂದ್ರೆ ಯೋಚನೆ ಮಾಡಿರ್ತೀನಿ, ಅದು ಈಸಿ ಕೆಲಸನಾ? ಇವ್ 100 ಜನನ ಹೊಡಿಬೇಕು ಅಂದ್ರೆ ಏನ್ರಿ, ಅದೇ ದೊಡ್ಡ ವಿಚಾರ ಅಲ್ವರ, ತುಂಬ ಕಷ್ಟವಾದಂಥ ವಿಚಾರ ಅಲ್ವರ. ಇದು ಏನ್ರಿ, ದಾವೀದನಿಗೆ ಒಂದು ಪರೀಕ್ಷೆಗಾಗಿ ಸೌಲ್ ಏನು ಮಾಡ್ತಾನೆ, ಇಡ್ತಾನೆ ಅಲ್ವರ. ಆಗ ಇವನೇನು ಮಾಡಬೇಕು ಅಂದರೆ 100 ಜನ ಸಾಯಿಸ್ಬಿಟ್ಟು 100 ಜನ ಮುಂದೋಗ್ಲಿ ಏನು ಮಾಡ್ಬೇಕು, ಇವಾಗ ತಂದು ಕೊಡ್ಬೇಕಲ್ವರ. ಸರಿ, ಇವಾಗ ನೀವೇ ಹೇಳ್ರಿ, ಈ ಒಂದು ಆಲೋಚನೆ ಏನ್ರಿ ಅಲ್ಲಿ ಸೌಲ್ ರಾಜ ಹೇಳಿದ್ನಲ್ಲ, ಈ ಒಂದು ಸಜೆಷನು ಇದೇನಕ್ಕೆ ಕೇಳಿದ್ದು, ಇದೇನಕ್ಕೆ ಕೇಳಿದ್ದು ಸೌಲ್ ರಾಜ ಏನಕ್ಕೆ ಕೇಳಿದ್ದು? ಆ ವಾಕ್ಯದಲ್ಲಿ ಮುಂದಕ್ಕೆ ಓದಿ, ಅಲ್ಲೇ ಹೇಳ್ತಾರೆ, ಓದಿಂತೀನಿ. ದಾವೀದನನ್ನು ಫಿಲಿಷ್ಟಿಯರಿಂದ ಕೊಲ್ಲಿಸಬೇಕೆಂಬುದೇ ಇದಕ್ಕೆ ಕಾರಣ. ಏನಕ್ಕಪ್ಪ ಕಾರಣ? ದಾವೀದನ್ನ ಯಾರಿಂದ ಕೊಲ್ಲಿಸ್ಬೇಕು ಅಂತೆ, ಫಿಲಿಷ್ಟಿಯರಿಂದ ಕೊಲ್ಲಿಸ್ಬೇಕು ಅಂದ್ಬಿಟ್ಟು ಏನ್ರಿ ಇದಕ್ಕೆ ಕಾರಣ. ಹಂಗಾರೆ ಇದು ಪ್ಲಾನ್ ಏನಪ್ಪಾ ಅಂದ್ರೆ, ಸೌಲ್ ರಾಜಂದು ದಾವೀದನ್ಗೆ ಮಗಳನ್ನ ಕೊಡ್ಬೇಕು ಅಂತ ಮನ್ಸಿಲ್ಲ ರೀ. ಅದರ ದಾವೀದಿನ ಹತ್ರ ಬಂದ್ಬಿಟ್ಟು ದುಡ್ಡಿಸ್ಕೊಳಕ್ಕೂ ಮನ್ಸಿಲ್ಲ. ಆದ್ರೆ ದಾವೀದಿನ ಹೆಂಗಾರ ಮಾಡ್ಬೇಕು, ಸಾಯಿಸ್ಬೇಕು ಅಂತೇನ್ರಿ ಒಂದು ಥಾಟ್. ಅಂದ್ರೆ ಇವಾಗ ಯೋಚನೆ ಮಾಡಿರ್ತೀನಿ, ಈ ಥಾಟ್ ಏನ್ರಿ ಏನು ಒಂದು ಸೌಲ್ ರಾಜ ಕೆಟ್ಟದಾಗಿ ಯೋಚನೆ ಮಾಡೋದ್ನ ಇದು ಯಾರು ಗೊತ್ತಿತ್ತು? ಸೌಲು ಗೊತ್ತಿತ್ತು. ಸೌಲ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿತ್ತಾ? ದೇವ್ರಿಗೊಬ್ಬರಿಗೆ ಗೊತ್ತಿತ್ತು. ನೋಡಿ, ಇವಾಗ ಇಲ್ಲಿ ಬೈಬಲ್ ಬರ್ದಿರ್ಬೇಕಾದ್ರೆ 1 ಸ್ಯಾಮ್ಯುಯಲ್ ಪುಸ್ತಕ, ಈ ಸ್ಯಾಮ್ಯುಯಲ್ ಪುಸ್ತಕನ ಬರ್ದಿದ್ದು ಯಾರು? ಸ್ಯಾಮ್ಯುಯಲ್. ಇವಾಗ ಈ ಥಾಟು ಸೌಲ್ ರಾಜ ಮನೆಯಲ್ಲಿ ಕೋಣೆಯಲ್ಲಿ ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಸ್ಯಾಮ್ಯುಯಲ್ ಒಂದು ಪಕ್ಕದಲ್ಲಿ ಕೂತಿದ್ನಾ? ಸ್ಯಾಮ್ಯುಯಲ್ ಪಕ್ಕದಲ್ಲಿ ಏನಾಗಿಲ್ಲ, ಕೂತಿಲ್ಲ. ಮತ್ತೆ ಸ್ಯಾಮ್ಯುಯಲ್ ತಿಳಿಸ್ದವ್ರು ಯಾರು?
ದೇವರು ಅಲ್ವರ. ಆಮೇಲೆ ನೋಡ್ರಿ ಅಂತೀನಿ, ಇದೆಲ್ಲ ಬಂದ್ಬಿಟ್ಟು ಸೌಲ್ ರಾಜ ಬದುಕಿರ್ಬೇಕಾರೆ, ಓ ಸ್ಯಾಮ್ಯಲು, ಓ ದೇವ್ರು ನನಗೆ ಹೇಳಿದ್ರು ಸೌಲ್ ಜೀವಂತವಾಗಿರ್ಬೇಕಾದ್ರೆ ಸ್ಯಾಮ್ಯಲ್ ಇವೆಲ್ಲ ಬರ್ದಿದ್ದಂತೇನಿಲ್ಲ, ರೆಕಾರ್ಡು ಎಲ್ಲೂ ಇಲ್ಲ ಅಲ್ವರ. ಅದು ನೋಡ್ಬೇಕಾರೆ ಇವೆಲ್ಲ ಸನ್ನಿವೇಶಗಳು ಪರ್ಸ್ನಲ್ ಲೈಫಲ್ಲಿ ಪರ್ಸ್ನಲ್ ಆಗಿ ಅವ್ರ ಮನಸ್ಸಲ್ಲಿ ನಡೆದ್ರಂಥ ಒಂದು ಕೆಲಸಗಳು. ಅವನು ಏನು ಥಿಂಕ್ ಮಾಡ್ದ, ಅವ್ನು ಏನಕ್ಕೆ ಥಿಂಕ್ ಮಾಡ್ದ, ಏನು ಉದ್ದೇಶಗಳು, ಇವೆಲ್ಲ ದೇವರು ಪರಲೋಕದಿಂದ ಕ್ಲೀನಾಗಿ ಏನು ಮಾಡ್ತಾರೆ ನೋಡ್ಬಿಟ್ಟು ಇದನ್ನೆಲ್ಲ ಪ್ರವಾದಿಗಳ ಮುಖಾಂತರ ರೆಕಾರ್ಡ್ ಮಾಡೋರೆ. ಯೋಚನೆ ಮಾಡಿ, ಇದು ಬುಕ್ಕಲ್ಲಿ ಈ ಥರ ಬರೀತಾರೆ ಅಂತ ಸೌಲ್ ರಾಜಿಗೇನ ಕ್ಲೂ ಇತ್ತಾ? ಕ್ಲೂ ಇದ್ದಿದ್ರೆ ಖಂಡಿತವಾಗಿ ಏನು ಮಾಡಿರೋಣ, ಅಯ್ಯೋ ಸವಾಸ ಬೇಡಪ್ಪ ಹುಷಾರಾಗಿರೋಣ ಅಂತಂದ್ಬಿಟ್ಟು ಅಲ್ವರ. ಮೋಸ್ಟ್ಲಿ ಈ ಕ್ರಿಸ್ತನ್ ರಾಜ್ಯದಲ್ಲಿ ಸೌಲ್ ರಾಜ ಎದ್ದು ಬರ್ಬೇಕಾದ್ರೆ ಏನು ಮಾಡ್ತಾನೆ, ಅಯ್ಯೋ ನನ್ನ ಬಗ್ಗೆ ಇದೆಲ್ಲ ಬರ್ಬಿಟ್ಟವ್ರ ದೇವರು, ನೋಡಿದ್ಯಾ ನನ್ನ ಮನಸ್ಸಲ್ಲಿ ಇರೋದೆಲ್ಲ ದೇವ್ರು ಏನು ಹೇಳ್ಬಿಟ್ಟವ್ರಂತೆ ಅಲ್ವ ಅಂತ ಏನು ಮಾಡ್ತಾರೆ ಮೋಸ್ಟ್ಲಿ ಅವ್ನು ತುಂಬ ಆಶ್ಚರ್ಯ ಪಡ್ತಾರೆ ಅಲ್ವ. ಸರಿ, ಇವಾಗ ನೋಡ್ರಿ ಇರ್ತೀನಿ, ಇವಾಗ ಈ ಥಾಟ್ನ ಅವನೇನು ಥಿಂಕ್ ಮಾಡಿದ್ನೋ ಅವನ ಜೊತೆಗಿರೋದ ಏನ್ರಿ ಇದ್ರಲ್ಲ ಸೈನಿಕರು ಎಲ್ಲರಿಗೂ ಗೊತ್ತಿರ್ತಾರ? ಎಲ್ಲರಿಗೂ ಗೊತ್ತಿರಲ್ಲ ಅದರ. ಮತ್ತೆ ದೇವ್ರಿಗೆ ಏನಾಗಿದೆ ಗೊತ್ತಿದೆ. ಇದು ಏನಕ್ಕಪ್ಪ ಹೇಳ್ತೀನಿ ಪಾಯಿಂಟ್ ಅಂದರೆ, ನಾವು ಥಿಂಕ್ ಮಾಡೋದು ಯಾರು ಗೊತ್ತಾಗ್ತಾರೋ ಇಲ್ವೋ ದೇವ್ರಿಗಂತ ಏನಾಗ್ತದೆ ಗೊತ್ತು, ಹಾಗೆ ಆಗ್ತದೆ. ಹಂಗಿದ್ರೆ ನೋಡ್ಬೇಕಾದ್ರೆ ಏನ್ರಿ, ನಮ್ಮ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡಬೇಕಾದ್ರೆ ನಮ್ಮ ಥಾಟ್ಸ್ ವೆರಿ ಇಂಪಾರ್ಟೆಂಟ್ ಅದರ. ನಮ್ಮ ಥಾಟ್ಸ್ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ ಅದರ, ನಮ್ಮ ಒಂದು ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳಕ್ಕೆ ಖಂಡಿತವಾಗಿ ಏನಾಗಲ್ಲ, ಸಾಧ್ಯನೇ ಇಲ್ಲ ಅದರ. ಸರಿ ನೋಡ್ರಿ ಇದ್ರಿ, ಯಾಕೆ ಇಷ್ಟು ಇಂಪಾರ್ಟೆಂಟು ನಮ್ಮ ಥಾಟ್ಸ್ನ ಥಿಂಕ್ ಮಾಡೋದು ಯಾಕೆ ಇಷ್ಟು ಇಂಪಾರ್ಟೆಂಟು ಅಂತಂದರೆ, ಅದೆಲ್ಲ ಬೇಕಾ ನಮಗೆ ಇಲ್ಲಿ ಬಿಡಿ ಓದೋಣ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದರೆ ಒಂದು ವಾಕ್ಯ ಓದೋಣ. ನಾನೇನು ಅಡ್ಜಸ್ಟ್ ಮಾಡ್ಕೊತೀನಿ ಅದರ, ಇನ್ನೊಬ್ರು ಅಡ್ಜಸ್ಟ್ ಮಾಡ್ಕೊಳಲ್ವಲ್ಲ. ನೋಡಿ ಎಲ್ಲಿ ಹೀಬ್ರೂಸ್ 4:15 ಮತ್ತು 16 ಓದಿಂತೀನಿ. ಹಿಬ್ರಿಯರು 4ನೇ ಅಧ್ಯಾಯ 15 ಮತ್ತು 16 ಓದಿಂತೀನಿ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ನೋಡಿ, ನಮಗಿರಂತ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಏನಲ್ವಂತೆ, ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪಾಪ ಮಾತ್ರ ಏನ್ ಮಾಡ್ಲಂತೆ, ಮಾಡಲಿಲ್ಲ. ಆಮೇಲೆ ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಎಲ್ಲಿ ಹೋಗೋಣ ಅಂತ ಹೇಳ್ತಾರೆ, ಕೃಪಾಸನ ಮುಂದೆ ಬರೋಣ ಅಂತ ಹೇಳ್ತಾರೆ. ಈಗ ಕೃಪಾಸನ ಎಲ್ಲಿತ್ತು? ಕೃಪಾಸನ ಯಾವ್ದಿತ್ತು? ಟ್ಯಾಬರ್ನಾಕಲ್ ಇತ್ತು, ದೇವರಸ ಗುಡದಲ್ಲಿ ಇತ್ತು, ಮೋಸ್ಟ್ ಹೋಲಿಯಲ್ಲಿ ಅದರ ಮಹಾಪರಿಶುದ್ಧ ಸ್ಥಳದಲ್ಲಿ. ಆ ಮಂಜೂಷ ಪೆಟ್ಟಿ ಇತ್ತು ಗೊತ್ತಾ, ಆ ಮಂಜೂಷ ಪೆಟ್ಟಿ ಮೇಲೆ ಇದ್ದಿದ್ದೆ ಕೃಪಾಸನ. ಇಬ್ರು ಕೆರೆಬ್ಗಳು ಏನ್ರಿ ದೇವ್ರ ಕೃಪಾಸನ ದೃಷ್ಟಿ ನೋಡ್ತಾ ಇತ್ತಲ್ಲ, ಆ ಒಂದು ಸ್ಥಳಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರಲ್ರ. ಸರಿ, ಆ ಒಂದು ಸ್ಥಳಕ್ಕೆ ಮಹಾಯಾಜಕ ದಿನ ಹೋಗಿ ಬರ್ಬೋದಾಗಿತ್ತಾ? ಬೆಳಿಗ್ಗೆ ಸಾಯಂಕಾಲ ಎಲ್ಲ ವಿಸಿಟ್ ಮಾಡ್ಕೊಂಡು ಇಷ್ಟ ಬಂದಾಗೆಲ್ಲ ಬೇಜಾರಾದಾಗ ಹೋಗ್ಬಿಟ್ಟು ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಬರ್ಬೋದಾಗಿತ್ತಾ? ಯಾಕೆ ಆಗಲ್ವಾ? ವರ್ಷಕ್ಕೆ ವೆರಿ ಗುಡ್, ವರ್ಷಕ್ಕೆ ಒಂದೇ ಸತಿ. ಹೆಂಗ್ ಹೋಗ್ಬೇಕು? ಶುದ್ಧ ಮನಸ್ಸಿಂದ. ಆಮೇಲೆ ರಕ್ತ ತಗೊಂಡು ಏನ್ ಮಾಡ್ಬೇಕು, ಅವನು ಹೋಗ್ಬೇಕು ಅಲ್ರ. ಸರಿ, ಅವ್ನು ಹೋಗ್ಬಿಟ್ಟನಪ್ಪ ಇವಾಗ ಅದರ, ರಕ್ತ ತಗೊಂಡು ಹೋಗ್ಬಿಟ್ಟ ಅದರ, ಶುದ್ಧ ಮನಸ್ಸಿಲ್ಲ, ಆಲೋಚನೆ ಸ್ವಲ್ಪ ಏನಾಗ್ಬಿಡ್ತು ಟಕ್ಕಂತ ಏನೋ ಏರ್ಪಾಡು ಆಗ್ಬಿಡ್ತು, ಏರುಪೇರ್ ಆಗ್ಬಿಡ್ತಲ್ಲಿ. ಅವಾಗ ಏನಾಯ್ತಾನೆ, ಅಲ್ಲೇ ಸತ್ತೋಗ್ತಾನೆ. ಅವಾಗ ಏನು ಮಾಡೋರು ಅಂದರೆ ಅವನ ಹೆಣಾನ ಆಚೆ ಕೇಳೋದಕ್ಕೆ ಸೊಂಟಕ್ಕೆ ಏನು ಮಾಡೋರು ಆಗ ಹಾಕ್ತಾರೆ. ಹಂಗಾರೆ ಮಹಾಯಾಜಕ ವರ್ಷಕ್ಕೊಂದ್ಸತಿ ಕೃಪಾಸನ ಮುಂದೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕಾಯ್ತು ಅವನು? ಧೈರ್ಯದಿಂದ. ಹಾಂ ಅಂತ ಹೋಗ್ಬಾಯ್ತಾ? ಹೆಂಗೆ ಹೋಗ್ಬೇಕಾಯ್ತು? ತುಂಬ ಭಯದಿಂದ ಹೋಗ್ಬೇಕು. ನಮ್ಗೆ ಹೆಂಗೆ ಹೇಳೋರೆ? ಧೈರ್ಯದಿಂದ. ಯಾವ ಸಮಯದಲ್ಲಿ? ಅಲ್ಲಲ್ಲ, ಯಾವ ಸಮಯದಲ್ಲಿ? ಟೈಮ್ ಹೇಳೋ, ಟೈಮಿಂಗ್ಸ್ ಕೊಟ್ಟರಲ್ಲ, ಏನು ಟೈಮಿಂಗು? ಸಮಯೋಚಿತವಾದಂಥ ಸಹಾಯ ಪಡ್ಕೊಂಡು. ಅರ್ಥ ಏನು ಅಂತಂದರೆ, ಹೆಲ್ಪ್ ಇನ್ ಟೈಮ್ ಆಫ್ ನೀಡ್. ನೀನು ಯಾವಾಗ ಅವಶ್ಯಕತೆ ಬರ್ತದ ದಯವಿಟ್ಟು ಅವಾಗ ಏನು ಮಾಡಿ ನೀನು ಬಂದ್ಬಿಡು. ಹೆಂಗ ಧೈರ್ಯವಾಗಿ ಏನು ಮಾಡಿ ನೀನು ಅಂದರೆ ಏನರ್ಥ ಅಂದರೆ, ನಮ್ಮಲ್ಲಿ ಎಂಥ ರೀತಿ ಕಲ್ಮಶಗಳಿದ್ರು ಧೈರ್ಯವಾಗಿ ಕೃಪೆಯಿಂದ ಕೃಪಾನ ಸಂಸ್ಥೆಗೆ ಹೋಗ್ಬೋದು. ಹಂಗಿರ್ಬೇಕು ಯೋಚನೆ ಮಾಡಿದ್ದೀನಿ. ಅವನೇ ಅವನ ಆಲೋಚನೆ ಅಷ್ಟು ಪ್ಯೂರ್ ಆಗಿರ್ಬೇಕಾದ್ರೆ ನಾವು ನಮ್ಮ ಆಲೋಚನೆನ ಆದಷ್ಟು ಪ್ಯೂರ್ ಆಗಿ ಇಟ್ಕೊಳಕ್ಕೆ ಏನು ಮಾಡೋಕೆ ಇವಾಗ ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಸರಿ, ಇವಾಗ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಏನು ಮಾಡೋಣ, ಅಪೊಸ್ತಲ ಪೌಲ್ ಒಂದು ಕಂಪ್ಯಾರಿಸನ್ ಕೊಡ್ತಾನೆ, ಓದೋಣ. ಎಲ್ಲಪ್ಪ ಅಂದರೆ 1 ಕೊರಿಂಥ 3ನೇ ಅಧ್ಯಾಯ 9ನೇ ವಾಕ್ಯ ಓದಿರ್ತೀನಿ. 1 Corinthians 3rd chapter. ಟೇಕ್ ಆನ್ ಬೈಬಲ್. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ನೋಡ್ರಾ ಏನಂತೆ, ನಾವು ದೇವರ ಏನಾಗಿದ್ದೀರಂತೆ, ಕೆಲಸದವರು. ಅಲ್ಲ, ಅವ್ನು ಕೊಡ್ರಿ. ಓಕೆ, ನಾನು ನೋಡ್ಬೇಕಾದ್ರೆ ಏನು, ದೇವರ ಕೆಲಸದವರು, ಆಮೇಲೆ ದೇವರ
ಹೊಲವು ಆಮೇಲೆ ದೇವರ ಕಟ್ಟಡವೂ ಆಗಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ 3 ವಿಚಾರ ಹೇಳ್ತಾರೆ. ಇದ್ರ ಒಂದು ಮಾತ್ರ ಕನ್ಸಿಡರ್ ಮಾಡೋಣ, ಏನಪ್ಪ, ನಾವು ದೇವರ ಹೊಲವು ಆಗಿದ್ದೀವಿ ಅಂತ ಹೇಳ್ತಾರೆ. ವಿ ಆರ್ ಗಾಡ್ಸ್ ಏನಂತೆ ಹೊಲ ಅಲ್ವರ, ನೋಡೋದು ಫೀಲ್ಡ್ ಅಂತ ಕಂಪೇರ್ ಮಾಡ್ತಾರ ಅದರ ಹೊಲ, ಗಾರ್ಡನ್ ಅದರ. ನೋಡಿ ಬ್ರದರ್, ಈ ರೂಮಲ್ಲಿ ಹೋಗಿ ನೋಡಿರ್ತೀನಿ, ಪಕ್ಕ ಬಂದು ಸಖತ್ತಾಗಿ ಬೆಳೆಸೋಣ ಗಾರ್ಡನ್. ನಾನು ನೋಡ್ಬಿಟ್ಟು ಏನು ಅಪಾರ್ಟ್ಮೆಂಟಲ್ಲಿ ಇಷ್ಟು ಚೆನ್ನಾಗೈತಲ್ಲ ನೋಡಿದ್ರೆ ರೋಡ್ ದಾಟ್ ಆ ಕಡೆ ಅಲ್ವರ. ಸರಿ, ಇವಾಗ ಗಾರ್ಡನ್ ಅದರ ಯಾರಿಗೇ ಆಗಲಿ ಒಳ್ಳೆ ಪ್ರೆಸೆಂಟ್ ಆಗಿರೋ ಗಾರ್ಡನ್, ನಮ್ಮ ಬೊಟಾನಿಕಲ್ ಗಾರ್ಡನ್ ಇಮ್ಯಾಜಿನ್ ಮಾಡಿ ಹೋದ್ರೆ ಹೆಂಗಿರ್ತದೆ, ಚೆನ್ನಾಗಿರ್ತಲ್ಲ, ಎಷ್ಟು ಚೆನ್ನಾಗಿ ಸಂತೋಷ ಆಗ್ತದಲ್ಲ. ನಾನು ಫಸ್ಟ್ ಟೈಮ್ ಹೋದಾಗ ಇದೇನಪ್ಪ ಈಡನ್ ಗಾರ್ಡನ್ ಥರ ಐತಲ್ಲ ಅದರ ಯೋಚನೆ ಮಾಡಿ, ಈಡನ್ ಗಾರ್ಡನ್ ಹೆಂಗಿದ್ದಿರ್ಬೇಕು ಅದರ. ಒಂದು ಪ್ಲೆಸೆಂಟ್ ಆಗಿರೋ ಗಾರ್ಡನ್ನ ಬೆಳೆಸ್ಬೇಕು ಅಂತಂದ್ರೆ ಅಷ್ಟು ಈಜಿನಾ? ಇಲ್ಲೇ ಹೇಳ್ತಾರೆ, ನಾವು ದೇವ್ರದ್ದು ಏನಾಗಿದ್ರಂತೆ, ಹೊಲವಾಗಿದ್ವಿ. ಇವನು ಹೊಲನ ಬೆಳೆಸ್ಬೇಕು ಅಂತಂದ್ರೆ ಏನ್ರಿ, ಫಸ್ಟ್ ಏನ್ ಮಾಡ್ಬೇಕು, ಬಿತ್ತನೆ ಮಾಡ್ಬೇಕು. ಆ ಬಿತ್ತನೆ ಮಾಡ್ಬೇಕು, ಹಿಂಗ್ ಬಿತ್ತನೆ ಮಾಡ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ಬಿತ್ತನೆ ಮಾಡ್ಬೇಕು. ಚೆನ್ನಾಗಿ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಏನಾಗ್ತದೆ, ಬೆಳೀತಾರೆ ಅದರ, ಚೆನ್ನಾಗಿ ನೋಡಕ್ ಚೆನ್ನಾಗಿರ್ತದ್ರ. ಇವಾಗ ಯೋಚನೆ ಮಾಡಿ, ಬಿತ್ತನೆನೇ ಸರಿಗೆ ಮಾಡಿಲ್ಲ ಅಂತಂದ್ರೆ ಹೆಂಗ್ ಬೆಳೆಯೋದು, ಚೆನ್ನಾಗಿ ಬೆಳೀತದ? ನೋಡಿದ್ರಿ ಇವಾಗ ಹಿಂಗೆ ನೋಡಿರ್ತೀನಿ, ಅವ್ರ ಮನೆಯಲ್ಲಿ ಚೆನ್ನಾಗಿ ಬೆಳೆಸಾರ, ಮನೆ ಹಿಂದಿರೋ ಇನ್ನೊಂದು ಜಾಗ ಇದೆ ನೋಡಿರ್ತೀನಿ, ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಹಂಗೆ ಗಲೀಜೆಲ್ಲ ಬೆಳ್ಕೊಂಬಿಟ್ಟೈತೆ ಅದರ. ಅದೇನಂದ್ರೆ ಅದಕ್ಕೆ ಕೇರ್ ಮಾಡೋರು ಯಾರು ಇಲ್ಲ. ಅದೇ ರೀತಿ ನಮ್ಮ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟಾಗಿರೋ ಸ್ಪಾಟಲ್ಲಿ ಎಲ್ಲಿ ಬಿತ್ತನೆ ಮಾಡಬೇಕು ಅಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ನಮಗೆ ಕೊಡ್ತಾರೆ. ಅದನ್ನ ಕೇರ್ಲೆಸ್ ಆಗಿ ಬಿಟ್ಬಿಟ್ಟಿದ್ದು ಅನ್ಕೊಳ್ಳಿ, ಅಲ್ಲ ಇಷ್ಟ ಬಂದಂತ ಬೆಳಗ್ಗೆ ಬಿಟ್ಬಿಟ್ಟು ಅಂತಂದ್ರೆ ಏನಾಗ್ತದೆ, ಒಂದು ದ್ವೇಷ ಆಗೈತನ, ಹೊಟ್ಟೆ ಕಿಚ್ಚೋ ಅದರ, ಒಂದು ಬೇಲಿ ಇಲ್ದಿರೋ ಥರ ಏನಾಗ್ತಾರೆ, ಒಂದು ಹೊಲ ಥರ ಏನಾಗ್ಬಿಡ್ತಾರೆ ಆಗ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಆಲೋಚನೆ ವೆರಿ ಇಂಪಾರ್ಟೆಂಟ್ ಅದರ. ಸರಿ, ಏನಪ್ಪ ಬಿತ್ತನೆ ಮಾಡಬೇಕು ಅಂತಂದ್ರೆ ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡ್ತೀನಿ, ಇಲ್ಲಿ ಗಲಾತ್ಯರಲ್ಲಿ ಓದೋಣ ಅಂತೀನಿ. ಗಲಾತ್ಯರು 6ನೇ ಅಧ್ಯಾಯ 7ನೇ ವಾಕ್ಯ, ನಾವೇನಂದ್ರೆ ಹೊಲ, ನಾವು ದೇವರ ಹೊಲವಾಗಿದ್ದೀವಿ. ನಮ್ಮಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಬೆಳಿಬೇಕು ಅಂತಂದ್ರೆ ಒಳ್ಳೆ ಒಂದು ಆಲೋಚನೆ ಏನ್ ಮಾಡ್ತಾ ಇವಾಗ ಬಿತ್ತನೆ ಮಾಡಬೇಕು. ಅಂದ್ರೆ ಆಲೋಚನೆ ಏನು, ಗಲಾತ್ಯರಲ್ಲಿ ಓದಂತ ಗಲಾತ್ಯರು 6:7, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ದೇವರು ತಿರಸ್ಕಾರವನ್ನು ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯ. ನೋಡ್ರ, ಮನುಷ್ಯನು ಏನ್ ಬಿತ್ತಾನೋ ಅದನ್ನೇನ್ ಮಾಡ್ತಾನೆ ಅಂತ ಅವನು ಕೊಯ್ತಾನೆ ಅಂತ ಅಲ್ವರ. ಹಂಗಾರೆ ಏನಂತಾನೆ, ಏನ್ ಬಿತ್ತನೆ ಮಾಡ್ತಾ ಅಂದ್ರೆ ನೀವು ಏನು ಆಲೋಚನೆ ಬಿತ್ತನೆ ಮಾಡ್ತೀರೋ ಅದನ್ನೇ ನೀವೇನ್ ಮಾಡೋದಲ್ಲಿ ನೀವು ಕೊಯ್ಯೋದು ಅಂತ ಹೇಳ್ತೀರಿ ಅಲ್ವರ. ಬನ್ನಿ ಬನ್ನಿ. ಓಕೆ, ಇಲ್ಲೂ ಕೂಡ ಅಪೊಸ್ತಲ ಪೌಲ್ ಹೇಳ್ತಾರದೇನಂದ್ರೆ ಥಾಟ್ಸ್ ಅದರ. ನಾವೇನು ಥಾಟ್ಸ್ನ ಬಿತ್ತನೆ ಮಾಡ್ತಿರೋ ಅದನ್ನೇ ಕ್ಯಾರೆಕ್ಟರ್ ಏನು ಮಾಡ್ತೀವಿ ನಾವು ಅಲ್ಲಿ ಕುಯ್ತೀರಿ ಅಲ್ವರ. ನಾವು ಬ್ಯಾಡ್ ಥಾಟ್ಸ್ನ ಬಿತ್ತನೆ ಮಾಡಿದ್ರೆ ಅದು ಹೆಂಗೆ ಬೆಳಿತಾರೆ, ಬ್ಯಾಡಾಗಿ ಏನು ಮಾಡ್ತಾರೆ, ಒಂದು ಹೊಲ್ತರ ಬೆಳಿತಾರೆ ಅದರ. ಅದು ನೋಡಕ್ಕೆ ಹೆಂಗಿರಲ್ಲ, ಚೆನ್ನಾಗಿರಲ್ಲ. ನಾವು ಒಳ್ಳೆ ಥಾಟ್ಸ್ನ ಬಿತ್ತನೆ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಬಿತ್ತನೆ ಮಾಡಿ ಕ್ಲೀನಾಗಿ ಆರ್ಗನೈಸ್ ಮಾಡಿ ಕ್ಲೀನಾಗಿ ಅದು ಬೆಳೆಸಿದ್ರೆ ಒಳ್ಳೆ ಕ್ಯಾರೆಕ್ಟರ್ಗಳಾಗ್ತದೆ ನಮ್ಮಲ್ಲಿ ಅಲ್ಲಿ ಬೆಳೀತಾರೆ ಅಂದ್ರೆ. ಅಂದರೆ ಇಲ್ಲಿ ಹೇಳ್ತಾರೆ ಏನಪ್ಪ, ನಮ್ಮ ಥಾಟ್ಸ್ನ ಬಿತ್ತನೆ ಮಾಡೋ ಬಗ್ಗೆ ಮಾಡ್ತಾರೆ. ಅಂದರೆ ಸೀಡ್ ಅನ್ನು ಏನಪ್ಪ ಅಂದರೆ ನಮ್ಮ ಥಾಟ್ಸ್ಗಳು ಅದರ. ಈ ಥಾಟ್ಸ್ಗಳನ್ನ ತುಂಬ ಕೇರ್ಫುಲ್ ಆಗಿ ಏನು ಮಾಡಬೇಕು, ಬಿತ್ತನೆ ಮಾಡಬೇಕಂದ್ರೆ. ಸೀಡ್ ಎಷ್ಟಿದೆ, ಎಷ್ಟು ದೊಡ್ಡದಿದೆ, ಬೀಜ ಚಿಕ್ಕದು ಅಲ್ವರ. ಗಿಡ ಮರಗಳು ತೊಗೊಂಡ್ರೆ ಎಂಥ ಲಾರ್ಜೆಸ್ಟ್ ಅಥವಾ ಎಂಥ ಟಾಲೆಸ್ಟ್ ಪ್ಲಾಂಟ್ ತಗೊಳ್ಳಿ, ಟ್ರೀ ತಗೊಳ್ಳಿ ಅದರ, ಇಟ್ ಡಸಂಟ್ ಹ್ಯಾವ್ ಎನಿ ಗುಡ್ ಏನು ಬಿಗ್ ಎಂತ ಸೀಡ್ಗಳು ಹೆಂಗಿರ್ತಲ್ಲ ಅಲ್ವರ. ಒಂದು ದೊಡ್ಡ ಕುಂಬಳಕಾಯಿ ತಗೊಳ್ರಿ ಅಂತೀನಿ, ಅದ್ರಲ್ಲಿ ಬೀಜ ಇಷ್ಟೇ ಅಲ್ವರ. ನೋಡ್ಬೇಕಾರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಅಲ್ವರ, ನಿಮ್ಮ ವಿಶ್ವಾಸ ಎಷ್ಟಿರ್ಬೇಕು, ಸಾಸಿವೆ ಕಾಳು. ಅಂದ್ರೆ ಸಾಸಿವೆ ಕಾಳು ಅಷ್ಟು ವೆರಿ ಇಂಪಾರ್ಟೆಂಟ್ ಅಲ್ವರ. ಅದ್ರ ಮೇಲೆ ಏನಂತೆಲ್ಲ ಡಿಪೆಂಡ್. ಅಂದರೆ ಸ್ಮಾಲ್ ಥಾಟ್ಸ್ ಆಲ್ಸೋ ಈಸ್ ವೆರಿ ವೆರಿ ಎಫೆಕ್ಟಿವ್ ಅಲ್ವರ. ಹಂಗೆ ಚಿಕ್ಕ ಚಿಕ್ಕ ಆಲೋಚನೆ ಇರ್ಬೋದು, ಅದು ನಮಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲ್, ನಾವು ದೇವರ ಹೊಲವಾಗಿದ್ದೀವಿ. ನಾವು ಯೋಚನೆ ಮಾಡೋಂಥ ಸಣ್ಣ ಪುಟ್ಟ ಯೋಚನೆಗಳು ಕೂಡ ಏನಾಗಿದೆ, ತುಂಬ ಏನ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಅದರ. ಸರಿಪ್ಪ, ಇವಾಗ ಯೇಸು ಕ್ರಿಸ್ತ ಕೂಡ ಏನು ಮಾಡ್ತಾರೆ, ಒಂದು ಬಿತ್ತುವನ ಸಾಮ್ಯದಲ್ಲಿ ಹೇಳ್ತಾರೆ. ಅದರ ಒಬ್ಬ ಮನುಷ್ಯ ಏನು ಮಾಡ್ದಂತೆ, ಮನುಷ್ಯ ಕುಮಾರನು ಏನ್ರಿ ತನ್ನ ಹೊಲದಲ್ಲಿ ಬೀಜನ ಏನು ಮಾಡ್ದಂತೆ ಅಲ್ಲಿ ಬಿತ್ತನೆ ಮಾಡಕ್ ಹೋದ ಅಂತ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದರ ಮೊದಲನೇ ಬೀಜ ಎಲ್ಲಿ ಬಿತ್ತು, ದಾರಿ ಮಗಲಲ್ಲಿ ಬಿತ್ತು ಅಂತ ನೋಡ್ತೀವಿ. ಅದರ ಅದೇನಾಯ್ತು ಅಂದ್ರೆ ದಾರಿಯಲ್ಲಿ ಮಗಲಿ ಬೀಳ್ತಾ ಇರ್ಬೇಕಾದ್ರೆ ಆಕಾಶದ ಪಕ್ಷಿಗಳು ಬಂದು ಏನ್ ಮಾಡ್ತಾರೆ, ನಲ್ಲಂಗೆ ಅಲ್ಲೇ ತಗೊಂಡೋಗ್ಬಿಡ್ತು ಅಂತ ಹೇಳ್ತಾರೆ. ಎರಡನೇದಲ್ಲಿ ಬಿತ್ತು ಅದರ ಬಂಡೆ ಮೇಲೆ ಬಿತ್ತು. ಆ ಬಂಡೆ ಮೇಲೆ ಬೀಳ್ಬೇಕಾದ್ರೆ ಬೇರೆ ಇಲ್ದಿರೋ ಕಾರಣ ಏನಾಗ್ಬಿಡ್ತಂತೆ, ಅದು ಚಿಗುರ್ತು. ಬೇರೆ ಇಲ್ದಿರೋ ಕಾರಣ ಇದ್ರೆ ಏನಾಗ್ಬಿಡ್ತಂತೆ, ಅದು ಒಣಗೋಗ್ಬಿಡ್ತು ಅಂತ ನೋಡ್ತಿದ್ರ. ಮೂರನೇದು ಮುಳ್ಳುಗಳ ನಡುವೆ ಬಿತ್ತಂತೆ. ಆದ್ರೆ ಅದು ಚೆನ್ನಾಗಿ ಬೆಳೀತಾ ಇತ್ತು. ಅರೆ ಮುಳ್ಳುಗಳಲ್ಲಿ ಏನ್ ಮಾಡ್ತಾರೆ, ತುಂಬ ತಡೆ ಮಾಡಿದ್ರೆ ಅದು ಬೆಳೆಯೋಕೆ ಏನಾಗಿಲ್ಲ, ಅದು ಆಸ್ಪದ ಆಗಿಲ್ಲ. ನಾಲ್ಕನೇದು ಎಲ್ಲಿ ಬಿತ್ತಪ್ಪ, ಅದು ಒಳ್ಳೆ ಭೂಮಿಯಲ್ಲಿ ಬಿತ್ತು. ಅದ್ರಿಂದ ಏನಾಯ್ತು, ಒಳ್ಳೆ ಫಲಗಳು ಕೊಡ್ತು. ಎಷ್ಟು ಫಲಗಳು ಕೊಡ್ತು, 30ರಷ್ಟು 60ರಷ್ಟು 100ರಷ್ಟು. ನಮ್ಗೇನೋ 30ರಷ್ಟು ಫಲ ಕೊಟ್ಟರೆ ನಾವೇನು ಮಾಡ್ತೀರಿ,
ಎಕ್ಸಾಮಲ್ಲಿ 30 ಮಾರ್ಕ್ಸ್ ತೊಗೊಂಬಂದ್ರೆ ನೀವೇನು ಮಾಡ್ತೀರಾ? ಸಬಾಷ್, ಒಳ್ಳೆ ನಂಬಿಕಸ್ತನ ಆಳುವ ನೀನು, ನನಗೆ ಸೊಪ್ಪಾಗಿ ಸೇರ್ಕೊ ಅಂತ ಹೇಳ್ತಿರೋದವು ಎಲ್ಲ ಇಷ್ಟೆಲ್ಲ ಕಳಿಸ್ಬಿಟ್ಟು ಹಿಂಗೆಲ್ಲ ಓದಿದ್ಯಲ್ಲಯ್ಯ ಅಂತ ಹೇಳ್ತಾರ ಇಲ್ವಾ? ನೋಡಿ ನಮ್ಮ ಬಾಸ್ ಹೆಂಗೆ ಅವ್ರು ನೋಡಿ ಅವ್ರ ಮನಸ್ಸೇ ಬೇರೆ. ಸರಿ ನೋಡೋಣ ಅಂತೀನಿ ಅದರ. ಸೊ ಅಲ್ಲಿ ಏನು ಬಿತ್ತುವನ ಸಾಮ್ಯತೆ ಹೇಳ್ಬೇಕಾರೆ ಹೋಗಿ ಬಿತ್ತನೆ ಮಾಡಿದ್ರು ಅಂದರೆ ಮನುಷ್ಯ ಕುಮಾರನು ತನ್ನ ಯೋಚನೆಗಳನ್ನು ಸತ್ಯಾರ್ಥಗಳನ್ನೇ ಮಾಡಿದ್ರು ಅಲ್ಲಿ ಮನುಷ್ಯನ ಹೃದಯದಲ್ಲಿ ಮಾಡಿದ್ರೆ ಬಿತ್ತನೆ ಮಾಡಿದ್ರು. ಅಂದರೆ ಬಿತ್ತನೆ ಮಾಡ್ಬೇಕಾದ್ರೆ ಮೊದಲನೇದು ಹೆಂಗಪ್ಪ ಇತ್ತು, ದಾರಿ ಮಗಲ ಥರ ಇತ್ತು ಅಂತ ಹೇಳ್ತಾರೆ. ಅದ್ರ ಏನರ್ಥ ಅಂದರೆ ಅದು ರೋಡ್ ಸೈಡ್ ಕೇರೆ ಮಾಡಲ್ಲ, ಅಯ್ಯೋ ನೀ ಏನಾರ ಮಾಡ್ಕೊಂಡು ಹೋಗು ಅಂತಂದ್ಬಿಟ್ಟು ಅಂದ್ರೆ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಏನು ಮಾಡ್ದೋ ಬಿಟ್ಟು ಬಿಡ್ದು. ಸೇತಾನ ಏನು ಮಾಡ್ದು ನಾವಾಗೆ ಕ್ರಿಯೆ ಕೆಲಸ ಮಾಡಿದ್ರು. ಎರಡನೇದು ಬಂದ್ಬಿಟ್ಟು ಬಂಡೆ ಮೇಲೆ ಬಿತ್ತು ಅಂತಂದ್ರೆ ಆ ಬಂಡೆ ಅಂತ ಹೇಳ್ಬೇಕಾದ್ರೆ ಏನು ನೋಡ್ಬೇಕು ಅಂದರೆ ಏನಿದೆ, ಒಂದು ದೃಢವಾಗಿದೆ, ಆದರೆ ಅದು ಬೇರು ಹೋಗೋದಿಕ್ಕೆ ಏನಿಲ್ಲ ಸ್ಥಳ, ಮನಸ್ಸು ತುಂಬ ಕಠಿಣ ಗಟ್ಟಿ, ಅಂದರೆ ತನ್ನದೇ ಆದಂಥ ಆಲೋಚನೆಗಳೇನಾಗಿದೆ ಅಲ್ಲಿ ಫಿಕ್ಸ್ಡ್ ಆಗಿರೋದ್ರಿಂದ ದೇವ್ರ ವಾಕ್ಯ ಅಂತ ಬೇರ್ನ ಬಿತ್ತನೆ ಮಾಡಕ್ಕೆ ಏನು ಕೊಡ್ತಾ ಇಲ್ಲ, ಆಸ್ಪದಗಳು ಕೊಡ್ತಾ ಇಲ್ಲ. ಗಿಡ ಬೆಳಿಬೇಕು ಅಂತ ಏನಿದೆ, ಇಂಟ್ರೆಸ್ಟ್ ಇದೆ ಅಲ್ಲರ, ಆದರೆ ಏನಾಗ್ತಿಲ್ಲ ಅಲ್ಲಿ ಸ್ಪೇಸು ಕೊಡ್ತಾ ಇದ್ರಿಂದ ಅದು ಬೆಳೆಯೋದಕ್ಕಾಗಲ್ಲ, ಇಮ್ಮಿಡಿಯೇಟ್ ಏನಾಗ್ತಾರೆ ಒಣಗೋಗ್ತಾ ಇದೆ. ಅದರ ಮೂರನೇದು ಮುಳ್ಳುಗಳ ನಡುವೆ ಬಿತ್ತು ಅಂದ್ರೆ ಏನು, ಅದೇ ಚೆನ್ನಾಗೈತೆ ಅಲ್ಲ, ಆದರೆ ಇವ್ರದೇ ಆದಂಥ ತುಂಬ ಕಮಿಟ್ಮೆಂಟ್ ಚೆನ್ನಾಗಿದೆ ಇದ್ದಾರೆ ಅಲ್ಲರ. ಆ ಕಮಿಟ್ಮೆಂಟ್ಸ್ ಎಲ್ಲ ತುಂಬ ಇರೋದ್ರಿಂದ ಲೋಕದ ಆಸೆ ಆಕಾಶಗಳಿರೋದ್ರಿಂದ ಇದು ಸತ್ಯದಲ್ಲಿ ಬೆಳಕ್ಕೆ ಏನು ಮಾಡ್ತಲ್ಲ ಅದು ಬಿಡ್ತಾ ಇಲ್ಲ. ಆದರೆ 4ನೇ ಭೂಮಿ ಒಳ್ಳೆ ಭೂಮಿ, ಅದು ಸ್ವಲ್ಪ ರಿಸಲ್ಟ್ ಕೊಟ್ಟರು ದೇವ್ರು ಏನು ಮಾಡ್ತಾರೆ ಅದಲ್ಲಿ ಒಳ್ಳೆ ಫಲಗಳು ದೇವ್ರನ್ನ ಮೆಚ್ತಾರೆ. ಅಂದ್ರೆ ಇವಾಗ ನೀವು ಹೇಳ್ಬೋದು ಬದರ್ ಅದಂಗೆ ಬದರ್ ಬೀಜ ಅಂತಂದರೆ ಅದು ಯೋಚನೆ ಅಂತಂತ ಹೇಳ್ತೀರಾ, ಥಾಟ್ಸ್ ಅಂತ ಹೆಂಗೆ ಹೇಳ್ತೀರಾ. ಅದರ ನೋಡ್ಬೇಕಾರೆ ಈ ಥಾಟ್ಸ್ ಅಂತ ಹೇಳ್ಬೇಕಾರೆ ಅಲ್ಲಿ ಬಿತ್ತುವನ ಸಮಯದಲ್ಲಿ ನೋಡ್ತೀರಿ ದೇವರ ವಾಕ್ಯ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ ಅಲ್ಲ. ಬದರ್ ದೇವರ ವಾಕ್ಯ ಮತ್ತು ಥಾಟ್ಸ್ಗಳು ಎರಡು ಒಂದೇನಾ ಅಂತಂದರೆ ಅಫ್ಕೋರ್ಸ್ ಎರಡು ಒಂದೇ. ಹೇಗೆ ಅಂತಂದರೆ ದೇವರ ವಾಕ್ಯ ನೋಡಿ, ಇದು ದೇವರ ವಾಕ್ಯ ಅದರ ಇದರಲ್ಲಿ ಯಾರ ಬಗ್ಗೆ ಬರ್ದಿದ್ದಾರೆ ಈ ಬೈಬಲಲ್ಲಿ? ದೇವ್ರ ಬಗ್ಗೆ ಬರ್ತಾರೆ. ಹಂಗೆ ದೇವ್ರ ಬಗ್ಗೆ ಬರ್ತಾರೆ ಏನರ್ಥ? ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸು, ಅವ್ರ ಮನಸ್ಸಲ್ಲಿರೋ ಥಾಟ್ಸ್ ಎಲ್ಲಿ ಬರ್ತದೆ ದೇವ್ರು ಅಲ್ರ. ಮನುಷ್ಯನ ಸೃಷ್ಟಿ ಮಾಡಿದಪ್ಪ ನಾನು, ಮನುಷ್ಯನ್ಗೆ ಹೇಳ್ದೆ ಹಣ್ಣು ತಿನ್ಬೇಡ ಅಂತಂದ, ಅದರ ಅದು ಏನು ಮಾಡ್ಬಿಟ್ಟು ಅವನು ತಿನ್ಬಿಟ್ಟ, ಎಂಟಿ ಮಾಡಿ ಕೇಳ್ಬಿಟ್ಟು. ಅದಕ್ಕೆ ನೀವು ಯಾರು ಕೇಳ್ಬೇಡಿ ಅದರ, ಎಲ್ಲ ನೆಗ್ತಿರಲ್ಲ ಅದಕ್ಕೆ ಕೇಳಲೇಬೇಕು. ಇಲ್ಲಾಂದ್ರೆ ನಿಮ್ಮದು ಗಿಡಿ ತೊಟ್ಟು ವರ್ಷ ಓಡಿಸ್ಬಿಡ್ತಾರೆ. ಅವ್ರು ಈಡೇನು ತೊಟ್ಟಿದ್ದು ಹೊರಗಡೆ ನಿಮ್ಮ ಮಾಡ್ತಾರೆ ಓಡಿಸ್ಬಿಡ್ತಾರೆ. ಸರಿ ಅದರ ಕೇಳ್ತಿರೋ ಬಿಡ್ತಾರೆ, ನೀವು ಬಿಟ್ಟಿದ್ದು ಅದರ ನೋಡ್ಬೇಕು ಏನ್ರಿ. ಇವಾಗ ಅಲ್ಲಿ ಥಾಟ್ ಅದರ ಹಂಗಾರೆ ದೇವ್ರು ಏನು ಮಾಡಿದ್ರು ಅದನ್ನು ಬರೆದವ್ರು ನೋಡಿರ್ತೀರಿ. ಆದ ಪಾಪ ಮಾಡ್ದ, ಪಾಪ ಸಂಬಳ ಮರಣ ಅನುಭವಿಸ್ದ. ಅದರ ಕ್ರಿಸ್ತನ ಕಳ್ಸಿಕೊಟ್ಟೆ, ನನ್ನ ಮಗನ್ನೇ ಕಳ್ಸಿಕೊಟ್ಟೆ, ಅವನಿಂದ ಏನು ಮಾಡಿದೆ ವಿಮೋಚನೆ ಮಾಡಿದೆ. ಮನುಷ್ಯ ಕುಲಕ್ಕೆ ಎಲ್ಲರಿಗೂ ಏನು ಮಾಡಿದೆ ಒಂದು ಬ್ಯೂಟಿಫುಲ್ ಪ್ಲ್ಯಾನು ಮಾಡಿದ್ದೀವಿ. ಸತ್ತೋದ್ರಲ್ಲಿ ಏನು ಮಾಡ್ತಾರೆ ವಾಪಸ್ಸು ಭೂಮಿಗೆ ಎದ್ದು ಬರ್ತಾರೆ. ಇದರಲ್ಲಿ ನಾನೇನು ಮಾಡ್ತೀನಿ, ನನ್ನ ಮಗನಿಗೆ ಒಂದು ಮೊದಲ್ಗಿತ್ತೀನಿ ಏನು ಮಾಡ್ತಾ ಇದ್ದೀನಿ, ಸೆಲೆಕ್ಷನ್ ಮಾಡ್ತೀನಿ. ನಿಮ್ಗೊಂದು ಅವಕಾಶ ಕೊಟ್ಟಿದ್ದೀನಿ, ನೀವು ಅದು ಬ್ರೈಡ್ ಆಗಿ ಏನು ಮಾಡ್ಬೋದು ಬರ್ಬೋದು. ಅದಕ್ಕೆ ನೀವೇನು ಮಾಡ್ಬೋದು ಸಡನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಏನು ಮಾಡ್ತೀವಿ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ. ಇವೆಲ್ಲ ಏನಪ್ಪ ಅಂದರೆ ಇವೆಲ್ಲ ಎಲ್ಲಿತ್ತು ಅಂದರೆ ಇವೆಲ್ಲ ಅವ್ರ ಮನಸ್ಸಲ್ಲಿರೋಂಥದ್ದು. ಅದಕ್ಕೆ ಬೈಬಲ್ ನೋಡ್ತಿರ್ ಗೊತ್ತಾ ಏನ್ರಿ, ಈ ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆನೇ ಇದೆಲ್ಲ ಎಲ್ಲಿತ್ತಂತ ದೇವರ ಮನಸ್ಸಲ್ಲಿ ಇತ್ತು. ಅದಕ್ಕೆ ಬೈಬಲ್ ಹೇಳ್ತಾರೆ ಏನು ನೋಡ್ಬೇಕಾದ್ರೆ ಪ್ರಕಟಣೆ 13:8 ಹೇಳ್ತಾರೆ, ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ಏನ್ರಿ ವಿಚ್ ವಾಸ್ ಸ್ಲೇನ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಅದರ ಭೂಮಿಗೆ ಅಸ್ಥಿಭಾರ ಹಾಕೋದಕ್ಕಿಂತ ಮುಂಚೆನೆ ಕುಯ್ಯಲ್ಪಟ್ಟಂತ ಯಜ್ಞದ ಕುರಿಯಾದ ಆತನ ಅಂತ ನೋಡ್ತೀರಿ. ಭೂಮಿಗೆ ಅಸ್ಥಿಭಾರ ಹಾಕೋದಕ್ಕೆ ಮುಂಚೆ ಏನ್ರಿ ಕ್ರಿಸ್ತನ್ನೇ ಏನಾಗಿಲ್ಲ ಇನ್ನ ಅಲ್ಲಿ ದೇವರು ಆ ಭೂಮಿ ಇದು ಮಾಡಕ್ ಹೋಗಿಲ್ಲ ಅವ್ರ ಜೊತೆಗೆ ಇಟ್ಕೊಂಡು. ಆದರೆ ದೇವರು ಎಲ್ಲಪ್ಪ ಅವ್ರನ್ನ ಇದು ಮಾಡಿದ್ರು, ಸಮರ್ಸಿದ್ರು, ಬಲಿಯಾಗಿ ಕೊಟ್ಟರು ಅಂತಂದರೆ ಏನ್ರಿ ತನ್ನ ಮನಸ್ಸಲ್ಲಿ ಅದರ ಥಾಟ್ಸಲ್ಲಿ. ಅಂದರೆ ಬೈಬಲಲ್ಲಿ ಇರೋದೆಲ್ಲ ಕಂಪ್ಲೀಟ್ ದ ಥಾಟ್ಸ್ ಆಫ್ ಗಾಡ್. ಅದಕ್ಕೆ ಹೇಳೋದು ದ ಡಿವೈನ್ ಪ್ಲ್ಯಾನ್ ಆಫ್ ಏಜಸ್. ಏಜಸ್ ಅನ್ನು ಯಾರು ಅಂದರೆ ದೇವರ ಒಂದು ದೈವಿಕ ಯೋಜನೆ. ಅವ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ಬಂದ್ಬಿಟ್ಟು ದೇವರು ಹೆಂಗಪ್ಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತಂದರೆ ತನ್ನ ವರ್ಡ್ ಬೈಬಲಲ್ಲಿ ಅಲ್ದ್ರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಒಂದು ವಾಕ್ಯ ಓದೋಣ. 2 ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. 2 ಪೀಟರ್ 1:21. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ನೋಡ್ರಿ, ಯಾವ ಪ್ರವಾದನೆಯು 2 ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ಏನು ಯಾವ ಪ್ರವಾದನೆಯು ಎಂದೂ ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯನ ಥಾಟ್ಸ್ ಏನಾಗಿಲ್ಲ ಅಂತ ಎಲ್ಲ ಬರೆಯಲ್ಪಟ್ಟಿಲ್ಲ ಅಂತ. ದಿಸ್ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್ ಥಾಟ್ಸ್. ಆಮೇಲೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಒಂದಿದ್ದನ್ನೇ ದೇವರ ಯೋಚನೆಗಳನ್ನೇ ಏನ್ ಮಾಡಿದ್ರು ಬೈಬಲಲ್ಲಿ ಇವಾಗ ಎಕ್ಸ್ಪ್ರೆಸ್ ಮಾಡಿ ಬಿಟ್ಟಿರೋದು. ಅದಕ್ಕೆ ದಾನಿಯಲು ಎಲ್ಲ ಕೇಳ್ತಾರೆ, ಎಲ್ಲ ಬರೆದು ಬಿಡ್ತಾರೆ. ಅವ್ರಿಗೇನೋ ಅರ್ಥ ಆಯ್ತಾ ಅಂದರೆ ದಾನಿಯಲ್ ಏನಾಗಿಲ್ಲ, ದಾನಿಯಲ್ಗೇನೋ ಅರ್ಥ ಆಗಿಲ್ಲ. ಅದರ ದಾನಿಯಲ್ಲೇ ಏನು ಎಲ್ಲವೂ ಏನಾಗಿದೆ
ಮುಚ್ಚಲ್ಪಟ್ಟೆ. ನೀನು ಹೋಗಿ ಏನು ಮಾಡೋ, ನೀನು ನಿದ್ರೆ ಮಾಡೋ ಅಂತ ಜಕೀರಿಂಗ್ ಕೇಳ್ತಾರೆ. ಈ ದೀಪಸ್ತಂಭ ಏನು ಅಂತಂದು ಏನೋ ಸುಮ್ಮನೆ ಹೇಳ್ತಾರೆ. ಇವ್ರು ಆಯ್ತಪ್ಪ ದೇವ್ರು ಹೇಳಿದ ಹಂಗೇನು ಮಾಡ್ತಾರೆ, ಸುಮ್ಮನೆ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಎಲ್ಲ ಅರ್ಥ ಆಯ್ತಾ, ಡೀಟೇಲಾಗಿ ಅರ್ಥ ಆಯ್ತು ಅಂದರೆ ಇವರಿಗೆಲ್ಲ ಡೀಟೇಲಾಗಿ ಏನು ಮಾಡೋಕ್ಕೋಗಿಲ್ಲ, ಅರ್ಥ ಮಾಡಿಸ್ಬೇಕು. ಯಾಕಂದರೆ ದೀಸ್ ಆರ್ ಆಲ್ ದ ಥಾಟ್ಸ್ ಆಫ್ ಗಾಡ್. ಈ ಥಾಟ್ಸ್ಗಳನ್ನ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ಕೊರಿಂಥಲ್ಲಿ ಹೇಳ್ತಾನೆ ಅಪೊಸ್ತಲ ಪೌಲ್. ಹಿಂಗೆ ಹೇಳ್ಕೊಳ್ಳಿ ಬರೋಣ, 1 ಕೊರಿಂಥ 2ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದಿದ್ದೀನಿ. 9ರಿಂದ ಓದ್ಬಿಡಿ. 9-10. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ. ನೋಡ್ರ, ಸಿದ್ಧ ಮಾಡಿರುವಂತ ಎಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಏನ್ ಮಾಡಿಲ್ವಂತೆ, ಕೇಳಲಿಲ್ವಂತೆ. ಆಮೇಲೆ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಅದರ ಭಾವನೆ ಕೂಡ ಮನುಷ್ಯನ ಹೃದಯದಲ್ಲಿ ಏನಾಗಿಲ್ವಂತೆ, ಏನು ಹುಟ್ಟಲಿಲ್ಲ. ಯೋಚನೆ ಮಾಡಿರ್ತೀನಿ, ರಿಸರಕ್ಷನ್, ಸತ್ತವರೆಲ್ಲರೂ ಏನಾಗೋದು, ಎದ್ದು ಬರೋದು. ಎಲ್ಲಿ ಎದ್ದು ಬರ್ತಾರೆ? ಭೂಮಿಲಿ. ಎಲ್ಲಿ ಎದ್ದು ಬರ್ತಾರೆ? ಭೂಮಿಲಿ ಎದ್ದು ಬರ್ತಾರೆ. ಭೂಮಿಲಿ ಎಲ್ಲಿ ಎದ್ದು ಬರ್ತಾರೆ? ನಿದ್ರೆಯಿಂದ ಬರ್ತಾರೆ. ಎಲ್ಲಿ ಎದ್ದು ಬರ್ತಾರೆ ಅಂತ ಕೇಳಿದೆ, ಹೇಗೆ ಅಂತಲ್ಲ, ಎಲ್ಲಿ ಎದ್ದು ಬರ್ತಾರೆ? ಅಯ್ಯೋ, ಸಿಂಪಲ್ ಆಗಿ ಕೇಳಿದೆ, ಎಲ್ಲಿ ಎದ್ದು ಬರ್ತಾರೆ? ಭೂಮಿಯಿಂದ ಎದ್ದು ಬರ್ತಾರಲ್ಲ, ಕರೆಕ್ಟು. ಎಲ್ಲಿ ಎದ್ದು ಬರ್ತಾರೆ? ಮರಣ ಎಲ್ಲಿ? ಬೇರೆ ಸಮಾಧಿಯಿಂದ ಎದ್ದು ಬರ್ತಾರೆ. ಎಲ್ಲಿ? ಅದೇ ಎಲ್ಲಿ ಬರ್ತಾರೆ? ಎಲ್ಲಿ ಬರ್ತಾರೆ? ಆಯ್ತಾ, ಒಂದು ನಿಮಿಷ, ನಾನು ಕ್ವಶನ್ ಇದು ಕ್ಲಿಯರ್ ಆಗಿ ಕೇಳ್ತಿದ್ದೀನಿ. ಸತ್ತವನು ಸತ್ತೋಗ್ಬಿಟ್ಟವನೆ, ಸಮಾಧಿಯಿಂದ ಎದ್ದು ಬರ್ತಾನೆ. ಎದ್ದು ಎಲ್ಲಿಗೆ ಬರ್ತಾನೆ ಇವಾಗ ಅರ್ಥ ಆಯ್ತಾ? ಎಲ್ಲಿ ಬರ್ತಾನೆ? ಅದೇ ಭೂಮಿಗೆ ಬರ್ತಾನೆ. ಅದಮ್ಮ ಭೂಮಿ ಇರೋದು ಸಮಾಜದ ಭೂಮಿಯಲ್ಲಿ. ಅಲ್ಲಿಂದ ಎಲ್ಲಿ ಬರ್ತಾನೆ? ನೆಕ್ಸ್ಟು ಮನೆಗೆ ಅಲ್ವಾ? ಅದು ಹೇಳ್ರಿ, ಮನೆಗೆ ಬರ್ತಾರೆ. ನಾನೇ ಕ್ವಶನ್ ಸರಿ ಕೇಳಿಲ್ಲ. ಸರಿ ಅಂದ್ರ ಇವಾಗ ಯಾರಿಗಾರ ಹೋಗಿ ಕೇಳ್ರಿ ಅಂತೀನಿ, ಸತ್ತೋದವನು ನಿಮ್ಮ ಮನೆಗೆ ಬರ್ತಾನೆ ಅಂತಂದ್ರೆ ಏನು ಹೇಳ್ತಾರೆ? ಅಯ್ಯೋ ಬಂದಿರ್ಬಿಡ್ಬಿಡ್ರಿ, ಇವ್ ಬರ್ಬಪ್ಪ. ಅವ್ರು ಬರ್ದಿ ರೀತಿಯಲ್ಲಿ ಎಷ್ಟೋ ಪೂಜೆ ಪುರಸ್ಕಾರ ಮಾಡ್ತಾರೆ ಇವಾಗ. ಅದರ ಆದರೆ ಜಸ್ಟ್ ಥಿಂಕ್ ಮಾಡಿ, ಸತ್ತೋಗಿರೋಂಥ ಮನುಷ್ಯ ಹೆಂಗ್ ಸತ್ತೋ ಆ್ಯಸ್ ಇಟ್ ಈಸ್ ಇದೇ ಭೂಮಿಗೆ ಹಿಂಗೆ ಬರ್ತಾರೆ ಅಂತಂದ್ರೆ ನೋಡಿದ್ರೆ ಏನು ಮಾಡ್ತಾರೆ ಹೇಳಿ? ಆಶ್ಚರ್ಯ ಪಡ್ತಾರೆ. ನೀವು ದೆವ್ವ ಬುದ್ಧ ಥಿಂಕ್ ಮಾಡ್ಬಿಡಿ ತಿರ್ಗಾ. ಅದರ ಆಶ್ಚರ್ಯ ಪಡ್ತಾರೆ. ನೋಡಿದ್ರಿ ಎಷ್ಟೋ ಜನ ತುಂಬ ಸಂತೋಷ ಪಡ್ತಾರೆ. ಬಿಡ್ತಾರೆ ಹೇಳ್ತದೆ ಅವ್ರ ತಾಯಿ ಬಗ್ಗೆ. ಅದರ ತಲೆ ತಿರ್ಕೊಬೇಕು, ಅವ್ರ ತಾಯಿ ಬಗ್ಗೆ. ತಾಯಿಗೆ ಅದು ಹೇಳ್ಬೇಕಾರೆ ಅವ್ರ ಸತ್ಯ ಏನು ಮಾಡೋದು ಗೊತ್ತು? ಅಂದ್ರೆ ಮನೇಲಿ 11 ಜನ ಮಕ್ಳಲ್ಲಿ ಬರ್ತಾರೆ. 11. ಅದರ ಇನ್ನೊಬ್ಬರಾಗಿರೋ ಯಾಕೋ ಫ್ಯಾಮಿಲಿ ಆಗ್ತದೆ. ಸರಿ, ನೋಡ್ಬೇಕಾರೆ ಏನ್ರಿ ಫುಲ್ ಏನು ಮಾಡೋದು ಸತ್ಯಕ್ಕೆ? ಯಾಕೆ? ರಿಸರಕ್ಷನ್. ಅದರ ಎಷ್ಟು ಬ್ಯೂಟಿಫುಲ್ ನೋಡಿದ್ದು. ಅದು ಹೇಳೋದು, ಆ ಆಲೋಚನೆ ಮನುಷ್ಯನ ಒಂದು ಮನಸ್ಸು ಕೂಡ ಏನಾಗಿಲ್ವಂತೆ, ಹುಟ್ಟಲಿಲ್ಲ. ಯೋಚನೆ ಮಾಡಿರ್ತೀನಿ, ಇವಾಗ ಮಕ್ಳಿಗೆಲ್ಲ ಝೂ ಕರ್ಕೊಂಡೋದು ಏನು ಮಾಡ್ತಾರೆ? ಲಯನ್ ನೋಡಿ, ಪಪ್ಪ ಲಯನ್, ಟೈಗರ್ ಅಂತ ಎಷ್ಟು ಖುಷಿ ಪಡ್ತಾರೆ. ಅದೇ ಲಯನ್ನ ಟೈಗರ್ ಮುಟ್ಟಕ್ಕೆ ಎಷ್ಟು ಇಷ್ಟಪಡಲ್ವಾ? ಯೋಚನೆ ಮಾಡಿ, 1000 yearsಲ್ಲಿ ರೋಡಲ್ಲೆಲ್ಲ ಏನಾಗಿರ್ತಾರೆ? ಪ್ರಾಣಿ ಇರ್ತಾರೆ. ಈಡೇನು ತೋಟ ಥರ ಎಲ್ಲ ಓಪನ್ ಆಗಿರ್ತಾರೆ. ಅಂದರೆ ಈ ಥಾಟ್ ಯಾವ ಮನುಷ್ಯನ ಮನಸ್ಸಲ್ಲಿ ಬಂದು ಯೋಚನೆ ಮಾಡಿ. ಅದಕ್ಕೆ ಕೇಳೋದು, ದೇವರು ಮನುಷ್ಯನಿಗೆ ಏನು ಯೋಜನೆ ಫಿಕ್ಸ್ ಮಾಡೋರೋ ಯಾವತ್ತು ಮನುಷ್ಯನ ಥಾಟಿಗೆ ಏನಾಗಿಲ್ಲ. ಅದರ ಅಂದರೆ ಇದು ಯಾರ ಥಾಟ್ಸು? ಮುಂದೆ ಕೇಳ್ತಾರೋ ನಿಂತೀನಿ, ಓದಿದ್ದೀನಿ ನೆಕ್ಸ್ಟ್. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿ. ನೋಡ್ರ, ಇವೆಲ್ಲ ದೇವರ ಥಾಟ್ಸ್ಗಳನ್ನ ನಮಗೆ ದೇವರ ಪವಿತ್ರಾತ್ಮ ಮುಖಾಂತರ ಮಾಡೋದು ನಮಗೆ ತಿಳಿಯಪಡಿಸುವಂತೆ. ನೆಕ್ಸ್ಟ್, ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವ. ಅಗಾಧ ವಿಷಯಗಳನ್ನ ಅದೇನ್ ಮಾಡ್ತಾರೆ ದೇವ್ರು ನಮ್ಗೆ ಪರಿಶೋಧಿಸ್ತಾರೆ. ಥಿಂಗ್ಸ್ ಆಫ್ ಗಾಡ್, ಡೀಪ್ ಥಿಂಗ್ಸ್ ಆಫ್ ಗಾಡ್. ಏನ್ ಡೀಪ್ ಥಿಂಗ್ಸ್ ಆಫ್ ಗಾಡ್ ಅಂದ್ರೆ ಡೀಪ್ ಥಾಟ್ಸ್ ಆಫ್ ಗಾಡ್ನ ದೇವ್ರ ತನ್ನ ಹೋಲಿ ಸ್ಪಿರಿಟ್ ಮುಖಾಂತರ ನಮಗೇನು ಮಾಡೋದಂತೆ ಅಲ್ಲಿ ರಿವೀಲ್ ಮಾಡೋರಂತೆ. ಅಲ್ಲ, ಹಾಗಾದ್ರೆ ಈ ಬೈಬಲಲ್ಲಿ ಬರೆದಿರೋದೆಲ್ಲ ಯಾರ ಥಾಟ್ಸು? ದೇವ್ರ ಥಾಟ್ಸ್. ಆ ಥಾಟ್ಸ್ ಹೆಂಗಿದೆ? ಐಸಯ 55:8, ಏಷಯ 55:8 ಓದಿ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ನೋಡ್ರ, ನಮ್ಮ ಆಲೋಚನೆಗಳು ನಿಮ್ಮ ಆಲೋಚನೆ. ದೇವರ ಆಲೋಚನೆಗಳು ಮನುಷ್ಯನ ಆಲೋಚನೆನೇ ಅಲ್ಲ. ಮನುಷ್ಯನ ಆಲೋಚನೆ ಏನೋ ಅಂದ್ರ ಯಾವನೋ ಭಾಷೆ ತಪ್ಪು ಮಾಡಿದ್ರೆ ಏನು ಕೊಡ್ಬೇಕು? ಶಿಕ್ಷೆ ಕೊಡ್ಬೇಕು. ಫಸ್ಟು ಲೋಕಲ್ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಾಗಿಲ್ಲ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ? ಸುಪ್ರೀಂ ಕೋರ್ಟ್. ಅವ್ನು ಬೇರೆ ಆಪ್ಷನ್ ಇಲ್ಲ, ಇವಾಗ ಕೊಡ್ಲೇಬೇಕಪ್ಪ, ಇಲ್ಲ ನನ್ನ ಬಿಡಲ್ಲ ಅಂತಂದ್ಬಿಟ್ಟು ಅದಕ್ಕೇನು ಮಾಡ್ತಾನೆ? ತೀರ್ಪು ಏನು ಮಾಡ್ತಾನೆ? ನಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಲ್ವರ? ಇದು ಮನುಷ್ಯನ ಆಲೋಚನೆ. ದೇವ್ರ ಥಾಟ್ಸೇ ಅದಲ್ಲ ರೀ. ಅರ ದೇವ್ರು ಏನು ಮಾಡಿದ್ರೆ, ಯೇಸು ಕ್ರಿಸ್ತನ ರಕ್ತ ಲೋಕಂತ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಪಾಪ ಏನು ಮಾಡ್ತಾರೆ? ಅದು ತೊಳಿತಾರೆ. ಇಷ್ಟು ಪವರು ಯಾರಿಗಿದೆ? ಸಿಂಪಲ್ ಬ್ಲಡ್ ಆಫ್ ಕ್ರೈಸ್ಟ್ಗಿದೆ. ದೇವರು ಲೋಕವನ್ನೇ ಎಷ್ಟೋ ಪ್ರೀತಿ ಮಾಡಿ ಯಾರನ್ನು ಕೊಟ್ರಂತೆ? ಒಬ್ಬನೇ ಬಂದ್ಬಿಟ್ಟು. ಏನಕ್ಕೆ? ಒಬ್ಬನು ಕೂಡ ಏನಾಗ್ಬಿಡ್ದ? ಇದು ಯಾರ ಥಾಟ್ಸ್? ನಾವೇನ್ ಮಾಡ್ತೀರಿ? ಅವನ ಹಾಳಾಗೋಗ್ಲಿ, ಇವನ ಹಾಳಾಗೋಗ್ಲಿ ಅಲ್ವರ? ಇದನ್ನ ಹೇಳೋದು ಅಲ್ವರ?
ಅರೆ ದೇವ್ರ ಥಾಟು ಅದಲ್ಲ. ಎಲ್ಲ ಮನುಷ್ಯ ಮಾಡಲಿ ರಕ್ಷಣೆ ಮಾಡಲಿ. ದಿಸ್ ಈಸ್ ದ ಥಾಟ್ ಆಫ್ ಗಾಡ್. ಅದಕ್ಕೆ ನೋಡ್ಬೇಕಾರೆ ನನ್ನ ಆಲೋಚನೆ ದೇವ್ರು ಏನು ಥಿಂಕ್ ಮಾಡ್ತಾರೋ ಅದು ಮನುಷ್ಯನ ಆಲೋಚನೆನೇ ಅಲ್ಲ. ನೆಕ್ಸ್ಟ್ ಆಮೇಲೆ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು, ನೋಡ್ರ, ನಿಮ್ಮ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಸೂಪರ್ ಥಾಟ್ಸ್. ಅದನ್ನೇ ಬೈಬಲಲ್ಲಿ ಸೂಪರ್ ನಮಗೆ ಮಾಡಿದ್ವಾಗ ಎಕ್ಸ್ಪ್ರೆಸ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳೋದು, ವಾಟ್ ಯು ಸೋ ಯು ರೀಪ್. ಯಾರು ಅದಕ್ಕೆ ನೋಡ್ಬೇಕಾದ್ರೆ ಬಿ ನಾಟ್ ಡಿಸೀವ್ಡ್ ಅದ್ರ ದೇವರು ಏನಲ್ವತ್ತೆ. ಓದಿ ಗಲಾತ್ಯರು ಇನ್ನೊಂದ್ಸರಿ ವಾಕ್ಯನ ಓದ್ರಂತೀನಿ. ಗಲಾತ್ಯರು 6:7 ಕನ್ನಡದಲ್ಲಿ ಮತ್ತು ದೇವರು ಓದಿಂತೀನಿ. ಗಲೇಷಿಯನ್ಸ್ 6 ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಅಂದ್ರೆ ಏನರ್ಥ? ತಿರಸ್ಕಾರವನ್ನು ಸಹಿಸ್ಕೊಡಲ್ಲ. ಏನು ತಿರಸ್ಕಾರ ಅಂದ್ರೆ ಏನು? ಬಿಟ್ಬಿಡೋದು. ಅದರ ಅಯ್ಯೋ ಬೇಡ ಬಿಟ್ಬಿಡು. ತಿರಸ್ಕಾರ ಅಂದ್ರೆ ಹೆಂಗಿದೆ ಅಂತಂದ್ರೆ, ಇವಾಗ ನಮ್ಮ ಯಾರು ಅಪೋಸ್ಟಲ್ ಪೀಟರು ಯೇಸು ಕ್ರಿಸ್ತನ 3 ಸಲ ನಿರಾಕರಿಸಲ್ಲ. ಆ ಥರ ಬರ್ತದ ಅಲ್ಲಲ್ವಾ? ಸರಿ, ಮತ್ತೆ ಹಂಗಾರೆ ಏನೋ ರಿಜೆಕ್ಟ್ ಮಾಡ್ಬಿಡ್ತಾರ. ದೇವರು ತಿರಸ್ಕಾರವನ್ನು ಸಹಿಸ್ಕೊಳೋದಲ್ಲ ಅಂತಂದ್ರ. ಸರಿ, ಓಕೆ. ಇದನ್ನ ಯಾರು ಬಂದ್ಬಿಟ್ಟು ತಮಿಳು ಓದ್ರಿ? ತಮಿಳು ಇದೆಯಾ? ಏನು ಪರ್ಯಾಸಂ ಪಣ್ಣ ಒಟ್ಟ ಏನರ್ಥ? ಗೇಲಿ. ನೋಡೋ ಕರೆಕ್ಟಾಗಿ ಬಂತಾರೆ. ಮಾಕಿಂಗ್ ಕರೆಕ್ಟಾಗಿ ಬಂತು ನೋಡಿದ್ರಿ. ಗೇಲಿ ಮಾಡೋದು ದೇವ್ರು ಏನು ಮಾಡಲ್ಲ, ಸಹಿಸ್ಕೊಳಲ್ಲ. ಕರೆಕ್ಟಾಗಿ ಬಂತು ನೋಡ್ರಿ. ವೆರಿ ಆಪ್ಟ್ ವರ್ಡ್. ಅಂದ್ರೆ ಇಂಗ್ಲೀಷ್ ಹೇಳ್ತಾನೆ, ಬಿ ನಾಟ್ ಡಿಸೀವ್ಡ್, ಗಾಡ್ ಈಸ್ ನಾಟ್ ಮಾಕ್ಡ್. ಅಂದರೆ ಏನು ಗೊತ್ತಾ, ದೇವ್ರನ್ನ ಮೋಸ ಮಾಡೋಕ್ಕಾಗಲ್ಲ ಅಂತ ಅರ್ಥ. ನೀನು ದೇವ್ರನ್ನ ಗೇಲಿ ಮಾಡಿ ಎಲ್ಲ ತಿಳಿದು ನೀನು ದೇವ್ರನ್ನ ಗೇಲಿ ಮಾಡ್ತಿರ್ತಾರೆ ನಡ್ಕೊಂಡಾದ್ರೆ ದೇವ್ರನ್ನ ಮಾತ್ರ ಏನು ಮಾಡೋಕ್ಕಾಗಲ್ಲ. ಯು ಕಾಂಟ್ ಫೂಲ್ ಗಾಡ್ ಅಂತ ಅಲ್ವರ. ಯು ಕಾಂಟ್ ಚೀಟ್ ವಿತ್ ಗಾಡ್, ಯು ಕಾಂಟ್ ಪ್ಲೇ ವಿತ್ ಗಾಡ್ ಅಂದ್ಬಿಟ್ಟು ಅರ್ಥ ಆಯ್ತಾ? ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏನು ಹೇಳ್ತಾರೆ, ನೋಡಪ್ಪ ನೀನು ಏನೆಲ್ಲ ಮಾಡ್ತೀಯೋ ಇದನ್ನೇನು ಮಾಡ್ಬೇಕು, ನೀನು ಒಂದು ಕಾಲದಲ್ಲಿ ಕೂಯಲೇಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಹಂಗಾರೆ ನೋಡ್ಬೇಕಾರೆ ಏನು ಅರ್ಥ ಅಂತಂದರೆ, ಏನ್ರಿ ನಾವು ಏನು ಥಿಂಕ್ ಮಾಡ್ತೀರಿ, ಏನ್ರಿ ನಾವೇನು ಕ್ಯಾರೆಕ್ಟರ್ ನಮ್ಮಲ್ಲಿ ಬೆಳೆಸ್ಕೊಂಡಿದ್ದೀರೋ ಇದಕ್ಕೆಲ್ಲ ಸೋರ್ಸ್ ಏನಪ್ಪ ಅಂದರೆ ನಮ್ಮ ಒಂದು ಥಾಟ್ಸ್ ಅದರ. ಸರಿ, ಇವಾಗ ಇದೇನು ಮಾಡಿದ್ರಿ, ಇದು ಏನು ಹೇಳ್ತಾರೆ, ಬಿ ನಾಟ್ ಡಿಸೀವ್ಡ್. ದೇವ್ರದ್ದು ಏನು ಮಾಡೋಕ್ಕಾಗಲ್ಲ, ಮೋಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೆಂಗೆ ಅಂತಂದರೆ ನೋಡಿ, ಇವಾಗ ನಾನು ಏನೋ ಒಂದು ಥಿಂಕ್ ಮಾಡ್ತಾ ಇರ್ತೀನಪ್ಪ ಅರೆ ಔಟ್ವರ್ಡ್ ಆಗಿ ಸೂಪರಾಗಿ ಏನಾಗಿರ್ತೀನಿ ಇರ್ತೀನಿ ಅಂದ್ರ. ಇವಾಗ ಇದು ಹೆಂಗಿದೆ ದೇವ್ರ ದೃಷ್ಟಿಲಿ? ಚೆನ್ನಾಗಿದೆ ಅಲ್ವಾ? ಸರಿ, ಇವಾಗ ಇನ್ನೊಂದು ಥಿಂಕ್ ಮಾಡೋಣ. ಇನ್ನೊಂದು ಎಕ್ಸಾಂಪಲ್ ಹೇಳ್ತಿದ್ರ, ನೋಡೋಕ್ಕೆ ಖರಾಬಾಗಿದ್ದೀನಿ, ಮೋಸವಾಗಿದ್ದೀನಿ, ಅರೆ ಥಾಟ್ಸಲ್ಲೆಲ್ಲ ಸೂಪರ್ ಆಗಿದ್ದೀನಿ. ಇವಾಗ ದೇವ್ರ ದೃಷ್ಟಿಲಿ ಹೆಂಗಿದೆ? ಒಳ್ಳೆದಾಗಿದೆ. ನಮ್ಗೆ ಏನು ಗೊತ್ತಾಯ್ತದೆ? ನಮಗೇನು ಗೊತ್ತಾಗಲ್ಲ. ಅದನ್ನೇ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ನೋಡಪ್ಪ ಮೋಸ ಹೋಗ್ಬಿಟ್ರಿ. ಯಾರು ಬೇಕಾರೋ ಮೋಸ ಮಾಡ್ಬೋದು, ಅರೆ ಪರಲೋಕದ ದೇವ್ರನ್ನ ಏನು ಮಾಡೋಕ್ಕಾಗಲ್ಲ, ಮೋಸ ಮಾಡೋಕ್ಕೆ ಆಗೋದಿಲ್ಲ ಅಲ್ವರ. ಸರಿ, ಹೆಂಗೆ ಅಂತಂದರೆ ಇವಾಗ ಇವಾಗ ಮನುಷ್ಯ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ವಿ ಕಾಂಟ್ ಗೆಸ್ ಎವ್ರಿಬಡಿ. ನಾವೆಲ್ಲ ಏನು ಮಾಡ್ತೀವಿ, ಮನುಷ್ಯನ ದೃಷ್ಟಿನೇ. ಒಬ್ರು ಚೆನ್ನಾಗಿದ್ರೆ, ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಅವ್ರನ್ನ ಏನು ಮಾಡ್ತೀವಿ, ತುಂಬ ಒಳ್ಳೆ ಬಿಹೇವಿಯರ್ ಅಂತ ಹೇಳ್ತೀವಿ. ಅದು ಅಫ್ಕೋರ್ಸ್ ದಟ್ಸ್ ನ್ಯಾಚುರಲ್ ಟೆಂಡೆನ್ಸಿ, ಅದೇನು ಮಾಡೋಕ್ಕಾಗಲ್ಲ. ದೇವರೇ ಹೇಳ್ಬಿಟ್ರು ಸ್ಯಾಮ್ಯಲ್ಗೆ ಅದರ, ಮನುಷ್ಯ ಏನು ನೋಡ್ತಾನೆ ಹೊರಗೆ, ಅದೇ ಮನುಷ್ಯ ನೋಡೋದೇ ಅದೇ ಅದರ. ಎಷ್ಟು ಬ್ಯೂಟಿಫುಲ್ ಆಗೋನೆ, ಏನಿಟ್ಟವನೇ ಎಲ್ಲ ಆಸ್ತಿ ಅಂತ ಸಲ ಇದನ್ನೇನು ನೋಡೋದು. ಆದರೆ ದೇವ್ರು ನೋಡೋದೇನಂತೆ, ಮನುಷ್ಯನ ಹೃದಯ ಅದರ. ಸೊ ಆ ಕೇಪಬಿಲಿಟಿ ಯಾರಿಗಿಲ್ಲ, ನಮಗಿಲ್ಲ. ಆದರೆ ಈ ವಿಚಾರದಲ್ಲಿ ನಾವು ಕಾಶಿಯಸ್ ಆಗಿರೋದು ಇಂಪಾರ್ಟೆಂಟ್. ಹೇಗೆ ಅಂತಂದರೆ ನೋಡಿ, ಇವಾಗ ಥಾಟ್ಸು ಸರಿ ಇಲ್ಲ, ಆ್ಯಕ್ಷನ್ಸು ಬ್ಯೂಟಿಫುಲ್ ಆಗಿದೆ ಅದರ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೆಂಗೆ ಅಂತಂದರೆ, ಇವಾಗ ಸಿನಿಮಾ ಫಿಲಮ್ ಅದರ, ನಾವು ಯಾರು ಫಿಲಮ್ ನೋಡಲ್ಲ ಅಲ್ವಾ? ಓಕೆ, ಸರಿ ಆಯ್ತು ಬಿಡಿ, ನೋಡ್ತೀರಾ, ನೋಡಿದವ ನಿಮ್ಗೆ ಬಿಟ್ಟಿದ್ದು ಆಯ್ತರ. ಸರಿ, ಇವಾಗ ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರಪ್ಪ, ಅದೆಲ್ಲ ಏನೋ ರಿಯಲ್ಲ ಫೇಕಾ? ಫೇಕ್. ಆದರೆ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ನಮ್ಮ ಮುಂದೆ ನಾವೇ ಕೂತ್ಕೊಂಡ್ಬಿಟ್ಟ ಅಂದರೆ ಎಮೋಷನ್ಸ್ ನಮ್ಮಲ್ಲಿ ಏನಾಗ್ತದೆ. ಹಂಗೆ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿದ್ದೀರಾ? ಈ ವಾಸ್ ಆ್ಯಕ್ಚುಲಿ ವಿಲನ್. ಅವ್ನು ಹೀರೋ ಮಾಡಿದ್ರು ರೋಲು, ಈಸ್ ಎ ವಿಲನ್. ವಿಲನ್ ರೋಲ್ ಮಾಡಿದ್ದಾನಪ್ಪ, ವಿಲನ್ ಅಂದರೆ ಥಿಂಕ್ ಮಾಡಿದೆ. ಸೊ ಅದಕ್ಕೆ ನನ್ನ ಥಾಟ್ಸ್ ಕರೆಕ್ಟ್ ಆಗಿರಬೇಕು ಅಲ್ವರ. ಸೊ ವಿಲನ್ ರೋಲ್ ಏನು ಮಾಡೋನು ಆ್ಯಕ್ಚುಲಿ ಅವ್ನು ಮಾಡೋನೆ ಹತ್ರ. ಸೊ ಅದೇ ಅಲ್ಲಿ ಹೆಂಗೆ ಬ್ಯೂಟಿಫುಲ್ಲಾಗಿ ನಡೆಸಿದ್ದಾನೆ ಅಂತಂದರೆ, ಅವ್ನ ಎಮೋಷನ್ಸ್ ಏನಾಗ್ತಾನೆ ಹಂಗೆ ವಿ ಶೇರ್ ದಟ್ ಎಮೋಷನ್ಸ್ ಅಲ್ವರ. ಯಾಕೆ ಅಂತಂದರೆ ಆ ಥರ ಏನು ಮಾಡಿದ್ದಾರೆ, ನಟಿಸಿದ್ದಾರೆ. ಸೊ ಇವಾಗ ಅಲ್ಲಿ ಹೆಂಗಿದೆ, ಅಲ್ಲಿ ಮಾಡಿದಂಥ ಆ್ಯಕ್ಟಿಂಗು ಅವ್ನ ಕ್ಯಾರೆಕ್ಟ್ರಿಗೇನೋ ಸಂಬಂಧ ಇದೆಯಾ? ಇಲ್ಲ. ಅವ್ನು ಹೇಳ್ತಾನೆ, ಕೇಳ್ತಾರೆ, ಅದು ಯೂಟ್ಯೂಬಲ್ಲಿ ಅವ್ನು ಟೆಸ್ಟಿಮನಿ ಹೇಳ್ತಾನೆ. ಆ ಪ್ಯಾಷನ್ ಆಫ್ ಕ್ರೈಸ್ಟ್ ಎಲ್ಲ ಮಾಡಿದ್ಮೇಲೆ ಈಸ್ ಕ್ಯಾರೆಕ್ಟರ್ ಚೇಂಜ್ಡ್ ಅಂತೆ. ಮಾತ್ರ ಅವ್ನ ಲೈಫಲ್ಲಿ ಚೇಂಜ್ ಆದ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಟ್ ನಾಟ್ ವಾಂಟ್ ಟು ಡೂ ಇಟ್. ಆದರೆ ಅದೆಲ್ಲ ನಟಿಸಿದ ಮೇಲೆ, ಅದನ್ನೆಲ್ಲ ಡೈಲಾಗ್ ಕೇಳಿದೆ, ಆ ಥರ ಫೀಲಿಂಗ್ಸ್ ಎಲ್ಲ ಬಾಡಿಲಿ ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ಈ ಫೆಲ್ಟ್ ದ ಬ್ಲಡ್ ಆಫ್ ಕ್ರೈಸ್ಟ್ ಇಸ್ ಸೋ ಪ್ರೆಷಿಯಸ್ ಅದರ. ಅವ್ನ ಲೈಫ್ ಚೇಂಜ್ ಮಾಡ್ಕೊಂಡ ಅಂತ ಹೇಳ್ತಾರೆ. ಹಂಗಂದ್ರೆ ಏನಪ್ಪ ಮೀನಿಂಗ್ ಅಂದರೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಏನಿದೆ, ತುಂಬ ಇದೆ, ಸಾಧ್ಯತೆಗಳಿದೆ ಅದರ.
ಹಂಗಂತಂದ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ ಪ್ಯೂರಿಫೈ ಇದೆ ಅಂತಂದ್ಬಿಟ್ಟು ಹೇಳ್ಕೊಳಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ದೇವ್ರನ್ನ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವರ. ಇನ್ನೊಂದಿದೆಪ್ಪ, ಏನಪ್ಪ ಇನ್ನೊಂದು ಏನಪ್ಪ ಹೇಗಿದೆ ಅಂತಂದರೆ ನಮ್ಮ ಕ್ಯಾರೆಕ್ಟ್ರಲ್ಲಿ ಏನಾಗಿಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ, ಅದೇ ಏನೋ ಔಟ್ವರ್ಡ್ ನೋಡೋಕ್ಕೆ ಚೆನ್ನಾಗಿಲ್ಲ, ಆದರೆ ಮನಸ್ಸಲ್ಲಿ ಏನಾಗಿದೆ ಶುದ್ಧವಾಗಿದೆ ಅಲ್ವರ. ಇವಾಗ ದೇವ್ರದ್ದು ಮೆಸ್ತಾರ ಅಂತಂದರೆ ದೇವ್ರದ್ದು ಮೆಸ್. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ ವಾಕ್ಯದಿಂದ. ಎಲ್ಲಪ್ಪ ಅಂದರೆ ಮಾರ್ಕ್ ನೋಡೋಣ. ಮಾರ್ಕಲ್ಲಿ 14 ಚಾಪ್ಟರ್ ತೆಗಿರಿ. 14 ಚಾಪ್ಟ್ರಲ್ಲಿ ಒಂದು ನಿಮಿಷ 71-72 ಹೋದ್ರಿ ಯಾರು? ಮಾರ್ಕ್ 14 ಆದರೆ ಚಾಪ್ಟರ್. ಅವನು ನೀವು ಹೇಳುವ ಆ ಮನುಷ್ಯನನ್ನು ನಾನು ಅರಿಯೆನು ಎಂದು ಹೇಳಿ ಶಪಿಸಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಕೋಳಿ 2ನೇ ಸಾರಿ ಕೂಗಿತು. ಆಗ ಪೇತ್ರನು, ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ತನಗೆ ಹೇಳಿದ ಮಾತನ್ನು ನೆನಪಿಗೆ ತಂದುಕೊಂಡು ಆ ವಿಷಯದಲ್ಲಿ ಯೋಚಿಸಿ ಏನ್ ಮಾಡದಂತೆ ಅತ್ತನು. ಇವಾಗ ನೋಡಿ ಪೇತ್ರ ಅಲ್ಲಿ ಸಿಚುವೇಶನ್ ಹೆಂಗಿದೆ ಅಂದ್ರೆ ಔಟ್ವರ್ಡ್ ಆಗಿ ಇವನೇನು ಮಾಡ್ದ, ಯೇಸು ಕ್ರಿಸ್ತನ ಶಾಪ್ ಹಾಕ್ಬಿಟ್ಟ. ಅಯ್ಯೋ ನನಗೆ ಇವ್ರು ಗೊತ್ತಿಲ್ಲಪ್ಪ, ನಾನು ಮದರ್ ಪ್ರಾಮಿಸ್ ಫಾದರ್ ಪ್ರಾಮಿಸ್ ಎಕ್ಸೆಟ್ರಾ ಏನು ಮಾಡ್ತಾರೆ ಮೋಸ್ಟ್ಲಿ ಬಾಯಿನಲ್ಲಿ ಟೆನ್ಷನ್ ಆಗ್ಬಿಟ್ಟು ಏನೋ ಹೇಳ್ಬಿಡ್ತಾರೆ. ಅವರ ಎಲ್ಲ ಆಗಿದ್ಮೇಲೆ ಕೋಳಿ ಕೂಗಿರ್ತಾರೆ ನೋಡ್ರಿ ಅಂತೀನಿ. ಕೋಳಿ ಕೂಗಿದ ತಕ್ಷಣ ಇವ್ ಏನಾಗಿದೆ ಥಾಟ್ಸಲ್ಲಿ ಯೋಚನೆ ಬಂದಿರ್ತಾರೆ. ಯೇಸು ಕ್ರಿಸ್ತ ಹಿಂಗೆ ಹೇಳ್ದಲ್ಲಪ್ಪ, ನಾನೇನು ಮಾಡಿದೆ ಮಾಡ್ಬಿಟ್ಟಲ್ಲ ಅಂತ ಏನು ಮಾಡ್ತಾರೆ, ಅದನ್ನು ಯೋಚಿಸಿ ಏನು ಮಾಡಿದಂತ ಅವನು ಅರ್ಥನ. ಅದೇನು ಅರ್ಥ, ಅವನು ಆಕ್ಚುಲಿ ಔಟ್ವರ್ಡ್ ಆಗಿ ನಡ್ಕೊಬೇಕು ಅಂತ ಮನ್ಸಿತ್ತು ಅವನಿಗೆ, ನಡ್ಕೊಬೇಕು ಅಂತ ಮನ್ಸು ಇರಲಿಲ್ಲ. ಆ ಸಿಚುವೇಶನ್ ಹಂಗಿತ್ತು ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅವನಿಗೆ ಅದರ. ಸೊ ಏನು ರಿಯಾಕ್ಟ್ ಆಗಬೇಕು, ಹೆಂಗೆ ನಡ್ಕೊಬೇಕು ಗೊತ್ತಿಲ್ಲ. ನ್ಯಾಚುರಲ್ ಆಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಏನು ಮಾಡ್ತಾನೋ ಅದನ್ನೇ ಏನು ಮಾಡ್ದ ಯೋಚನೆ ಮಾಡಿದ್ರೆ. ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ? ಹೋಗಿದ್ದೀರಲ್ಲ, ವಿತ್ ಏನಂತಾರೆ ವಿತ್ ಪ್ರಿಪೇರ್ಡ್ನೆಸ್ ಅಥವಾ ಸಡನ್ನಾಗಿ ಹಂಗೆ ಹೋಗಿದ್ದೀರಾ? ಸಡನ್ನಾಗಿ ಹೋಗಿದ್ದೀರಾ? ಸಡನ್ನಾಗಿ ಹೋದ್ರೆ ಹೆಂಗಿರ್ತಾರೆ ಗೊತ್ತಾ, ಪೊಲೀಸ್ ಕೇಳೋ ಕ್ವಶನ್ಗಳಿಗೆ ಏನಿಲ್ಲ, ಟ್ರಾಫಿಕ್ ಪೊಲೀಸ್ ಗಾಡಿಗೆ ಅಡ್ಡ ಹಾಕ್ಬಿಟ್ಟು ಅದು ಡಾಕ್ಯುಮೆಂಟ್ಸ್ ಕಡೆ ನಾವು ಏನಾಗ್ಬಿಡ್ತೀರಿ ಅಂದ್ಬಿಡ್ತೀರಿ ಅಲ್ವರ. ಸೊ ಯೋಚನೆ ಮಾಡಿರ್ತೀನಿ, ಇಲ್ಲಿ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಿ ಎಲ್ಲರ ಮುಂದೆ ಹೊಡಿತಾ ಇರ್ಬೇಕಾರೆ ಏನ್ರಿ ಆಗ್ತಾರೆ ಅಲ್ಲಿ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಲೆ ನೋಡ್ಬೇಕಾರೆ ಅಲ್ಲಿ ಏನಾಗ್ತದೆ, ಸಿಕ್ಕಾಪಟ್ಟೆ ಏನಾಗಿರ್ತಾರೆ ಟೆನ್ಷನ್ ಆಗಿರ್ತಾರಲ್ಲ. ಆ ಟೆನ್ಷನ್ಗೆ ಇವ್ರು ಏನು ಮಾಡ್ತಾರೆ, ಒಂಥರ ಬಿಹೇವ್ ಮಾಡಿರ್ತಾರೆ ಅದರ. ಸದ್ಯ ಹೊಡ್ಬೇಕಾದ್ರೆ ಮನಸ್ಪೂರ್ವಕವಾಗಿ ಏನು ಮಾಡೋಕ್ಕೋಗಿಲ್ಲ, ಅವನು ಮಾಡೋಕ್ಕೋಗಿಲ್ಲ. ಆದರೆ ಇಮ್ಮಿಡಿಯೇಟಾಗಿ ಮಾಡಿರೋ ಮಿಸ್ಟೇಕ್ನ ರಿಯಲೈಸ್ ಮಾಡಿಕೊಂಡು ಏನು ಮಾಡ್ತಾನೆ, ತುಂಬ ಅವನು ಹತ್ತನ್ನೋದು ಏನರ್ಥ ಅಂದರೆ ನಾನು ಈ ಥರ ಮಾತಾಡಬೇಕು ಅಂತ ಮನಸ್ಸು ಇಲ್ಲ ಅಂತ. ಹಂಗಾರೆ ಏನು ಮೀನಿಂಗ್ ಅಂದರೆ ನಮ್ಮ ಥಾಟ್ಸಲ್ಲಿ ಪ್ಯೂರ್ ಆಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಲೂಕ್ 7 ಚಾಪ್ಟರ್ 39 ವರ್ಸ್ ನೋಡಿ. ಲೂಕ್ 7:39 ನೋಡಿ. ಈ ಲೂಕ 7:39 ನೋಡ್ರಿ. ಹಾಂ, ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು ನೋಡಿ, ಊಟಕ್ಕೆ ಕರೆದಂತ ಫರಿಸಾಯನು ಇದನ್ನು ಕಂಡು ಯೇಸು ಕ್ರಿಸ್ತನ ಫರಿಸಾಯರು ಏನು ಮಾಡ್ತಾರೆ, ಊಟಕ್ಕೆ ಕರೀತಾರೆ. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂದರೆ ಕೈ ಕಾಲು ತೊಳೆದಿದ್ರೆ ಸೀದಾ ಹೋಗಿ ಏನು ಮಾಡ್ತಾರೆ, ಟೇಬಲ್ಗೆ ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಯೇಸು ಕ್ರಿಸ್ತ ಹಿಂಗೆ ಮಾಡಿದ್ರು? ಇವಾಗ ಒಬ್ಬರು ಊಟಕ್ಕೆ ಕರೀತಾರೆ ಅಂದರೆ ಏನು ಮಾಡೋರೆ, ಮನೆಗೆ ಏನು ಮಾಡ್ಬೇಕು, ಸ್ವಲ್ಪ ಡಿಸಿಪ್ಲಿನ್ ಆಗಿ ಡೀಸೆಂಟಾಗಿ ಏನು ಮಾಡ್ಬೇಕು, ಬಂದ್ಬಿಟ್ಟು ಕೈ ಕಾಲು ತೊಳೆ ಏನು ಮಾಡ್ಬೇಕು, ಒಂದು ಜಾಗಕ್ಕೆ ಕೂತ್ಕೊಬೇಕು ಅಲ್ಲರ. ಇದು ಇಸ್ರೇಲ್ ಇಂಥ ಪದ್ಧತಿ ಬಿಡಿ, ಎಲ್ಲರೂ ಮಾಡ್ತಾಯಿದ್ರು ಅಲ್ಲರ. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ಇವ್ರು ಊಟಕ್ಕೆ ಕರೀತಾರೆ ಸೀದಾ ಎಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಊಟಕ್ಕೆ ಏನು ಮಾಡ್ತಾರೆ, ಕೂತ್ಕೊಂಡ್ಬಿಡ್ತಾರೆ ಅಲ್ಲರ. ಇವಾಗ ಯೋಚನೆ ಮಾಡ್ರಿ, ಇದನ್ನ ಫರಿಸಾಯನು ಏನು ಮಾಡ್ತಾನೆ ನೋಡ್ತಾರೆ, ನೋಡ್ಬಿಟ್ಟು ಏನು ಥಿಂಕ್ ಮಾಡ್ತಾನೆ ನೋಡಿರ್ತೀನಿ. ಇವರು ದುರಾಚಾರಿ, ಇವನು ಪ್ರವಾದಿಯಾಗಿದ್ರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿಕೊಳ್ತಿದ್ದನು ಅಂದುಕೊಂಡನು ಅಲ್ಲರ. ಏನಾಯ್ತಂದ್ರೆ ಯೇಸು ಕ್ರಿಸ್ತ ಕೈ ಕಾಲು ತೊಳೆದ ಡೈರೆಕ್ಟಾಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ರು ಅಲ್ವರ. ಅವಾಗ ಈ ಸ್ತ್ರೀ ಏನು ಮಾಡ್ತಾಳೆ, ಅಯ್ಯೋ ಸ್ವಾಮಿ ಕೈ ಕಾಲು ತೊಳೆದ ಕೂತ್ಕೊಂಡ್ಬಿಟ್ಟಲ್ಲ ಅಂದ್ಕೊಂಡ್ಬಿಟ್ಟು ಅವನ ಎಂಥ ಪ್ರೀತಿನ ಏನು ಮಾಡ್ತಾಳೆ, ತೈಲನ ಹಾಕ್ಬಿಟ್ಟು ಕೈ ಕಾಲುಗಳೇ ಮಾಡ್ತಾರೆ ಒರ್ಸೋದಿಕ್ಕೆ ಶುರು ಮಾಡ್ತಾರೆ. ಅವಾಗ ಮನೆಗೆ ಊಟಕ್ಕೆ ಕರೆದವನು ಈ ಒಂದು ಇನ್ಸಿಡೆಂಟ್ ನೋಡಿದ ತಕ್ಷಣ ಮಾಡ್ತಾರೆ, ಅಯ್ಯೋ ಈ ಸ್ತ್ರೀ ಎಂಥವಳು ಅಂತ ಗೊತ್ತಿಲ್ವಾ, ಇವರು ಪ್ರವಾದಿ ಅಂತ ಹೇಳ್ತಾರೆ, ಈ ಸ್ತ್ರೀ ಎಂತ ಫಸ್ಟೇ ಕಂಡುಹಿಡಿದಿರ್ಬೇಕಲ್ಲ ಆಲೋಚನೆಗಳಲ್ಲಿ. ಹಂಗಾರೆ ಇವರೇನು ಟಚ್ ಮಾಡಕ್ಕೆ ಹೋಗ್ಬಾರ್ದಲ್ಲ, ಯಾಕಂದ್ರೆ ಅಶುದ್ಧವಾಗಿರೋದನ್ನ ಮುಟ್ಬಾರ್ದಂತ ಏನಾಗಿದೆ ಅಲ್ಲಿ ಅಲ್ವರ. ಇವಾಗ ಇಲ್ಲಿ ಯೋಚನೆ ಮಾಡಿರ್ತೀನಿ, ಫರಿಸಾಯನು ಕ್ರೈಸ್ಟ್ನ ಊಟಕ್ಕೆ ಕರೆದವನು ಏನು ಕರೆದಿರ್ತಾನೆ? ಫರಿಸಾಯನಿಗೂ ಯೇಸು ಕ್ರಿಸ್ತನಿಗೆ ಆಯ್ತದ? ಆಗಲ್ಲ. ಆಗದೇ ಇರಬೇಕು, ಊಟಕ್ಕೆ ಹೆಂಗೆ ಕರಿಬೇಕು? ಯೇಸು ಕ್ರಿಸ್ತ ಏನು ಮಿಸ್ಟೇಕ್ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಯೇಸು ಕ್ರಿಸ್ತ ಮಾಡ್ರು, ತಗೊಳಪ್ಪ ಮಿಸ್ಟೇಕೇ ಮಾಡ್ಕೋದು, ಏನು ಮಾಡ್ಕೊ ಸೀದಾ ಊಟಕ್ಕೆ ಕುತ್ಕೊಂಡ್ಬಿಟ್ಟಾರೆ ಅಲ್ವರ. ಸರಿ, ಇವಾಗ ಆ ಸ್ತ್ರೀ ಮಾಡಿದ್ದು ಒಂದು ಕೆಲಸ ಅದರ,
ಇದು ಅವನ ಥಾಟಲ್ಲಿ ಏನಂತ ಬಂತು ಇವಾಗ? ಅವನೇನು ಯೋಚನೆ ಮಾಡ್ತಾನೆ? ಕೆಟ್ಟಿದ್ದು ಯೋಚನೆ ಮಾಡೋದನ್ನ, ಒಳ್ಳೇದು ಯೋಚನೆ ಮಾಡೋದ? ಕೆಟ್ಟಿದ್ದು ಯೋಚನೆ ಮಾಡ್ದ. ಕರೆದಿರೋ ಉದ್ದೇಶ ಹೆಂಗಿದೆ? ಒಳ್ಳೇದು. ಅದರ ನೋಡಿ, ಅವನು ಫರಿಸಿ ಸರಿಸಾನೆ ಅದಕ್ಕೆ ಫೇಮಸ್. ಬೈಬಲ್ ಕೊಟ್ಟರೆ ಯೇಸು ಕ್ರಿಸ್ತ ಸುಣ್ಣ ಬಳಿದ ಸಮಾಧಿಗಳು ಅಂದ್ರೇನು? ಔಟ್ವರ್ಡ್ ಕ್ಯಾರೆಕ್ಟರ್ ಸೂಪರ್. ಅದರ ಕರೆದಿರೋದು ಏನಕ್ಕೆ? ಒಳ್ಳೆ ಇಂಟೆನ್ಷನ್, ಜನಾಂಗ ಮುಂದೆ ಎಲ್ಲ ಸೂಪರ್ ಆಗಿರ್ಬೇಕು ಅಂತ. ಆದರೆ ಮನಸ್ಸಿನ ಹೃದಯ ಏನಾಗಿಲ್ಲ, ಕೆಟ್ಟದಾಗಿತ್ತು ನೋಡ್ರಿ ಅಂದ್ರ. ಇದು ಏನಾಯ್ತು ಅಂದ್ರೆ, ಇದು ಅವ್ನಿಗೆ ಬ್ಲೆಸ್ಸಿಂಗ್ ಆಯ್ತಾ? ಬ್ಲೆಸ್ಸಿಂಗ್ ಆಗಿಲ್ಲ ಅಲ್ವರ. ಅತಿಥಿ ಸತ್ಕಾರ್ಯ ಎಷ್ಟು ಆಶೀರ್ವಾದವಾಗಿತ್ತು, ಆ ಆಶೀರ್ವಾದನೇ ಮಾಡ್ದವನು ಕಳ್ಕೊಂಡ. ಆದರೆ ಪೇತ್ರ ಎಂಥ ಘೋರವಾಗಿ ಕೆಲಸ ಮಾಡ್ಟ. ಯೇಸು ಕ್ರಿಸ್ತನ ಎಲ್ಲರ ಮುಂದೆ ರಿಜೆಕ್ಟ್ ಮಾಡ್ದ, ಆದ್ರೂ ಏನು ಮಾಡ್ದ? ಕಿರೀಟನ ಗೆದ್ದವನೇ. ಅದರ ಹಂಗಾರೆ ನಮ್ಮ ಥಾಟ್ಸು ಆ್ಯಕ್ಟಿಂಗ್ ಥರ ಇರಬಾರ್ದು. ಅದರ ಅದನ್ನು ಇತ್ತು ಅಂದರೆ ಅದನ್ನು ಜಯಿಸೋದಕ್ಕೆ ಮ್ಯಾಕ್ಸಿಮಮ್ ಏನು ಮಾಡೋದು? ಎಫರ್ಟ್ಸು ಹಾಕಬೇಕು ಅಲ್ವರ. ಅದು ನೋಡ್ಬೇಕಾದ್ರೆ ದೇವ್ರನ್ನ ಮೋಸ ಮಾಡೋಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಲ್ವರ. ಸೊ ನಾವು ಏನೇ ಕೆಲಸ ಮಾಡ್ತೀವಿ ತಿಳ್ಕೊಳ್ಳಿ, ನಾವು ಏನೇ ಒಂದು ವಸ್ತು ತೊಗೊಳ್ಳಿ, ಏನೇ ಕೆಲಸ ಮಾಡಲಿ, ಯಾರೊಂದು ಸ್ಥಳಕ್ಕೆ ಹೋಗಲಿ, ನಾವು ಏನೇ ಕ್ರಿಯೆಗಳು ಮಾಡಲಿ, ಇದಕ್ಕೆಲ್ಲ ಇನ್ಸ್ಟಿಗೇಟ್ ಆಗೋದು ಫಸ್ಟು ಆರಂಭ ಆಗೋದು ಎಲ್ಲಪ್ಪ ಅಂದರೆ ನಮ್ಮ ಥಾಟ್ಸಲ್ಲಿ. ಅಂಗಡಿಗೆ ಹೋಗ್ತೀರಿ ಅದರ, ಹಾಲು ತೊಗೊಬೇಕು, ಮೊಸರು ತೊಗೊಬೇಕು ಅಂತ ಹೋದಾಗ ಈ ಥಾಟ್ ಎಲ್ಲಿಂದ ಬರ್ತದೆ? ಎಲ್ಲೋ ಒಂದು ಕಡೆ ಅಂತ ಇನ್ಸ್ಟಿಗೇಟ್ ಹಾಕೊಂಡಿದ್ವಿ. ಅದಕ್ಕೆ ನೋಡ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವರ. ಸೊ ಇದೇ ರೀತಿ ಏನಪ್ಪ ಅಂತಂದರೆ ಏನ್ರಿ, ನಮ್ಮ ಒಂದು ಬಿಟರ್ ಥಾಟ್ಸ್ ಅದರ, ಈ ಬೀಜ ಅಂತ ನೋಡೋಲ್ಲ, ಸೀಡ್ ಅದರ. ಈ ಸೀಡಲ್ಲಿ 2 ಥರ ಇದೆ, ಗುಡ್ ಸೀಡ್ ಇದೆ, ಬ್ಯಾಡ್ ಸೀಡ್ ಇದೆ ಅದರ. ನಾವು ಒಳ್ಳೆ ಥಾಟ್ಸ್ಗಳನ್ನ ಹಾಕಿದ್ರೆ ಒಳ್ಳೆ ಗಿಡಗಳೇನಾಗ್ತದೆ ಅಲ್ಲಿ ಬೆಳೀತಾ ಅಲ್ವ. ಕೆಟ್ಟ ಥಾಟ್ಸ್ ಹಾಕಿದ್ರೆ ಏನು ಬೆಳೀತದೆ ಅಲ್ಲಿ? ಕೆಟ್ಟ ಥಾಟ್ಸ್ ಬೆಳೀತದೆ ಅದರ. ಇವಾಗ ಹೆಂಗಪ್ಪ ಅಂದರೆ, ಒಂದು ಒಳ್ಳೆ ಗಾರ್ಡನ್ ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಅದು ಅಷ್ಟು ಈಸಿ ಅಲ್ಲ ರೀ ಅದರ. ತುಂಬ ಪ್ರಯಾಸ ಮಾಡಬೇಕು, ತುಂಬ ಕಷ್ಟಪಡಬೇಕು, ನೆಲ ಎಲ್ಲ ಕ್ಲೀನ್ ಮಾಡಬೇಕು, ಬೀಜಗಳನ್ನ ಕರೆಕ್ಟಾಗಿ ಹಾಕಬೇಕು. ಆ ಬೀಜಗಳನ್ನ ಹಾಕಿದ ತಕ್ಷಣ ಹಂಗೆ ಬೆಳೆದ್ಬಿಡ್ತದ? ಅದೇ ನೀರು ಹಾಕಬೇಕು, ಫರ್ಟಿಲೈಸರ್ ಹಾಕಬೇಕು, ಕರೆಕ್ಟಾಗಿ ಅವಾಗ ನೋಡ್ತಾ ಇರಬೇಕು. ಅದು ಇದು ಹುಳಾಗಿಲ್ಲ ಬಡ್ದ ರೀತಿಯಲ್ಲಿ, ಆಮೇಲೆ ಅದು ಕಲ್ಮಶಗಳು ಬರ್ದಿರ್ತೀವಿ. ಚೆನ್ನಾಗಿ ಮಾಡೋ ಕಳೆಗಳೆಲ್ಲ ತೆಗಿಬಿಟ್ಟು ನೀಟಾಗಿ ಇಟ್ಕೊಬೇಕು. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕು ಅದರ. ಇದೇ ಕೆಟ್ಟ ಗಿಡಗಳು ಬೆಳೆಸ್ಬೇಕಂದ್ರೆ ಏನೋ ಬೇಕಾಗಿಲ್ಲ ರೀ, ನೀವೇನು ಮಾಡಿದ್ಬಿಟ್ರೆ ಸಾಕು, ಆಟೋಮೆಟಿಕ್ ಅದೇನು ಮಾಡ್ತಾರಲ್ಲ ಅದೇನೇ ಬೆಳೀತಾ ಇರ್ತಾರಲ್ಲ. ಇದೇ ರೀತಿ ಅದರ ನಮ್ಮಲ್ಲೇ ಏನ್ರಿ ಒಳ್ಳೆ ಕ್ಯಾರೆಕ್ಟರ್ಗಳು ಬೆಳೆಸ್ಬೇಕಾದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಕೆಟ್ಟ ಕ್ಯಾರೆಕ್ಟರ್ ಬೆಳೆಸ್ಬೇಕು ಅಂದರೆ ಎಫರ್ಟೇ ಬೇಕಾಗಿಲ್ಲ ರೀ. ಪ್ರಾಬ್ಲಮ್ ಏನು ಅಂದರೆ, ಕೆಟ್ಟ ಗಿಡಗಳನ್ನ ಬೆಳೆದ ರೀತಿಯಲ್ಲಿ ತಡೆಗಟ್ಟೋದೇನ್ರಿ ಪ್ರಾಬ್ಲಮ್ಮು ಅಲ್ವರ. ಅದನ್ನ ಹಂಗೆ ಬಿಟ್ಟರೆ ಏನು ಮಾಡೋದು? ಅದು ಬಂದದ್ದು ಅಲ್ವ. ಅದೇ ಥರ ಬ್ಯಾಡ್ ಥಿಂಗ್ಸ್ನ ತಡೆಗಟ್ಟೋದು ತುಂಬ ಇಂಪಾರ್ಟೆಂಟ್ ಅದರ. ಆಮೇಲೆ ತುಂಬ ರಿಸ್ಕಿ ಜಾಬ್. ಇಟ್ಸ್ ನಾಟ್ ಸೊ ಈಸಿ, ಇಟ್ಸ್ ವೆರಿ ಟಫ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಅಪೋಸ್ಟ್ಲು ಪೌಲ್ ಹೇಳಿದೆ ಏನಂತ, ನೀವೇನು ಬಿತ್ತನೆ ಮಾಡ್ತೀರಾ, ನೀವೇನು ಮಾಡ್ತೀರಾ ಅದನ್ನ ಕುಯ್ತೀರಾ ಅಂತಂದ್ಬಿಟ್ಟು ಅಲ್ವರ. ಸರಿ, ಇವಾಗ ಏನಪ್ಪ ಮಾಡೋಣ ಅಂದರೆ, ನಮ್ಮ ಹತ್ರ ಹೊಲ ನೋಡಿದ್ರೆ, ಬೀಜ ನೋಡಿದ್ರೆ, ಬೀಜ ಅಂತ ಏನು ಗೊತ್ತಾಯ್ತು, ಹೊಲ ಅಂತ ಏನು ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಬೀಜ ಇದೆಯಪ್ಪ, ಬೀಜ ಇದೆ ಅಂದ್ಬಿಟ್ಟು ಕೈಯಲ್ಲಿ ಹಂಗೆ ಇಟ್ಕೊಂಡಿದ್ರೆ ಅದೇನೋ ಪ್ರಯೋಜನ ಆಗ್ತದಾ? ಥಾಟ್ಸ್ ಇದೆ, ಥಾಟ್ಸ್ ಅಂತಂದ್ಬಿಟ್ಟು ಸುಮ್ಮನೆ ಹೆಂಗೆ ಇಟ್ಕೊಂಡಿದ್ರೆ ಪ್ರಯೋಜನ ಆಗ್ತದಂದರೆ ಆ ಥಾಟನ್ನ ಒಂದು ಕ್ರಿಯೆಗೆ ಹಾಕ್ಬೇಕು. ಆ ಬೀಜ ಮಾಡಕ್ಕೆ ತೊಗೊಂಡ್ಬಿಟ್ಟು ಹಂಗಾರೆ ಏನಪ್ಪ, ದಟ್ ಇಸ್ ಕಾಲ್ಡ್ ಎಸ್ ಥಿಂಕಿಂಗ್ ಪ್ರೊಸೆಸ್ ಅಲ್ವರ. ಸೊ ಥಾಟ್ಸು ಯಾವಾಗ ನಮಗೆ ರಿಯಲಾಗಿ ಯೂಸ್ ಆಗೋದು ಅಥವಾ ರಿಯಲಾಗಿ ನಮ್ಗೆ ಯಾವಾಗ ಹರ್ಟ್ ಆಗೋದು ಅಂತಂದರೆ, ಯಾವಾಗ ಅದು ನಮಗೆ ಥಿಂಕಿಂಗ್ ಪ್ರೊಸೆಸ್ ಕೊಡ್ತದೋ ಅವಾಗೆ ನಮ್ಗೆ ಏನಾಗೋದು, ಅದು ನಮ್ಮ ಮೇಲೆ ಎಫೆಕ್ಟ್ ಬಿಡೋದು ಅದರ. ನೋಡಿ, ಎಕ್ಸಾಂಪಲ್ ನೋಡೋಣ ಅಂತೀನಿ. ಜೀಸಸ್ ಕ್ರೈಸ್ಟದ ಎಕ್ಸಾಂಪಲ್ ತೆಗೆ ನೋಡಿ. ಮ್ಯಾಥ್ಯೂ ಬನ್ನಿ, ಬುಕ್ ಆಫ್ ಮ್ಯಾಥ್ಯೂ 4th ಚಾಪ್ಟರ್ ಅದರ. 4th ಚಾಪ್ಟ್ರಲ್ಲಿ ಫಸ್ಟ್ 1ನೇ ವಚನದಿಂದ ಓದ್ಕೊಂಡ್ಬನ್ನಿ ದಯವಿಟ್ಟು. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ನೋಡ್ರ, ಸೈತಾನನಿಂದ ಎಂತ ಶೋಧಿಸಲ್ಪಡೋದಕ್ಕಾಗಿ ಆತ್ಮನು ಅವ್ರು ಏನು ಮಾಡಂತೆ, ಅಡವಿಗೆ ಹೋಯ್ತು. ಆಮೇಲೆ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಸರಿ, ಇವಾಗ ಯೇಸು ಕ್ರಿಸ್ತನ ಅಡವಿಗೆ ಯಾರು ಕರ್ಕೊಂಡು ಹೋಗಿದ್ದು? ಏನಕ್ಕೆ? ಶೋಧಿಸೋದಕ್ಕೆ. ಆಯ್ತು, ಸರಿ. ಆಮೇಲೆ ಓದ್ರಿ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಸರಿ, ಆಯ್ತು. ಯಾರು ಬಂದರು? ಶೋಧಕನು. ಯಾವಾಗ ಬಂದರು? 40 ದಿವಸ ಆಗಿದ ಮೇಲೆ ಬಂದ್ರು, ಮುಂಚೆ ಬಂದ್ರ? 40 ದಿವಸ ಏನು ಮಾಡ್ತಾ ಇದ್ರ? ಕರ್ಕೊಂಡೋಗಿದ್ದೆ ಏನಕ್ಕೆ? ಒಂದು 40 ದಿವಸ ಏನು ಮಾಡ್ತಾಯಿದ್ರು? ನಿಮಗೆ ಗೊತ್ತಿಲ್ಲ ಏನು ಮಾಡ್ತಾಯಿದ್ರು? ಈಗ ನಾವೇನು ಮಾಡ್ತೀವಿ, ಹೋಗಿದ ತಕ್ಷಣ ಅಯ್ಯೋ ಯೇಸು ಕ್ರಿಸ್ತು ಹೋಗಿದ್ದೆ ಏನಕ್ಕೆ? ಶೋಧಿಸಿ. ಯೇಸು ಕ್ರಿಸ್ತು ಹೋಗಿ ಶೋಧನೆಗಲ್ಲ ರೀ. 40 ಡೇಸ್ ಯೇಸು ಕ್ರಿಸ್ತು ಏನು ಮಾಡೋರು? 40 ಡೇಸ್ ಏನು ಮಾಡೋದು? ಅಲ್ಲಿ ಹೋದ್ರಿ ವಾಕ್ಯ ಇನ್ನೊಂದ್ಸತಿ ತಿಂತೀನಿ. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ. ಹಂಗಾರೆ ಏನು ಅರ್ಥ? ಯೇಸು ಕ್ರಿಸ್ತು 40 ದಿವಸ ಏನು ಮಾಡೋರೆ? ಏನಕ್ಕೆ ಉಪವಾಸ ಮಾಡಿದ್ರು ಯೇಸು ಕ್ರಿಸ್ತು? ಮುಂದಕ್ಕೆ ಕೇಳ್ರಿ, ದೇವರು ಅಂತ ಕೇಳಿಸ್ತು, ಮುಂದಕ್ಕೆ ನಂಗೆ ಕೇಳಿಸಿಲ್ಲ.
40 ದಿವಸ ಧ್ಯಾನ ಮಾಡಬೇಕಾ? ಏನಾಗಿರ್ಬೋದು? ಇನ್ನು ಬ್ರದರ್ ಅಸಲ್ ಸೂಪರಾಗಿ ಬರೀತಾರೆ ಅದರ ಏನಪ್ಪ ಅಂದರೆ ಯೇಸು ಕ್ರಿಸ್ತನಿಗೆ ಏನಾಯ್ತು ಅಂತ ನೋಡ್ತೀರಿ 16th ವರ್ಷಲ್ಲಿ 3rd ಚಾಪ್ಟರ್ 16th ವರ್ಷ 17th ವರ್ಷಲ್ಲಿ ಓದಬೇಡ. ಅವ್ರ ಪವಿತ್ರಾತ್ಮ ಅವ್ರೇಂತ ಅವ್ರಿಗೆ ಕೊಟ್ಟರು ಅಂತ ಹೇಳ್ತಾರೆ. ಪವಿತ್ರಾತ್ಮ ಕೊಟ್ಮೇಲೆ ಆಕಾಶವೂ ತೆರೀತು ಅಂತ ನೋಡ್ತೀರಿ. ಆಕಾಶ ತೆರೀತು ಅಂದೇನು? ನಮಗೇನು ಯಾವುದು ತೆರೆಯಲ್ವಲ್ಲ, ಮನೆ ಬಾಗಲೇ ತೆರೆಯಲ್ಲ. ಆಕಾಶ ಎಲ್ಲಿ ತೆರೀತದೆ? ಏನು ಗೊತ್ತಾ? ಸ್ಪಿರಿಚುವಲ್ ಥಿಂಗ್ಸ್, ಎಷ್ಟೋ ಆಳವಾಗಿರೋಂಥ ವಿಚಾರಗಳು, ಅವ್ರ ಬಗ್ಗೆ ಎಷ್ಟೋ ಪ್ರವಾದನೆ ಮಾತುಗಳಿರೋಂಥ ನೆರವೇರಿಕೆ ಬಗ್ಗೆ ಏನೆಲ್ಲ ಮಾಡಬೇಕು ಅಂತ ಈ ವಿಚಾರಗಳೆಲ್ಲ ಏನಂತ ಕ್ರಿಸ್ಟಿಗೆ ದೇವರು ಎನ್ಲೈಟ್ಮೆಂಟ್ ಕೊಟ್ಟರು. ಈ ಎನ್ಲೈಟ್ಮೆಂಟ್ ಕೊಟ್ಟಾಗ ಇದ್ರ ಬಗ್ಗೆ ಮೆಡಿಟೇಟ್ ಮಾಡೋರು ಯೇಸು ಕ್ರಿಸ್ತ ಏನು ಮಾಡಬೇಕು 40 ಡೇಸಲ್ಲಿ ನಾನು 3.5 years ಮಿನಿಸ್ಟ್ರಿಲಿ ಏನೆಲ್ಲ ಅನುಭವಿಸ್ಬೇಕು, ಏನೆಲ್ಲ ಮಾಡಬೇಕು ಅಂದ್ಬಿಟ್ಟು ಇದೆಲ್ಲ ಕ್ಲೀನಾಗಿ ಮೆಡಿಟೇಟ್ ಮಾಡಿ ಸ್ಟಡಿ ಮಾಡೋಕ್ಕೆ ಯಾರು ಹೋಗಿರೋದು? ಕ್ರೈಸ್ಟ್. ಇದನ್ನೆಲ್ಲ ಮಾಡೋದಕ್ಕೆ ಕ್ರೈಸ್ಟ್ಗೆ ಎಷ್ಟು ಡೇಸ್ ಆಗಿದೆ ಅಂತಂದರೆ 40 days 40 nights ಆಗಿದೆ ಅವರ. ಆ 40 days ಹೋಗಿರೋ ಟೈಮ್ ಹೆಂಗಾಗಿದೆ ಅಂತಂದರೆ ಯೇಸು ಕ್ರಿಸ್ತನಿಗೆ ಹಸಿವೆ ಏನಾಗಿಲ್ಲ ಅಂತೆ. ಎಷ್ಟಾಯ್ತು ಟೈಮ್ ಇವಾಗ? ಟೈಮ್ ಎಷ್ಟಾಯ್ತು? 2 ಕಾಲ. ಹೊಟ್ಟೆ ಎಷ್ಟಾಯ್ತಾ? ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಹೇಳಿ? ನಾವೆಲ್ಲ ದೇವ್ರ ವಾಕ್ಯದಲ್ಲಿ ಮಗ್ನರಾಗಿರ್ಬೇಕಾದ್ರೆ ನಮಗೆ ಟೈಮ್ ಹೋಗೋದೇನಾಗಲ್ಲ, ಗೊತ್ತಾಗೋದಿಲ್ಲ. ಇಂಟರ್ವಲ್ ಬೇಕಾ? ಸಿನಿಮಾಲ್ ಬೇಕು. ಅವಾಗ ಯಾಕೆ ಹೊಟ್ಟೆ ಸಿಗ್ತದೆ, ಕಾನ್ಸಂಟ್ರೇಷನ್ ಇಲ್ವಲ್ಲ. ಇಲ್ಲಿ ಹೆಂಗಿರ್ತದೆ? ಯಾಕಂದರೆ ವಾಕ್ಯದಲ್ಲಿ ಇಂಪಾರ್ಟೆನ್ಸ್ ಕೊಟ್ಟವಾಗ ನಮ್ಗೇನಾಗೋದಿಲ್ಲ. ನಾವೇ ಹಿಂಗಂದರೆ ಯೇಸು ಕ್ರಿಸ್ತ ಬಿಡಿ ಸೂಪರ್ ಅದರ ಈ ವಾಸ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ವಿತೌಟ್ ಮೇಜರ್ ರೀ. ಅವರು ಮೆಡಿಟೇಟ್ ಮಾಡ್ಬೇಕಾರೆ ಹಿಂಗಿದ್ದಿರ್ಬೇಕು, ಯೋಚನೆ ಮಾಡ್ತೀನಿ. ಅವ್ರು ಏನೋ ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗಿದ್ದಾರೆ, ಏನು ಹೋಗಿರಲಿ, ಪಕ್ಕಾ ಕೂತ್ಕೊಂಡು 40 days 40 nights ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಏನು ಮಾಡ್ತಾರೆ ಅವರು? ಅವ್ರು ಫುಲ್ ಮೆಡಿಟೇಟ್ ಮಾಡ್ತಾರೆ ಅದರ. ಅದಕ್ಕೆ 40 ದಿವಸ ಹಗಲು ರಾತ್ರಿ ಏನು ಮಾಡ್ರಂತೆ ಅವರು? ಉಪವಾಸ ಮಾಡಿದ್ರಂತೆ ಅದರ. ಆಮೇಲೆ ವಾಕ್ಯ ಇನ್ನೊಂದ್ಸತಿ 2ನೇ ವಾಕ್ಯ ಇನ್ನೊಂದ್ಸತಿ ಓದ್ರಿ ಅಂತೀನಿ. 40 ದಿವಸ ಹಗಲಿರಳು ಉಪವಾಸವಿದ್ದ. ಇರಿ, ಉಪವಾಸ ಇದ್ರಲ್ಲ, ಹಸುವು ಆಯ್ತು ಅವ್ರಿಗೆ? 40 ದಿವಸ ಹಗಲು ರಾತ್ರಿ ಇರಬೇಕು, ಉಪವಾಸ ಆಯ್ತಾ? ಆಗಿಲ್ಲ. ನೆಕ್ಸ್ಟ್ ಏನಾಯ್ತಂತೆ? ತರುವಾಯ ಹಸುವು ಏನಕ್ಕಾಯ್ತು? ಇವರು ಮೆಡಿಟೇಟ್ ಮಾಡ್ಬೇಕಾರೆ, ಥಾಟ್ಸಲ್ಲಿ ಇರ್ಬೇಕಾರೆ ಇವ್ರಿಗೆ ಹಂಗಾರೆ ಫೀಲ್ ಆಗಿಲ್ಲ ಅದರ. ಆದರೆ ಯಾವಾಗ ಮೆಡಿಟೇಷನ್ ಎಲ್ಲ ಮುಗೀತು, ಎಲ್ಲ ದೇವ್ರ ವಾಕ್ಯ ಎಲ್ಲ ಧ್ಯಾನ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗಿದೆ ಇವ್ರಿಗೆ? ನೆಕ್ಸ್ಟ್ ಅವಾಗ ಹಸಿವಾಗಿದೆ. ಇವಾಗ ನ್ಯಾಚುರಲ್ ಹ್ಯೂಮನ್ ಬೀಯಿಂಗು. ಆವಾಗ ಫೀಲ್ ಆದವಾಗ ಕರೆಕ್ಟಾಗಿ 3ನೇ ವಾಕ್ಯ ಹೇಳ್ತಾರೆ, ಆವಾಗ ಯಾರು ಬಂದಂತೆ? ಆವಾಗ ಬಂದನು. ಯಾಕಂದರೆ ಅವಂಗ ಅದೇ ಸರಿಯಾದ ಸಮಯ ಅಲ್ವರ. ಅದಕ್ಕಿಂತ ಮುಂಚೆ ಬಂದಿಲ್ಲ. ಶೋಧಕನು ಬಂದಿದ ತಕ್ಷಣ ಕ್ರೈಸ್ಟ್ ಕೊಡಂತ ಫಸ್ಟ್ ಥಾಟ್ ಏನಂತೆ? ಫಸ್ಟ್ ಏನು ಕೊಟ್ಟೆ ಆಲೋಚನೆ ಏನಂತೆ? ನೀನು ದೇವರ ಮಗನಾಗಿದ್ರೆ ಈ ಕಲ್ಲಲ್ಲಿ ಮಾಡಿ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ದಂತ. ಹೆಂಗೆ ಹೇಳ್ತಾನೆ ಯೇಸು ಕ್ರಿಸ್ತನಿಗೆ? ಯೇಸು ಕ್ರಿಸ್ತ ಪಕ್ಕದಲ್ಲಿ ಕೂತಿದ್ರೆ, ಸ್ವಾಮಿ ಹೊಟ್ಟೆ ಹಚ್ಕೊಂಡಿದ್ದೀರಾ, ದಯವಿಟ್ಟು ನೀವೇನು ಮಾಡಿ, ಫಸ್ಟು ನೀವು ಕಲ್ಗಳೇ ಮಾಡಿ ನೀವು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಯೇಸು ಕ್ರಿಸ್ತ ಮಾತಾಡಿರ್ತಾನೆ ಪಕ್ಕದಲ್ಲಿ ಕೂತ್ಕೊಂಡು. ಅಲ್ವರ ಯೋಚನೆ ಮಾಡಿ. ಇದು ಸೇತಾನ್ ಹೇಳಿರೋದು ತಪ್ಪಲ್ಲ ಅಂತ ಅನಿಸ್ತಾರೆ. 40 days 40 ದಿವಸ ನೀವೆಲ್ಲ ಉಪವಾಸ ಮಾಡ್ಕೊಂಡು ಬಂದರೆ ನಾನೇನೋ, ನೀವೆಲ್ಲ ನಮ್ಮ ಮನೆಗೆ ಬಂದರೆ ನಾನೇನು ಮಾಡ್ತೀನಿ? ಫಸ್ಟ್ ಹೇಳ್ತಾ ಅಯ್ಯೋ ಹೇಳಾಗಿದ್ರೆ ದಯವಿಟ್ಟು ಫಸ್ಟ್ ಏನು ಮಾಡಿ, ಊಟ ಮಾಡಿ ಅಂತ. ಇವನು ಅದೇ ತಾನೇ ಹೇಳಿರೋದು ಅಲ್ವರ. ಇವ್ನು ಹೇಳೋ ಉದ್ದೇಶಕ್ಕೂ ನಾವು ಹೇಳೋ ಉದ್ದೇಶಕ್ಕಿಂತ ತುಂಬ ವ್ಯತ್ಯಾಸ ಇದೆ ಅಲ್ವರ. ನೋಡ್ಬೇಕಾರೆ ಇವ್ನು ಹೇಳ್ಬೇಕಾರೆ ಕ್ರೈಸ್ಟ್ಗೆ ಪಕ್ಕದಾಗ ಕೂತ್ಕೊಂಡು ಏನು ಮಾಡಿರಲ್ಲ, ಹೇಳಿರಲ್ಲ. ಎಲ್ಲ ಏನು ಮಾಡ್ತಾನೆ? ಥಾಟ್ಸಲ್ಲಿ ಏನು ಮಾಡ್ತಾನೆ? ಅವ್ನಿಗೆ ಇನ್ಸ್ಟಿಗೇಟ್ ಮಾಡ್ತಾನೆ ಅದರ. ಎಲ್ಲ ಹೆಂಗೆಂಗೋ ಏನು ಮಾಡ್ತಾನೆ ಕ್ಲೀನಾಗೆ. ಹೆಂಗೆ ಹೇಳ್ಬೋದು ಥಾಟ್ಸ್ ಅಂತ ನೋಡಿ. ಅದು ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಅದನ್ನ ಓದ್ಬೇಡ, ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ಎಂದು ಬರೆದಿದೆ. ಎಲ್ಲಿ ಬರೆದಿದೆ? ಅದೇ ಬೈಬಲ್ ಐತೆ ನೋಡಪ್ಪ, ಆಲಯದಲ್ಲಿ ಐತೆ. ಸಿನಗಾಗಲ್ಲಿ ನಾನು ತೆಗೆದು ಓದ್ತೀನಲ್ಲ, ನಾನು ಓಡಿಸ್ಬಿಡ್ತಾರೆ. ಅದೇ ಜಾಗದಲ್ಲಿ ಐತಲ್ಲಿ ತೊಗೊಂಡು ಓದ್ಕೋ ಅಂತಂದ. ಎಲ್ಲಿ ಬರ್ದಿದೆ? ಅದೇ ಬರ್ದೈತೆ ಕರೆಕ್ಟು. ಅದು ಯೇಸು ಕ್ರಿಸ್ತ ಸೇತಾನ್ಗೆ ಹೇಳ್ತವ್ರೆ ಬರ್ದಿದ್ದೆ ಓದ್ಕೋ ಅಂತಂದ. ಎಲ್ಲಿ ಬರ್ದವ್ರೆ? ಡುಟ್ರಾಮಿಲ್ ಬರ್ದವ್ರ? ಅಲ್ಲೋಗಿ ಓದ್ಕೊ ಅಂತಂದ್ರ. ಕ್ರೈಸ್ಟು ದೇವ್ರ ವಾಕ್ಯನ ಎಲ್ಲಿ ಇಟ್ಕೊಂಡಿದ್ರ? ನಾನು ಮನಸ್ಸಲ್ಲಿ ಬರ್ಕೊಂಬಿಟ್ಟಿದ್ದೀನಿ. ಮನುಷ್ಯ ಯಾವುದಿಂದ ಬದುಕೋದಲ್ಲ ಅಲ್ವಾ? ಅದು ನಾನು ಮನಸ್ಸಲ್ಲಿ ಬರ್ಕೊಂಡಿರೋದ್ರಿಂದ ನಾನು ಅಲ್ಲಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬ್ಯಾಪ್ಟಿಸಮ್ ತೊಗೊಳ್ಬೇಕಂಗಿತ್ತು. ಲೋ ಐ ಕಮ್ ಲಾರ್ಡ್ ಟು ಡೂ ದೈ ವಿಲ್ ಅದರ. ಏನಂತೆ? ಏನಂತ ಬರ್ತಲ್ಲಿ? ಓದಿ ಅಂತೀನಿ. ಕೀರ್ತನೆ ಬರ್ತಾ ಓದಿಲ್ಲ, ಹೀಬ್ರೂಸಲ್ಲಿ ಬರ್ತಾ ಓದಿಂತೀನಿ. ಹೀಬ್ರೂಸ್ ಕೀರ್ತನೆ 40 ಕೂಡ ಓದ್ಬೋದು, ಹೀಬ್ರೂಸಲ್ಲಿ ಕೂಡ ಓದ್ಬೋದು. ಹೀಬ್ರೂಸ್ 10:7 ಓದ್ರಿ ಅಂತೀನಿ. ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರ್ದಿದ್ದಲ್ಲ ಅಂತ ಹೇಳ್ತಾರಲ್ಲ. ಇದೆಲ್ಲ ಯೇಸು ಕ್ರಿಸ್ತು ಎಲ್ಲಪ್ಪ ಇಟ್ಕೊಂಡಿದ್ರು? ಹೃದಯದಲ್ಲಿ ಇಟ್ಕೊಂಡಿದ್ರು. ಗ್ರಂಥದ ಸುರುಳಿಯಲ್ಲಿ ಬರ್ದಿರೋದನ್ನೆಲ್ಲ
ಏಸು ಕ್ರಿಸ್ತ ಮನಸ್ಸು ಬರ್ಕೊಂಡಿದ್ದಾರೆ. ಅದನ್ನೇ ಹೇಳೋದು ಬರ್ದಿದೆಯಲ್ಲ ಅಂತಂದ್ಬಿಟ್ಟು ಅಲ್ವರ. ಸರಿ, ಮುಂದಕ್ಕೆ ಓದಿ. ಮತ್ತೆ 4ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಸಿಸ್ಟರ್ ಓದಿ. ಹಾಂ, ಹ್ಞೂ. ಆಗ ಸೈತಾನನು ಹಾ. ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ಹಾ. ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ. ಸರಿ, ಹೆಂಗ್ ಕರ್ಕೊಂಡೋದ್ರು ಸೇತಾನು ಯೇಸು ಕ್ರಿಸ್ತನ? ಹೆಂಗೆ? ದೇವರ ಆಲಯದಲ್ಲಿ ಕರ್ಕೊಂಡೋಗಿ ದೇವರ ಆಲಯದ ಶಿಖರ ಮೇಲೆ ಮಾಡುತ್ತೆ ಕರ್ಕೊಂಡೋಗುತ್ತೆ. ಅದರ ಈಗ ಯೋಚನೆ ಮಾಡಿ, ಯೇಸು ಕ್ರಿಸ್ತ ಅಡವಿಯಲ್ಲಿ ಇವನ್ ಹೆಂಗೆ ಆಲಯ ಕರ್ಕೊಂಡೋದು? ಆಲಯ ಶಿಖರ ಕರ್ಕೊಂಡೋದ್ರು ಎಲ್ಲ ಥಾಟ್ಸ್ ಅಲ್ಲಿ ಅಂದ್ರ, ಇದು ಲಿಟ್ರಲ್ ಆಗೇ ಅಲ್ಲ ಅಂದ್ರ. ನೋಡಿ, ನೆಕ್ಸ್ಟ್ ನೋಡಿತೀನಿ 8ನೇ ವಾಕ್ಯ ಓದಿಂತೀನಿ. ಬಳಿಕ ಬಳಿಕ ಹಾ, ಬಳಿಕ ಸೈತಾನನು ಆತನನ್ನು ಹಾ. ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ. ಯಾವ ಬೆಟ್ಟ? ಎತ್ತರವಾದ ಬೆಟ್ಟ. ಬಹಳ ಎತ್ತರವಾಗಿರೋ ಬೆಟ್ಟ ಅಂದ್ರೆ ಏನಪ್ಪ? ನಮ್ಮ ಇಡೀ ಲೋಕಕ್ಕೆ ಎತ್ತರವಾಗಿರೋ ಬೆಟ್ಟ ಯಾವುದು? ಮೌಂಟ್ ಎವರೆಸ್ಟ್. ಯೇಸು ಕ್ರಿಸ್ತನ ಸೇತಾನ ಬಾಪ ಫ್ಲೈಟ್ ಬುಕ್ ಮಾಡೋಣಂತೆ ಮೌಂಟ್ ಎವರೆಸ್ಟ್ ಕೊಡೋದನ್ನ. ಎಲ್ಲ ಹೆಂಗಂತೆ ಥಾಟ್ಸ್ ಅಲ್ಲಿ ಅಲ್ವರ. ನೋಡಿ, ಇಲ್ಲೇ ಕೂತಿರ್ಬೋದು, ನಾವು ಎಲ್ಲಿಗೆ ಹೋಗ್ಬರ್ಬೋದು? ಇವರು ಎವರೆಸ್ಟ್ಗೆ ಹೋಗ್ಬೋದು, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು, ತಿರ್ಗಾ 2 ಸೆಕೆಂಡ್ ವಾಪಸ್ಸೇ ಮಾಡ್ಬೋದು. ಇಷ್ಟು ಫಾಸ್ಟ್ ಆಗಿರೋಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವುದೂ ಇಲ್ಲ. ಸೇತಾನು ಕ್ರೈಸ್ಟಿಗೆ ಇದೇ ಮಾಡಿರೋದು ರೀತಿ ಎಲ್ಲ ಎಲ್ಲಿ ಇನ್ಸ್ಟಿಗೇಟ್ ಮಾಡೋನೆ ಕ್ಲೀನಾಗೆ ಥಾಟ್ಸಲ್ಲಿ ಅದರ. ಸರಿ, ನೋಡಿರಿ, ಇವಾಗ ಇಷ್ಟೊಂದು ಎಕ್ಸಾಂಪಲ್ ನೋಡಿದ್ರೆ ಎಲ್ಲ ಆಲೋಚನೆಗಳು ಕ್ರೈಸ್ಟಿಗೆ ಬಂತ್ರಿ. ಈ ಆಲೋಚನೆಗಳನ್ನ ಕೊಟ್ಟವ್ರು ಯಾರಪ್ಪ ಅಂದರೆ ಸೇತಾನ್ ರೀ ಅಲ್ಲರ, ಶೋಧಕನು. ಆದರೆ ಕ್ರೈಸ್ಟು ಒಂದು ಆಲೋಚನೆನ ಥಿಂಕ್ ಮಾಡಿದ್ರ ಅಲ್ರ? ಯೋಚನೆ ಮಾಡಿ, ಅವ್ರು ಥಿಂಕ್ ಮಾಡೋಕ್ಕೆ ಹೋಗಿಲ್ಲ ರೀ. ಥಿಂಕ್ ಮಾಡಿದಿರ ಎಲ್ಲ ನೆಗೆಟಿವ್ ಥಾಟ್ಸ್ನ ಪಾಸಿಟಿವ್ ಆಗಿ ಏನು ಮಾಡಿದ್ದಾರೆ? ರಿಪಲ್ಸ್ ಮಾಡಿದ್ದಾರೆ. ರಿಪಲ್ ಮಾಡಿರೋದ್ರಿಂದ ಅದ್ರದ್ದು ಎಫೆಕ್ಟು ಇವ್ರ ಮೇಲೆ ಬರಲೇ ಇಲ್ಲ ಅಲ್ವರ. ಇವಾಗ ನಾವೇನು ಮಾಡ್ತೀರಿ? ವಾಕ್ಯ ಓದೋಣ, ನಮಗೂ ಅವ್ರಿಗೆ ಡಿಫ್ರೆನ್ಸ್. ಬುಕ್ ಆಫ್ ಹೀಬ್ರೂಸ್ ಬನ್ನಿ, ಇಬ್ರಿಯರಲ್ಲಿ 1 ನಿಮಿಷ. 4:15 ಓದ್ರಿ. ಹೀಬ್ರೂಸ್ 4:15 ನೋಡಿ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ನೋಡಿ, ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಏನಾದ್ರಂತೆ ಗುರಿ ಆದ್ರು. ಆಮೇಲೆ ಪಾಪ ಮಾತ್ರ ಮಾಡಲಿಲ್ಲ. ಏನಂತೆ? ಅದೇನರ್ಥ? ನಮ್ಮ ಥರನೇ ಎಲ್ಲ ಥರ ಟೆಂಪ್ಟೇಷನ್ಸ್ ಏನಾಗಿದೆ ಅವ್ರಿಗೆ, ಆದರೆ ಅವ್ರು ಏನು ಮಾಡಲಿಲ್ಲ. ಅಂದರೆ ಏನು ಮೀನಿಂಗು? ನಮ್ಮ ಥರನೇ ಎಲ್ಲ ಥಾಟ್ಸ್ ಬಂದಿದೆ ಅವ್ರಿಗೆ, ಆದರೆ ಆ ಥಾಟನ್ನು ಥಿಂಕಿಂಗ್ ಪ್ರೊಸೆಸ್ಗೆ ಹಾಕಿ ಆ ಥಾಟ್ಸ್ನ ಥಿಂಕ್ ಮಾಡಿ ಪಾಪಕ್ಕೆ ಏನಾಗಿಲ್ಲ, ಬೀಳಲಿಲ್ಲ. ನಾವೇನು ಮಾಡ್ತೀರಿ? ನಮಗೂ ಅವ್ರಿಗಿರೋ ವ್ಯತ್ಯಾಸ ಏನಂದರೆ, ಈ ನೆಗೆಟಿವ್ ಥಾಟ್ಸ್ಗಳನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನಾವೇನು ಮಾಡ್ತೀರಿ? ಪಾಪಕ್ಕೆ ಬೀಳ್ತೀರಿ. ಇದೇ ನಮಗೂ ಕ್ರೈಸ್ಟಿಗಿರಂತ ಡಿಫ್ರೆನ್ಸ್ ಅಲ್ವರ. ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಥಾಟ್ಸ್ ಥಿಂಕ್ ಮಾಡೋದ್ರ ಬಗ್ಗೆ ಅದರ. ಅದಕ್ಕೆ ನಾವು ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ರೀ ಅದರ. ನಂಬರ್ಸ್ ಅರಣ್ಯಕಾಂಡ 22ನೇ ಅಧ್ಯಾಯ ಬನ್ನಿ ಅಂತೀವಿ. ಅರಣ್ಯಕಾಂಡ 22ನೇ ಅಧ್ಯಾಯ ಬಂದಂದರೆ ಅಲ್ಲಿ ಬಿಲಾಮನ್ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ನೀವೆಲ್ಲ ಕೇಳಿದ್ದೀರಾ, ಇದ್ರೂ ಕೂಡ ಒಂದು ಸ್ವಲ್ಪ ಪಾಯಿಂಟ್ಸ್ ಓದೋಣ ಅದರ. ಬಿಲಾಮ ಯಾರಪ್ಪ? ಯಾರು ಪ್ರವಾದಿ? ಅಯ್ಯೋ, ಬೈಬಲ್ ಇರೋ ಬಿಲಾಮನ್ ಬಗ್ಗೆ ಹೇಳಿದೆ ಅದರ. ಬೈಬಲ್ ಬಿಲಾಮ ಯಾರು ಪ್ರವಾದಿ? ದೇವ್ರ ಪ್ರವಾದಿ. ಒಂದು ಕತೆ ಹೇಳ್ತೀನಿ ಕೇಳ್ರಿ, ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಅಂದ್ರೆ. ಒಂದು ಸ್ಕೂಲಲ್ಲಿ ಬೇಡವಾ, ಅರ್ಥ ಮಾಡ್ಕೊಬಿಟ್ರ? ಸರಿ, ಎದ್ರು ಹೇಳ್ಬಿಡ್ತೀನಿ ಕೇಳ್ರಿ. ಒಂದು ಸ್ಕೂಲಲ್ಲಿ ಹಿಂಗೈತದೆ, ಕ್ರಿಶ್ಚಿಯನ್ ಸ್ಕೂಲ್ ಅದರ. ಈ ಸ್ಕೂಲ್ ಮಕ್ಳಿಗೆಲ್ಲ ಏನು ಮಾಡೋರಂತೆ, ಪಾಠ ಮಾಡೋರಂತೆ ಅದರ. ಅವಾಗ ಬಿಷಪ್ ಒಂದಿನ ಚೆಕ್ ಮಾಡೋಕ್ಕೆ ಬಂದಿರಂತೆ. ನಾನು ಬರ್ತಾ ಇದ್ದೀನಿ, ಮಕ್ಳುಗಳೆಲ್ಲ ಹೆಂಗೆ ತಿಳ್ಕೊಂಡು ನೋಡಂತ. ಅವ್ರಿಗೆ ಏನು ಮಾಡ್ತಾರೆ, ಟೀಚರ್ ಗಾಡಿ ಕೊಟ್ಬಿಟ್ಟು, ಇವು ಬಿಷಪ್ ಬರ್ತಾವ್ರೆ, ಮಕ್ಕಳೆಲ್ಲ ಏನು ಮಾಡಬೇಕು ಅಂತಬಿಟ್ಟು. ಅವಾಗ ಮಾಡಲ್ ಸೈನ್ಸು. ಅದಕ್ಕೆ ಏನು ಮಾಡಿದ್ರು, ಎಲ್ಲ ಹೇಳ್ಕೊಬಿಟ್ರೆ ಟೀಚರು, ನೋಡೋ ಏನೇ ಹೇಳಿದ್ರು ನನ್ನ ಕಡೆ ನೋಡ್ರಿ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಮಾಡುತ್ತೆ, ಬಿಷಪ್ ಬಂದಂತೆ ಒಂದು ಕ್ವಶನ್ ಕೇಳಿದ್ರೆ ಮಕ್ಕಳಿಗೆ, ನೋಡ್ಬಿಟ್ಟು ಎಲ್ಲ ಚೆನ್ನಾಗಿ ಬಿಡ್ತಾರೆ, ಓಕೆ ಗುಡ್ ಗುಡ್. ಎರಿಕೋ ಗೋಡೆ ಯಾರು ಬೀಳಿಸಿದ್ದು ಅಂತ ಕೇಳಿರುತ್ತೆ ಬಿಷಪ್. ಕೇಳಿದ ತಕ್ಷಣ ಇವ್ರಿಗೆಲ್ಲ ಭಯ ಆಗಿದೆ ಮಕ್ಕಳಿಗೆ, ಎಲ್ಲ ಟೀಚರ್ ಕಡೆ ದೊಡ್ಡ ಅಂತ. ಟೀಚರ್ಗೆ ಅವ್ರಿಗೆ ಭಯ ಆಗೋಯ್ತದೆ. ಸರ್ ನಮ್ಮ ಹುಡುಗರು ಆ ಥರ ಅಲ್ಲ ಸರ್, ಒಂದು ತೊಗೊಳ್ಳಿಯವರು. ಈ ಥರ ಕತೆ ಅರ್ಥ ಆಯ್ತಾ? ಇದತ್ತಾ? ಇವಾಗ ಸ್ಮಾರ್ಟ್ ಎನಫ್, ವೆರಿ ಗುಡ್. ಓಕೆ, ಬನ್ನಿರಿ ಇವಾಗ ಅಂತೀನಿ. ಇವಾಗ ಹೇಳ್ರಿ, ಬಿಲಾಮನ ಯಾರು ಪ್ರವಾದಿ? ಹಂಗೆ ಮೈನಲ್ಲಿ ಹೇಳ್ರಿ ಮುದಾಗೆ ಅದರ. ಯಾರು ಪ್ರವಾದಿ? ಬಿಲಾಮನ ಪ್ರವಾದಿ ಅದರ. ಇವ್ನಿಗೇನು ಒಂದು ಟಾಸ್ಕ್ ಕೊಡ್ತಾರೆ ಅಂದರೆ, ಬಿಲಾಕ್ ರಾಜ ಹೋಗ್ಬಿಟ್ಟು ಇಸ್ರೇಲ್ ಜನಗಳು ಏನು ಮಾಡೋದು, ಶಪಿಸು. ದೇವರ ಪ್ರವಾದಿ ದೇವರ ಜನಗಳನ್ನ ಶಪಿಸ್ಬಾರ್ದ? ಶಪಿಸ್ಬಾರ್ದು. ಅದು ಅವನಿಗೂ ಗೊತ್ತು ನ್ಯಾಚುರಲ್ ಆಗಿ, ಕರೆಕ್ಟಾ? ಇವಾಗ ನೋಡಿ ಅವ್ನು ಏನು ಮಾಡ್ತಾರೆ ಅಂದರೆ, ನಂಬರ್ಸ್ 22:12 ಓದಿ. ಅರಣ್ಯಕಾಂಡ 22:12 ಓದಿ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು
ತಪ್ಪಿಸಬಾರದು ಎಂದು ಹೇಳಿ. ಕ್ಲೀನಾಗಿ ಹೇಳ್ಬಿಟ್ರೆ ಫಸ್ಟ್ ಟೈಮಲ್ಲಿ ಎಷ್ಟು ಕ್ಲೀನಾಗಿ ಹೇಳೋರು ನೋಡಪ್ಪ ಅವ್ರ ಜೊತೆಗೆ ಹೋಗ್ಲೇಬಾರ್ದು ನೀನು, ಅವ್ರು ನನ್ನ ಜನಾಂಗದವರು, ನಾನು ಆಶೀರ್ವಾದ ಮಾಡೋರು, ನೀನು ಯಾವುದೇ ಕಾರಣಕ್ಕೂ ಶಪಿಸ್ಬಾರ್ದು ಅಂತ ಹೇಳಿದ್ರೆ ಇವನು ಏನು ಮಾಡ್ತಾನೆ ಗೊತ್ತಾ, ಆಯ್ತಾರೆ ಓಕೆ ಸೂಪರ್ ಹೇಳಿ ಕೇಳ್ಬಿಡ್ತೀನಿ ಸುಮ್ಮನೆ ಆಯ್ತಾನೆ ಅಂದ್ರೆ ಆಮೇಲೆ ಏನು ಮಾಡ್ತಾನೆ ಅಂತಂದರೆ ಏನ್ರಿ ಬಿಲಾಕ್ ರಾಜ ಬರ್ತಾನೆ, ಇನ್ನೇನು ಇಷ್ಟೊಂದು ದುಡ್ಡೆಲ್ಲ ಕೊಡ್ತಾನೆ, ಪ್ರಮೋಷನ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ಹಿಂಗೆ ಹೇಳಿದ ತಕ್ಷಣ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಇಸ್ರೇಲ್ ಏನು ಮಾಡಿ ನೀನು ಶಾಪ ಮಾಡಿಬಿಡು ಅಂತ ಹೇಳ್ತಾನೆ. ಅದಕ್ಕೆ ಬಿಲಾಮನ್ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ನೋಡಿ. 18ನೇ ವಾಕ್ಯ ಓದ್ರಿ, ಮನೇಲಿ ಫ್ರೀ ಇದ್ರೆ ಓದ್ರಿ ಪೂರ್ತಿ, ಅಲ್ಲಿಂದ ಹಿಡಿದು 22ವರೆಗೂ ಓದ್ರಿ ಸಾಕು. ಆದರೆ ಇವಾಗ ಓದಿ. ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು. ನೋಡ್ರ ಏನ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ನೋಡ್ತೀರಿ. ಅಯ್ಯೋ ಬಾಲಾಕನ್ ರಾಜ ಮನೆ ತುಂಬುವಷ್ಟು ಚಿನ್ನ ಬೆಳ್ಳಿ ಕೊಟ್ಟರು ಸರಿ, ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ, ನಾನು ಏನು ದೇವರಾಗಿರಂತ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೇನೋ. ಏನ್ರಿ ಪಾಸಿಟಿವ್ ಆಗಿ, ಏನ್ ರಿಪಲ್ಸಿವ್ ಆಗಿ ಮಾಡೋಣ್ರಿ ಅಲ್ವರ, ಏನು ರಿವ್ಯೂ ಮಾಡೋ ನೋಡ್ರಿ ಅಯ್ಯೋ ಥಾಟ್ಸ್ಗಳನ್ನ ಅಲ್ವರ. ನಮ್ಗೆ ಅನ್ಸರೆ ಒಳ್ಳೆ ಪ್ರವಾದಿ ಅಪ್ಪ ಎಷ್ಟು ಚೆನ್ನಾಗಿ ಹೇಳೋ ಅಂತ ಅಲ್ವರ. ಮುಂದಕ್ಕೆ ನೋಡಿ ಏನ್ ಮಾಡ್ತಾನಂತೆ. ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ. ಯಾಕೆ ಕೆಲಸ ಆಯ್ತಲ್ಲ ಹೋಗ್ಬೋದಲ್ಲ ಮನೆಗೆ, ಈ ರಾತ್ರಿ ಏನ್ ಮಾಡಿ ನೀವು ಇಲ್ಲೇ ಇರ್ರಿ. ನೆಕ್ಸ್ಟ್ ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟ. ದೇವ್ರು ಏನ್ ಹೇಳಿದ್ರು ಅದನ್ನ ಹೇಳ್ಬೋದಾಗಿತ್ತಲ್ಲ, ಏನಕ್ಕೆ ಇನ್ನೊಂದ್ಸಿ ಇಲ್ಲೇ ಉಳ್ಕೊ ಅಂತ ಹೇಳ್ತಾನೆ. ಇವನ್ ಮನ್ಸಲ್ಲಿ ಏನಿದೆ ಹೊರಗಡೆ ಹೇಳ್ಬಿಟ್ಟ, ಎಲ್ಲ ಸುಣ್ಣ ಬೆಳಿ ಕೊಟ್ರೆ ನಾವೇನ್ ಮಾಡಲ್ಲಪ್ಪ ಬರಲ್ಲ ಬಿಟ್ಟಾರೆ ಮನ್ಸಲ್ಲಿ ಏನಿದೆ. ಸುಮ್ಮನೆ ದೇವ್ರ ಹತ್ರ ಕೇಳ ನಾನು ನೋಡೋಣ, ಏನೋ ದೇವ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡೋಣ, ಒಂದು 2 kg ಚಿನ್ನ ಹತ್ಕೊಂಬಿಡೋಣ, ಹಂಗೆ ಏನು ಮಾಡ್ತಾರೆ ನೆಗೆಟಿವ್ ಆಗಿ. ಹಂಗಂದ್ರೆ ಥಾಟ್ಸ್ನ ಯಾವ ಥರ ನಾವು ಎಂಟರ್ಟೈನ್ ಮಾಡ್ತೀರಿ, ಕಾಂಪ್ರಮೈಸ್ ಯಾವ ಥರ ಮಾಡ್ಕೊಂತೀರಿ. ನಾವು ಫರ್ಮ್ ಆಗಿದ್ರೆ ನಮ್ಮೊಳಗೆ ಯಾವುದೇ ರೀತಿ ಕೆಟ್ಟ ಆಲೋಚನೆನ ಎಂಟರ್ಟೈನ್ಮೆಂಟ್ ಮಾಡೋಕೆ ಏನಾಗಲ್ಲ, ಸಾಧ್ಯ ಇಲ್ಲ. ನಾವು ಪಾಸಿಟಿವ್ ಆಗಿರ್ಬೇಕು, ದುಡುವಾಗಿ ಧೈರ್ಯವಾಗಿ ಇರಬೇಕು. ಬಿಲಾಮನು ಈ ಸತಿ ಹೇಳಿದ್ಮೇಲೆ ಚಿನ್ನ ಬೆಳ್ಳಿ ಕೊಟ್ಟರು ಸರಿ, ಮನೆ ತುಂಬ ಕೊಟ್ಟರು ಸರಿ, ನಾನು ಕೇಳಲ್ಲ ಹೇಳ್ಬೇಕಾಯ್ತು ಧೈರ್ಯವಾಗಿ. ಅದನ್ನ ಬಿಟ್ಬಿಟ್ಟು ಏನು ಹೇಳ್ತಾನೆ, ಇಲ್ಲೇ ಉಳ್ಕೊಳ್ಳಿ, ದೇವ್ರು ಏನು ಹೇಳ್ತಾರೆ ನೋಡೋಣ ಅಂತಂದ್ಬಿಟ್ಟು ಅಲ್ರ. ಅವಾಗ ದೇವ್ರು ಏನು ಹೇಳ್ತಾರೆ ನೋಡ್ತೀನಿ, ಇವ್ ನೋಡಿ ನೆಕ್ಸ್ಟ್ ರಾತ್ರಿ ದೇವರು ಬಿಲಾಮನ ಬಳಿಗೆ ಬಂದು ನೋಡ್ರಿ, ಆ ರಾತ್ರಿ ದೇವರು ಬಿಲಾಮನ ಬಳಿಗೆ ಬಂದು ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರೋದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ಇವ್ರ ಮಾಡ ಕರೆಕ್ಟಾ? ದೇವ್ರ ಹೆಂಗ ನೋಡ್ತೇವೆ ಬಂದು ಉಳ್ಕೊಂಡಿದ್ದ ನೀನ್ ಎದ್ದು ಬೆಳಿಗ್ಗೆ ಏನ್ ಮಾಡೋ ಜೊತೆಗೆ ದೇವ್ರು ಏನ್ ಹೇಳ್ಬೇಕಾಗಿತ್ತು, ಹೋಗ್ಬೇಡ ಅಂತ. ಯಾಕೆ ಹೇಳಲಿಲ್ಲ ದೇವ್ರು ಅಂದ್ರೆ, ಇವನು ನೋಡ್ತಾವ್ರಿ ಇವನು ಏನು ಮಾಡ್ತಾನೆ. ನಿಜವಾಗ್ಲೂ ಇವನು ಹೇಳ್ದಲ್ಲ ಮನೆ ತುಂಬ ಚಿನ್ನ ಬೇಡ ಬೆಳ್ಳಿ ಬೇಡ ಅಂತ ಹೇಳ್ದ, ನಿಜವಾಗ್ಲೂ ಹೇಳ್ತಾವನ ಅಥವಾ ಏನು ಮಾಡ್ತಾವ ಇಂಟೆನ್ಷನ್ ಏನದ ದೇವ್ರಿಗೆ ಗೊತ್ತೇ ಬಿಡ್ರಿ. ಅದನ್ನು ಪ್ರೂವ್ ಮಾಡಿ ನೋಡ್ಸ್ಬೇಕು ಅಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ, ಆಯ್ತು ಬೆಳಿಗ್ಗೆ ಎದ್ದೋಗು ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ಏನು ಮಾಡ್ತಾನೆ ನೀವು ನೆಕ್ಸ್ಟ್. ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೊಗಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಪ್ರಧಾನ ಜೊತೆಗೆ ಏನ್ ಮಾಡುತ್ತೆ ಇವಾಗ ಹೊರಟನು. ಯಾಕೆ? ಯಾರು ಹೇಳಿರೋದು ಹೋಗು ಅಂತ? ದೇವ್ರು ಹೇಳಿರೋದು. ನೆಕ್ಸ್ಟ್ ಏನಾಯ್ತಂತ ನೋಡಿ. ಆಮೇಲೆ ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯ್ತು. ಯಾಪಾಯ್ತಾ? ಯಾಕೆ ದೇವ್ರ ಕೋಪ ಆಯ್ತಾ? ಯಾಕಂದ್ರೆ ಫಸ್ಟ್ ಟೈಮ್ ಹೇಳಿದೀನಿ ಹೋಗ್ಬೇಡ ಅದರ ಅದಕ್ಕೆ ನೋಡ್ಬೇಕಾರೆ ಇದನ್ನ ವೈಲೇಟ್ ಮಾಡೋದಕ್ಕೆ ದೇವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ. ನೋಡ್ರಿ ಥಾಟ್ಸ್ ಹೆಂಗಿದೆ ನೋಡಿರ್ತೀರಿ ಅದರ. ಸೊ ಅದಕ್ಕೆ ಒಂದು ಸತಿ ದೇವ್ರ ವಾಕ್ಯ ಹೇಳಿದ್ಮೇಲೆ ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳಿದ ಸೇತನ್ಗೆ, ಇಟ್ ಈಸ್ ರಿಟರ್ನ್ ಅಂದರೆ ಎಲ್ಲಿ ರಿಟರ್ನ್? ನನ್ನ ಹೃದಯದಲ್ಲಿ ಬರ್ಕೊಂಡಿದ್ದೀನಿ, ನೀತಿ ನ್ಯಾಯ ಅನುಸಾರಿಗೆ ಬದ್ಧವಾಗಿರ್ಬೇಕು ಅಂದ್ಬಿಟ್ಟು ದೇವ್ರ ವಾಕ್ಯನ ಮೀರಿ ನಡಿಬಾರ್ದು ಅಂದ್ಬಿಟ್ಟು ಈಗ ಎಲ್ಲಿ ಬರ್ಕೊಂಡಿದ್ದೀನಿ ನಾನು ಹೃದಯದಲ್ಲಿ ಬರ್ಕೊಂಡ್ಬಿಟ್ಟು ಆ ಥಾಟ್ಸಲ್ಲಿ ಫರ್ಮ್ ಆಗಿರೋದ್ರಿಂದ ಸೇತಾನ್ ಏಸು ಕ್ರಿಸ್ತ ಏನು ಮಾಡೋಕ್ಕಾಗಿಲ್ಲ ರೀ. ನಮ್ಮ 3 ಗಾಸ್ಪಲ್ಸಲ್ಲಿ ಬರ್ತಾರೆ ಇನ್ಸಿಡೆಂಟ್, ದಯವಿಟ್ಟು 3 ಕಂಪೇರ್ ಮಾಡ್ಕೊಂಡು ನೋಡಿ. ಕೊನೆಗೆ 3ನೇ ಶೋಧನೆ ಕೊಡ್ಬೇಕಾದ್ರೆ ಸೇತಾನು ಅವನ ಹತ್ರ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿದ ಮೇಲೆ ಕೊಂಚ ಕಾಲ ಬಿಟ್ಟು ಹೋದ ಅಂತ ವಾಕ್ಯ ನಮ್ಗೆ ಏನು ಮಾಡೋರೆ, ಕ್ಲೀನಾಗಿ ಕೊಟ್ಟವ್ರೆ. ಅಂದ್ರೆ ಏನರ್ಥ ಅಂದರೆ, ನಾವು ಫರ್ಮ್ ಆಗಿದ್ರೆ ನಮ್ಮ ಥಾಟ್ಸಲ್ಲಿ ನೆಗೆಟಿವ್ ಆಗಿ ಥಿಂಕಿಂಗ್ ಪ್ರೊಸೆಸ್ ಕೊಡದ್ರೆ ಇದ್ರೆ ಯಾರು ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ಟಿಗೆ ಬಂದಿಲ್ವಾ? ಕ್ರೈಸ್ಟಿಗೆ ಎಷ್ಟು ಜನ ಟೆಂಪ್ಟೇಷನ್ಸ್ ಕೊಟ್ಟರು, ಎಷ್ಟೆಲ್ಲ ರೀತಿಯಲ್ಲಿ ಬೈದರು. ಅದರ ಏಸು ಸಂಗೆ ಅಂದರು, ಬೆಲ್ಜೆಬೂಬನ ಮಗನೇ, ಅಂದರೆ ಹೊಟ್ಟೆ ಬಾಕನೆ, ಕುಡುಕನೆ, ಆಮೇಲೆ ವ್ಯವಿಚಾರಿಗಳಿಗೇನ್ರಿ ನೀವು ಫ್ರೆಂಡ್ಸ್ ಅಂತ ಏನು ಮಾಡಿದ್ರು. ಏಸು ಹೇಳಿದ್ರು, ಅಯ್ಯೋ ಹಿಂಗೆಲ್ಲ ಹೇಳ್ತಾರೆ, ಇವ್ರ ಮುಂದೆ ನಾನು ಸಮಾಜದಲ್ಲಿ ಚೆನ್ನಾಗಿರ್ಬೇಕು ಅಂತ ಎಲ್ಲ ಮೇನ್ ಮಾಡ್ಕೊಂಬಿಟ್ರ, ಅದಕ್ಕೆಲ್ಲ ಫೆಲೋಶಿಪ್ ಬಿಟ್ಬಿಟ್ರ. ಯಾಕೆ ಬಿಡಲಿಲ್ಲ? ಅಯ್ಯೋ ನೀವು ಹೇಳೋದಕ್ಕೆಲ್ಲ ಏನಿಗೂ ಪ್ರಯೋಜನ ಇಲ್ಲಪ್ಪ. ಒಬ್ಬ ಮನುಷ್ಯನ ಘನತೆ ಗೌರವ ಯಾರಿಂದ ಬರಬೇಕು?
ದೇವರಿಂದನೇ ಬರಬೇಕು ಅಥವಾ ಮನುಷ್ಯನಿಂದ ಅಲ್ಲ. ಇದು ಯಾರಿಗೆ ಚೆನ್ನಾಗಿ ಗೊತ್ತಿತ್ತು? ಕ್ರೈಸ್ಟಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನ ಬಗ್ಗೆ ಹೇಳ್ತಾರೆ, ಇವರೆಲ್ಲ ಎಂಥವ್ರು ಅಂತಂದ್ರೆ ಏನ್ರಿ, ಪ್ರವಾದಿಗಳನ್ನೆಲ್ಲ ಸಾಯಿಸ್ಬಿಡೋದು, ಆಮೇಲೆ ಪ್ರವಾದಿಗಳ ಸಮಾಧಿಗಳನ್ನ ಏನು ಮಾಡೋದು ಇವರು ಐತಲ್ಲ ಬೈಬಲ್ ಯೇಸು ಕ್ರಿಸ್ತ ಹೇಳೋರಲ್ವಾ, ನೀವು ಅಂಥ ವಂಶದವ್ರಿ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಯಾಕೆ ಅಂದರೆ ಅವ್ರ ರೆಸ್ಪೆಕ್ಟು ಅವ್ರ ಆನರ್ಗಳಿಗೆ ಯೇಸು ಕ್ರಿಸ್ತ ಮಾಡಕ್ಕೆ ಹೋಗಿಲ್ಲ, ಎದುರು ನೋಡೋಕ್ಕೆ ಹೋಗಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ಗಳೇ ಯೇಸು ಕ್ರಿಸ್ತ ಹೆಂಗಪ್ಪ ಇದ್ರು ಅಂತ ನೋಡಿ ಓದೋಣ. ಇಲ್ಲಿ ಏಷಯ 42:19 ಓದಿ, ಐಸಯ 42:19 ಒಬ್ರು ಹೋದ್ರಿ, ಆಮೇಲೆ ಐಸಯ 58 ಓದೋಣ. 42:19 ನೋಡಿ. ಹೊರತು ಯಾರು ಕುರುಡರು? ನೋಡ್ರ, ನನ್ನ ಸೇವಕನ ಹೊರತು ಯಾರು ಕುರುಡರು? ನಾನು ಕಳುಹಿಸುವ ದೂತನಂತೆ ಯಾರು ಕಿವಿಡರು? ನೋಡ್ರ 42:19 ಐಸಯ 42, ನಾನು ಕಳಿಸುವಂತ ದೂತನಂತೆ ಯಾರು ಕುರುಡರು? ಇವಾಗ ಹೇಳ್ರಿ, ಈ ಸೇವಕ ಯಾರು? ಈ ಸೇವಕ ಕಿವುಡ ಅಂತೆ, ಈ ಸೇವಕ ಕುರುಡ ಅಂತೆ. ಯಾರಿದು? ಏನಪ್ಪ ಯೇಸು ಕ್ರಿಸ್ತನ ಕೂಡ ಕಿವುಡ ಅಂತೆಲ್ಲ ಹೇಳ್ತೀರಾ? ಬೈಬಲ್ನ ದೇವರೇ ಬರ್ಬಿಟ್ಟವ್ರೆ. ಇವರು ಕಿವುಡ್ರಂತೆ, ಅವ್ರೇನಂತೆ? ಕುರುಡ್ರಂತೆ. ಯಾವ ವಿಚಾರದಲ್ಲಿ? ನೆಗೆಟಿವ್ ಹೇಳಂತ ವಿಚಾರದಲ್ಲಿ, ಲೋಕದ ವಿಚಾರದಲ್ಲಿ ಯೇಸು ಕ್ರಿಸ್ತ ಹೆಂಗಿದ್ದಾರೆ? ಈಸ್ ಬ್ಲೈಂಡ್, ಅದರ ಈಸ್ ಡೆಫ್, ಅದರ ನೋಡಿ ಮುಂದಕ್ಕೆ ಹೇಳ್ತಾರೆ ಅಲ್ಲೇ. ನನ್ನ ಭಕ್ತನ ಹಾಗೆ ಯಾರು ಕುರುಡರು? ನೋಡ್ರಿ ಏನು ಅಪ್ರಿಷಿಯೇಟ್ ಮಾಡ್ತಾರೆ, ಇವ್ರ ತರ ಇರ್ಬೇಕ್ರಿ ಕುರುಡನಾಗಿ. ಹೆಂಗಪ್ಪ ಕುರುಡ ಇದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಮುಂದಕ್ಕೆ. ಯೆಹೋವನ ಸೇವಕನ ಪ್ರಕಾರ ಅಂಧಕರು ಅಂಧಕನು ಯಾರು? ನೀನು ಬಹು ವಿಷಯಗಳನ್ನು ಕಂಡಿದ್ದರು, ನೋಡ್ರ ಬಹು ವಿಷಯಗಳನ್ನ ಕಂಡಿದ್ದರು ನಿನಗೆ ಗಮನ ಇಲ್ಲ. ನೋಡ್ರಿ ಅಂತೀನಿ ಯೇಸು ಕ್ರಿಸ್ತ ನೋಡಿರೋ ವಿಚಾರ ಏನ್ರಿ? ಅದರ ಕೂತ್ಕೊಂಡಿದ್ದ ಜಾಗದಲ್ಲಿ ಒಬ್ಬ ಮನುಷ್ಯ ಏನಕ್ಕೆ ಏನು ಯೋಚನೆ ಮಾಡ್ತಾರೆ ಅದೆಲ್ಲ ಅದರ ಥಾಟ್ಸ್ ಯೇಸು ಕ್ರಿಸ್ತಂಗೆ ಬಂದಿರ್ಬೇಕಾದ್ರೆ ರೋಡಲ್ಲಿ 8 ಜನ ಹೋಗ್ತಾ ಇದ್ರು, ಏನೆಲ್ಲ ತಿಂತಾ ಇದ್ರು, ಇವ್ರ ಬಗ್ಗೆ ಏನೆಲ್ಲ ನೆಗೆಟಿವ್ ಥಾಟ್ಸ್ ಮಾಡ್ತಾಯಿದ್ರು. ಇದೆಲ್ಲ ಯೇಸು ಕ್ರಿಸ್ತನಿಗೆ ಎಷ್ಟು ಹರ್ಟ್ ಆಗಿರ್ಬೇಕು. ಆದರೆ ಯೇಸು ಕ್ರಿಸ್ತ ಯಾವುದು ಮನ್ಸಿಗೆ ಏನು ಮಾಡೋಕ್ಕೋಗಿಲ್ಲ, ಹಾಕೊಂಡಿಲ್ಲ. ಹಚ್ಕೊಂಡ್ಬಿಟ್ಟಿದ್ರೆ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರೆ ಯೇಸು ಕ್ರಿಸ್ತ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ರು ನಾವು. ಆದರೆ ಯೇಸು ಕ್ರಿಸ್ತು ಆ ಥಾಟ್ಸ್ಗಳನ್ನ ಥಿಂಕ್ ಮಾಡಲಿಲ್ಲ. ಓವರ್ ಕೆಮಿಟ್. ಅದಕ್ಕೆ ಈ ಥರ ಸೇವಕರು ಇನ್ಯಾರು? ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ? ಮುಗಿತದು ಮುಗಿತಲ್ವಾ? ಎಷ್ಟೋ ವಿಚಾರಗಳು ನೋಡಿದ್ರು ಅವ್ನು ಏನು ಮಾಡಲ್ಲ, ಗಮನವಿಲ್ಲ. ಆಮೇಲೆ ಕಿವಿ ತೆರೆದಿದ್ರು ಕೇಳಲ್ಲ. ಯೇಸು ಕ್ರಿಸ್ತ ಏನೇನಪ್ಪ ಬೈದ್ರು? ಅವ್ರಿಗೆ ಏನಪ್ಪ ತುಂಬ ಹರ್ಟ್ ಆಗಂತ ವಿಚಾರಪ್ಪ, ನೀನು ದೇವ್ರ ಮಗನಾಗಿದ್ರೆ ಮಾಡೋದು, ನಿಮ್ಮ ಅಪ್ಪನ ಮಗನಾಗಿದ್ದಂತ ಎಷ್ಟು ಸತಿ ಹೇಳಿದ್ರು? 1 ಸತಿನ 2 ಸತಿನ? ಅದರ ಎಂಥ ಟೈಮಲ್ಲಿ ಹೇಳ್ರಿ ಅಂತೀರಿ, ಚೆನ್ನಾಗಿರೋ ಟೈಮಲ್ಲಿ ಹೇಳಿದ್ರೆ ಆಗಲ್ಲ ಅಂತೀರಿ. ಅದರ ಕಷ್ಟದಲ್ಲಿ ಇರ್ಬೇಕಾರೆ ನಮ್ಮ ಜೊತೆ ಯಾರೋ ದುಃಖ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತಂಗೆ ಅವಮಾನ ಎಲ್ಲ ಮಾಡಿದ್ರು, ಆ ಟೈಮಲ್ಲೆಲ್ಲ ಯೇಸು ಕ್ರಿಸ್ತ ಸೈಲೆಂಟಾಗಿದ್ರು ಅಂತಂದರೆ ಏನಕ್ಕಪ್ಪ ಅಂತಂದರೆ ಅವ್ರು ಹೆಂಗಿದ್ರಂತೆ, ಎಷ್ಟೋ ವಿಚಾರಗಳನ್ನ ಕೇಳಿದ್ರು ಏನು ಮಾಡಲಿಲ್ವಂತೆ, ಕಪಾಳ ಕೊಟ್ಬಿಟ್ಟು ಹೇಳ್ತಾರೆ. ಯಾರು ನಿನ್ಗೆ ಹೊಡೆದ್ರು ಪ್ರವಾದಿಸ್ಬಿಟ್ಟು ಯೇಸು ಕ್ರಿಸ್ತಂಗೆ ಹೇಳಕ್ಕಾಗ್ತಾರಲ್ವಾ? ಯೇಸು ಕ್ರಿಸ್ತಂಗೆ ಎಷ್ಟು ಪವರ್ ಇತ್ತು ಅಂದರೆ ನತಾನಿಯಲ್ಲಿ ಯಾವ ಮರದಕ್ಕೆ ಕೆಡೆ ಕೂತಿದ್ದ, ಹೆಂಗೆ ಕೂತಿದ್ದ, ಯಾವಾಗ ಕೂತಿದ್ದ ಎಲ್ಲ ಯೇಸು ಕ್ರಿಸ್ತಂಗೆ ಗೊತ್ತು. ಯಾವ ಮೀನಿನ ಬಾಯಿನಲ್ಲಿ ನಾಣ್ಯ ಇದೆ ಅಂತ ಯಾರು ಗೊತ್ತು? ಯೇಸು. ನಾವೇನೋ ಜಾಗದಿದ್ರೆ ಏನು ಮಾಡ್ತೀರಿ ಯೋಚನೆ ಮಾಡಿ, ಯಾವ ರಿಸರ್ವ್ ಬ್ಯಾಂಕಲ್ಲಿ ದುಡ್ಡು ಎಲ್ಲೆಲ್ಲಿ ಬಿದ್ದೋಗೈತೆ ಎಲ್ಲ ಎತ್ಕೊಂಡ್ಬಿಡ್ರಿ. ಯೇಸು ಕ್ರಿಸ್ತ ಪವರ್ ಯೂಸ್ ಮಾಡೋರ? ಈ ವಾಸ್ ಬ್ಲೈಂಡ್ ಆ್ಯಂಡ್ ಈ ವಾಸ್ ಡೆಫ್. ಅದರ ಈ ಥರ ಸೇವಕ ಯಾರು? ಥಾಟ್ಸ್ಗಳನ್ನ ನೆಗೆಟಿವ್ ಅದನ್ನ ಥಿಂಕ್ ಮಾಡಲಿಲ್ಲ. ಇನ್ನೊಂದು ವಾಕ್ಯ ಓದಿದ್ದೀನಿ, ಏಷ್ಯಾ 50ನೇ ಅಧ್ಯಾಯಕ್ಕೆ ಬಂದಿರ್ತೀನಿ. ಹೆಂಗೆ ಜಯಿಸಿದ್ರು ಅವರು? ಅದರ ಏಷ್ಯಾ 50ನೇ ಅಧ್ಯಾಯ. ಅದೇ ನೋಡಲ್ಲ, ಥಾಟ್ಸು ಬರ್ತದೆ, ಥಿಂಕ್ ಮಾಡಬಾರ್ದು. ಥಿಂಕ್ ಮಾಡಬಾರ್ದು, ಹೆಂಗೆ ಜಯಿಸಬೇಕು ಓದಿಂತೀನಿ. ಏಷ್ಯಾ 50ನೇ ಅಧ್ಯಾಯ 4ರಿಂದ 7 ಓದಿ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ. ನೋಡ್ರ ಯೇಸು ಕ್ರಿಸ್ತನ ಹೆಂಗಿದೆ ಅಂತ ಬಾಯಿ. ಅದರ ಅವ್ರ ಬಾಯಿ ಹೆಂಗಿದೆ? ಬಳಲಿ ಹೋದವರನ್ನು ಮಾತುಗಳಿಂದ ಏನ್ರಿ ಸುಧಾರಿಸೋದು. ಏನ್ರಿ ಸುಧಾರಿಸೋದು? ಅಂದ್ರೆ ಮನುಷ್ಯನಿಗೆ ಯಾವಾಗ ಬೇಕು ಪ್ರೋತ್ಸಾಹ ಆಗಿರೋ ಮಾತೇಳಿ, ಯಾವಾಗ ಡಿಸ್ಕರೇಜ್ ಆಗಿರ್ತಾನೆ ಅವ್ನಿಗೆ ಏನು ಮಾಡ್ಬೇಕು? ಹೋಗಿ ಅವನಿಗೆ ಎಂಕರೇಜ್ ಮಾಡ್ಬೇಕ್ರಿ. ಪವಿತ್ರ ಆತ್ಮನ ಅಭಿಷೇಕ ಮಾಡಿದ್ದು ಯಾರಿಗೆ? ಯಾತಕ್ಕೆ? ಐಸಯ 61 ಹೇಳ್ತಾರೆ, ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಅಪಾನ್ ಮೀ, ಈಸ್ ಅನಾಯಿಂಟೆಡ್ ಮೀ. ಏನಕ್ಕೆ ಓದ್ರಿ ಬೈಬಲ್ ತೆಗಿ ತಗಟಕಂತ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಏನಕ್ಕಿದೆ? ಆತನು ನನ್ನನ್ನು ಬಡವರಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರಿಗೆ ಶುಭ ವರ್ತಮಾನ ಹೇಳ್ಬೇಕು? ಬಡವರಿಗೆ ಹೇಳ್ಬೇಕ್ರಿ ಅಂತೀನಿ. ಏನು ಬಡವರು? ಅದರ ಎಲ್ಲ ಏನ್ರಿ ಲೋಕದಲ್ಲಿ ಎಲ್ಲ ಎಷ್ಟೋ ಜನ ಏನಾಗೋರೆ ಎಲ್ಲ ಬೇಜಾರಾಗ್ಬಿಟ್ಟವ್ರು ನೋಡಿದ್ರಿ. ಇವ್ರಿಗೋಗಿ ಮಾಡಿ ಶುಭ ವರ್ತಮಾನ ಹೇಳಬೇಕು. ಆಮೇಲೆ ನೆಕ್ಸ್ಟ್ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನವ ಮುರುಗಿದವನ್ಗೇನ್ರಿ ಕಟ್ಟದಿಕ್ರಿ. ಅದರ ದೇವ್ರು ಹೋಲಿಸ್ಬಿಟ್ಟು ಕೊಟ್ಟಿದ್ದೆ ಇದಕ್ಕೆ ರೀ. ಯಾರು ಮನ್ಸು ಮುರಿದೋಗಿದ್ಯೋ, ಜಜ್ಜೋಗಿದ್ಯೋ, ಕುಗ್ಗೋಗಿದ್ಯೋ ಅವನ್ನ ಬಲಪಡಿಸಿ ಪ್ರೋತ್ಸಾಹ ಪಡಿಸಿ ಸತ್ಯಲಿ ಮಾಡಕನ್ನ ದೃಢ ನಿಲ್ಸೋದಿಕ್ಕೆ. ಅದನ್ನೇ ಹೇಳೋದು ಏಷ್ಯಾದಲ್ಲಿ ಹೇಳ್ತಾರೆ. ಅಂದರೆ ನನಗೆಂತ ನಾಲಿಗೆ ಕೊಟ್ಟಿದ್ದಾರೆ?
ಓದಿ ಇವಾಗ ಏಷ 50ನೇ ಅಧ್ಯಾಯ 4ನೇ ವಾಕ್ಯ. ಬಳಲಿ ಹೋದವರನ್ನು ಮಾತುಗಳಿಂದ ನೋಡ್ರ, ಮಾತುಗಳಿಂದ ಸುಧಾರಿಸೋದಿಕ್ಕೆ ಹಾಳು ಮಾಡೋದಿಕ್ಕಲ್ಲ ರೀ. ಏನಂತೆ? ನಾನು ಬಲ್ಲವನು ಆದೇನು. ಆಮೇಲೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು, ಎಂತ ನಾಲಿಗೆ ಅಂತೆ? ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗ್ಗೆಗೂ ನನ್ನನ್ನು ಎಚ್ಚರಿಸಿ, ಬೆಳಬೆಳಗ್ಗೆನೂ ಎಚ್ಚರಿಸಿ, ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ನೋಡ್ರ, ದೇವರವರ ಕಿವಿಗಳನ್ನ ಏನ್ ಮಾಡೋದ್ರೆ ತೆರೆದವ್ರು ನೋಡಿರ್ತೀನಿ. ಅದ್ರ ಜೀಸಸ್ ಕ್ರೈಸ್ಟ್ ಈ ಲಿಸನ್ಸ್ ಟು ಗಾಡ್ಸ್ ವರ್ಡ್. ಏನ್ ಮಾಡೋರ? ದೇವ್ರು ಕೊಟ್ಟಂತೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೇಳೋರು ನೋಡಿರ್ತೀನಿ. ಅದರ ಇದ್ರ ಮೇಲೆ ಥಿಂಕ್ ಮಾಡೋರು ನೋಡ್ರಿ ಅವರು. ಅದರಿಂದ ಅವ್ರು ಥಿಂಕ್ ಕರೆಕ್ಟಾಗಿ ಮಾಡಿದ್ರಿಂದ ಆ್ಯಕ್ಷನ್ಸ್ಗಳು ಹೆಂಗಿತ್ತು ಅದರ ಪರ್ಫೆಕ್ಟ್ ಆಗಿತ್ತು ನೋಡಿರ್ತೀನಿ. ಆಮೇಲೆ ನೆಕ್ಸ್ಟ್, ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಅಂದ್ರೆ ಏನರ್ಥ? ದೇವ್ರವ್ರನ್ನ ಕಿವಿ ತೆರಿಬೇಕಾದ್ರೆ ಎಷ್ಟು ವಿಚಾರಗಳನ್ನ, ಯಾವ ವಿಚಾರಗಳನ್ನ ಹೇಳೋರು ಅಂತಂದ್ರೆ, ಯಾರೋ ಒಬ್ಬ ನಾರ್ಮಲಿ ಬಂದು ಹಿಂಗೆ ಕೇಳ್ಬಿಟ್ರೆ ಎದುರು ಬಿಟ್ಟಿರೋನು. ಅದರ ಯೇಸು ಕ್ರಿಸ್ತು ಏನ್ ಮಾಡ್ಲಿಲ್ವಂತೆ? ಎದುರ್ಲಿಲ್ವಂತ ರೀ. ಅದರ ನೆಕ್ಸ್ಟ್ ಹೇಳ್ತಾರೆ ಇನ್ಸಿಡೆಂಟ್ಸ್, ಹೆಂಗ್ ಹೊಡಿತಾರೆ, ಹೆಂಗ್ ಬೈತಾರೆ, ಚಾವ್ಟಿನ ಹೆಂಗೆಲ್ಲ ಹೊಡಿತಾರೆ ಅಂತಂದ್ರ ಯೇಸು ಕ್ರಿಸ್ತು ಇದು ಯಾವ್ದಕ್ಕೆ ಏನ್ ಮಾಡ್ಲಿಲ್ವಂತರಿ? ಎದುರ್ಕೊಂಡಿಲ್ಲ. ನಾವೇನ್ ಮಾಡ್ತೀರಿ? ಭಯ ಬಂದ್ಬಿಡ್ತಾರೆ ನೋಡ್ರಿ. ಅದ್ರ ಯೇಸು ಕ್ರಿಸ್ತು ಏನ್ ಮಾಡುತ್ತೆ ನೋಡಿ, ಹೇಳ್ತಾರೆ ನೆಕ್ಸ್ಟ್. ಹೊಡಿಯೋನ್ಗೆ ಏನ್ ಕೊಟ್ರಂತೆ? ಬೆನ್ನು ಕೊಟ್ಟರು. ಆಮೇಲೆ ಕೂದಲು ಕೀಳುವವರಿಗೆ ನೋಡ್ರ, ಕೂದಲು ಕೀಳುವಾಗ ಏನ್ ಹೇಳ್ತಾರೆ? ಗಡ್ಡವನ್ನು ಒಡ್ಡಿದ್ದೇನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆಮಾಡಿ. ನೋಡ್ರ, ಉಗುಳಿಸಿಕೊಳ್ಳುವಂತ ಅವಮಾನಕ್ಕೆ. ಅದರ ಯೇಸು ಕ್ರಿಸ್ತನ್ ಯಾರು ಒಬ್ರು ಉಗುಳಕ್ ಸಾಧ್ಯನಾ? ಇಡೀ ಜಗತ್ತು ಸೃಷ್ಟಿ ಎಷ್ಟು ಸಾವಿರಾರು ಕೋಟ್ಯಾನು ವರ್ಷಗಳಿಂದ ಇದೆಯೋ, ಯಾರೋ ಒಬ್ರು ಮುಂದೆ ಉಗ್ದಿರೋದ ರೀ. ಭೂಲೋಕದಲ್ಲಿ ಒಬ್ಬ ಉಗಿದ್ನಲ್ಲ, ಅವ್ನು ರಿಸರ್ವೇಷನ್ ಅವ್ನು ಏನು ಮಾಡ್ಬೋದು ಯೋಚನೆ ಮಾಡಿರ್ತೀನಿ. ಅವ್ನು ಎಷ್ಟು ರಿಗ್ರೆಟ್ ಆಗ್ಬೋದು ಅಲ್ವರ. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಇದಕ್ಕೂ ಕೂಡ ಏನು ಮಾಡ್ಲಿವಂತ? ಹಿಂದೆ ಬೀಳಿಲ್ವಂತಾರೆ. ಯಾಕೆ ಗೊತ್ತಾ? ಈ ಥಾಟ್ಸ್ಗಳು ದೇವ್ರವ್ರು ಕೊಡ್ಬೇಕಾರೆ ಈ ಥಾಟ್ಸ್ಗಳನ್ನ ಪ್ರಾಪರಾಗಿ ಏನು ಮಾಡೋರು? ಸ್ವೀಕಾರ ಮಾಡೋರು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಸೋಗಳೇ, ನಾವು ನಮ್ಮ ಥಾಟ್ಸ್ಗಳಿಗೆ ನಾವೇ ಜವಾಬ್ದಾರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಇಷ್ಟ ಬಂದವರು ನಮ್ಗೆ ಏನು ಮಾಡೋದು? ಥಾಟ್ಸ್ಗಳನ್ನ ಕೊಡ್ಬೋದು, ಆದರೆ ಥಾಟ್ಸ್ಗಳನ್ನ ಥಿಂಕ್ ಮಾಡೋಕೆ ಏನಾಗ್ಬಾರ್ದು ಹೇಳ್ಬೋದು. ಅದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಅಂದರೆ ಏನ್ರಿ, ವಿ ಶುಡ್ ನಾಟ್ ಬಿ ಸೋ ಬ್ರಾಡ್ ಎನಫ್ ದಟ್ ಎವ್ರಿ ಪಾಸರ್ ಬೈ ಪುಟ್ಸ್ ದ ಗಾರ್ಬೇಜ್ ಇನ್ ಟು ಅವರ್ ಮೈಂಡ್ ಅಂತ. ಅರ್ಥ ಆಯ್ತಾ ಏನಂದರೆ ನಾವು ಎಷ್ಟು ಬ್ರಾಡ್ ಆಗಿರ್ಬಾರ್ದು ಅಂದರೆ ಹೇಳ್ತಾರೆ, ಐ ಆಮ್ ವೆರಿ ಬ್ರಾಡ್, ಓಕೆ ಫೈನ್, ಯು ವೆರಿ ಬ್ರಾಡ್, ಗುಡ್. ಅಂದ್ರೆ ಏನು ಬ್ರಾಡ್ ಅಂತಂದರೆ ರೋಡ್ ಎಲ್ಲ ಬಂದ್ಬಿಟ್ಟು ನಮ್ಮ ತಲೆಯಲ್ಲಿ ಕಸ ಹಾಕೋದಂತ ಬ್ರಾಡ್ ಆಗಿರ್ಬಾರ್ದು ಅದರ. ಸೊ ವಿ ಶುಡ್ ಬಿ ಬ್ರಾಡ್ ಎನಫ್ ಅದರ. ಆದರೆ ಸ್ವಲ್ಪ ವೈಸ್ ಆಗಿ ಏನಾಗಿರ್ಬೇಕು, ನಾವು ಥಿಂಕ್ ಮಾಡಬೇಕು. ಯಾರು ನಮ್ಮ ಆಲೋಚನೆಗೆ ಏನು ಫೀಡ್ ಮಾಡ್ತಾರೆ, ಏನು ಫೀಡ್ ಮಾಡಲ್ಲ, ಇದ್ರ ಬಗ್ಗೆ ನಾವೇನಾಗಿರ್ಬೇಕು, ನಾವು ಯೋಚನೆ ಮಾಡಬೇಕು ರೀ ಅಲ್ಲ. ಅದಕ್ಕೆ ನಾವೇಂತಾರೆ ಇದ್ರು ಏನಾಗ್ತಾರೆ, ಅದಕ್ಕೆ ಹೇಳೋದು, ನಮ್ಮ ಒಂದು ಕಾನ್ಸಂಟ್ರೇಷನ್ ಯಾರ ಮೇಲೆ ಡಿಪೆಂಡ್ ಆಗ್ತದೆ? ನಮ್ಮ ಮೇಲೆ ಏನಾಗ್ತಾರೆ ಅಲ್ಲಿ ಡಿಪೆಂಡ್ ಆಗ್ತದೆ. ಅದಕ್ಕೆ ನೋಡಿ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್, ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ಲಿ ಒಂದು ನಿಮಿಷ ರೀ, 33 ಓದಿ. ಮೋಸ ಹೋಗಬೇಡಿರಿ. ದುಸ್ಸವಾಸವು ಸದಾಚಾರವನ್ನು ಏನ್ ಮಾಡ್ತದೆ? ಅದರ ಕೆಟ್ಟದ್ದು ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾ ಇರ್ಬೇಕು? ಬಿಟ್ಬಿಡ್ಬೇಕ್ರಿ. ಅದರ ಕೆಟ್ಟದ್ದು ಅಂತ ಗೊತ್ತಾಗ ಇಲ್ಲ ಸವಾಸ ಮಾಡ್ತೀನಿ ಬೆಳಿತೀನಿ ಅಂತಂದ್ರೆ ಅದೆಲ್ಲ ಬೆಳೆಯಕ್ಕೆ ಖಂಡಿತವಾಗಿ ಏನಿಲ್ಲ, ಸಾಧ್ಯ ಇಲ್ಲ. ಯೇಸು ಕ್ರಿಸ್ತು ಯೆರೂಸಲೇಮಲ್ಲಿ ಇದ್ರ? ಯೇಸು ಕ್ರಿಸ್ತು ಯೆರೂಸಲೇಮ್ ಬಿಟ್ಟು ಏನಕ್ಕೆ ಹೋದ್ರು? ದುಸ್ಸವಾಸವು ಸರಿಸರೆಲ್ಲ ಕೂತ್ಬಿಟ್ಟವ್ರೆ ಅಲ್ಲಿ. ಅವರೆಲ್ಲ ಇವ್ರಿಗೆ ಅವಕಾಶನೇ ಕೊಡಲ್ಲ. ಆಕಾಶದ ಏನ್ರಿ ಪಕ್ಷಿಗಳಿಗೇನಿದೆ? ಗೂಡುಗಳಿದೆ. ನರಿಗಳಿಗೇನಿದೆ? ಗುದ್ದುಗಳಿದೆ. ಮನುಷ್ಯ ಕುಮಾರನಿಗೆ ತಲೆ ಎಡಿಸೋ ಜಾಗ ಏನರ್ಥ ಗೊತ್ತಾ? ನಮ್ಮ ಬ್ರದರ್ ಅಸಲ್ ಬಿಡ್ತಾರೆ, ಓದಿ ಕಮೆಂಟ್ಸ್ ಹೇಳ್ತಾರೆ. ಆಕಾಶದ ಪಕ್ಷಿಗಳಂದ್ರೆ ಸೇತಾನ್ಗೆಲ್ಲ ಬಂದ್ಬಿಟ್ಟು ಬ್ರಾಂಚಸ್ ಅಲ್ಲಿ ಎಲ್ಲ ಇದಿದೆ ಅಂತಂದ್ರೆ ಎಲ್ಲಾ ಸಭೆಗಳಲ್ಲಿ ಅವಕಾಶಗಳೇನಾಗಿದೆ ಇದೆ. ನರಿಗಳು ಅಂದ್ರೆ ಫಾಲ್ಸ್ ಪ್ರೊಫೆಟ್ಸ್ಗಳಿಗೆಲ್ಲ ಒಂದು ಗೂಡುಗಳಿದೆ, ಎಲ್ಲ ಆರ್ಗನೈಸೇಷನ್ ಸಂಸ್ಥೆಗಳಿದೆ. ಆದರೆ ಮನುಷ್ಯ ಕುಮಾರನ ತಲೆ ಇಡೋ ಜಾಗ ಮನುಷ್ಯ ಕುಮಾರ ತಲೆನೇನ್ರಿ? ಗಾಡ್ಸ್ ಪ್ಲಾನ್. ಈ ಡಿವೈನ್ ಪ್ಲಾನ್ ಎಲ್ಲರೂ ಅವಾಗ ಹೇಳ್ತೀನಿ ಅಂತಾರೆ, ಇದೆಲ್ಲ ಅವಕಾಶ ಕೊಡ್ತಾರ? ಅವನ ಗೆಟ್ ಔಟ್. ಅದರ ಯೇಸು ಕ್ರಿಸ್ತನ ಅದೇ ಮಾಡಿದ್ರು. ಯೇಸು ಕ್ರಿಸ್ತನ ತಲೆನೇ ಕಟ್ಕೊಂಡಿಲ್ಲ. ಬೈಲಿಗೆ ಹೋದ್ರು ಏನು ಮಾಡೋರು? ಸ್ವಾರ್ಥನ ಸಾರ್ದು. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಈ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಏನು ಮಾಡಕ್ ಹೋಗಿಲ್ಲ, ಅವರು ಡಿಸ್ಕರೇಜ್ ಆಗಿಲ್ಲ. ಅದಕ್ಕೆ ಹೇಳ್ತಾರೆ ಈವಿಲ್ ಕಮ್ಯುನಿಕೇಶನ್ ಕರಪ್ಟ್ ಗುಡ್ ಮ್ಯಾನರ್ಸ್. ಅದರ ಅಂಥದ್ದಿತ್ತು ಅಂತಂದರೆ ಅದನ್ನು ಬಿಟ್ಬಿಡೋದೇನ್ರಿ ತುಂಬ ಒಳ್ಳೇದು. ಅಂದ್ರೆ ಅದಕ್ಕೆ ಇದನ್ನ ಹೆಂಗೆ ಟ್ಯಾಕಲ್ ಮಾಡೋದು, ಹೆಂಗೆ ಓವರ್ಕಮ್ ಮಾಡೋದು ಅಂದ್ಬಿಟ್ಟು ನಮಗೆ ಫಿಲಿಪಿಯರಲ್ಲಿ ಅಪೊಸ್ಟಲ್ ಪೌಲ್ ಹೇಳೋದು. ಓದಿರೋಂಥ 6 ವಚನದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಅದರ ನಮ್ಮ ಕನ್ನಡದಲ್ಲಿ ಸರಿ ಬರಲ್ಲ, ಇದ್ರೂ ಕೂಡ ನಾವು ಒಂದ್ಸರಿ ಓದ್ಬಿಡೋಣ, ಆಮೇಲೆ ಇಂಗ್ಲೀಷಲ್ಲಿ ಓದೋಣ. ಫಿಲಿಪಿಯನ್ಸ್ 4:8. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ
ಮನೋಹರವೂ ಆಗಿದೆಯೋ, ಹಾ. ಯಾವುದು ಸದ್ಗುಣವಾಗಿದೆಯೋ, ಹಾ. ಯಾವುದು ಕೀರ್ತಿಗೆ ಯೋಗ್ಯವೋ, ಹಾ. ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇವೆಲ್ಲವನ್ನೇ ಮಾಡಿ ನೀವು ಲಕ್ಷ್ಯಕ್ಕೆ ತಂದುಕೊಳ್ಳಿ. ಕನ್ನಡದಲ್ಲಿ ಲಕ್ಷ್ಯ ಅಂತ ಹಾಕ್ಬಿಟ್ಟು, ಲಕ್ಷ್ಯ ಅಂದ್ರೆ ಏನು ಅರ್ಥ? ಗಮನ ಕೊಡಿ. ಗಮನ ಕೊಡಿ. ಓಕೆ, ಇದು ತಮಿಳು ಓದೋರ ತಮಿಳು ಓದ್ರಿ, ಅವನು ಇಂಗ್ಲೀಷ್ ಓದೋಣ. ಸಹೋದರರೇ, ಹಾ. உண்மையுள்ளவைகள் எவைகளோ, ம். ஒழுக்கமுள்ளவைகள் எவைகளோ, ம். நீதி உள்ளவைகள் எவைகளோ, ம். கற்புள்ளவைகள் எவைகளோ, அன்புள்ளவைகள் எவைகளோ, கீர்த்தி உள்ளவைகள் எவைகளோ, புண்ணியம் எதுவோ, புகழ் எதுவோ, அவைகளையே சிந்தித்துக் கொண்டிருக்கிறேன். ಇವುಗಳೇ ಸಿಂಧಿತ್ತುಕೊಂಡಿರಗಳು ಅಲ್ಲ, ಸಿಂಧಿತ್ತುಕೊಂಡಿರಗಳು ಅಂತ ತಮಿಳಲ್ಲಿ ಬಂತು ಅಲ್ಲ. ಥಿಂಕ್ ಮಾಡ್ರಿ ಅಂತಂದ್ರೆ ಇದು ದಯವಿಟ್ಟು ಇಂಗ್ಲೀಷಲ್ಲಿ ಓದಿ. ಇದು ಒಂದು ನಿಮಿಷ ತಮಿಳಲ್ಲಿ ಕನ್ನಡದಲ್ಲಿ ಲಾಸ್ಟ್ ಥಿಂಕ್ ಅಂತ ಬಂತು. ಇಂಗ್ಲೀಷಲ್ಲಿ ಏನು ಮಾಡ್ತಾರೆ, ಫಸ್ಟ್ ಹೇಳ್ತಾರೆ ನೋಡ್ತೀವಿ, ಫೈನಲಿ ಬ್ರೆದರೆನ್. Finally, Ah. brethren, Ah. whatsoever ಹಾಂ things are true, Ah. whatsoever things are honest, whatsoever things are just, whatsoever things are pure, whatsoever things are lovely, whatsoever things are of good report, if there be any virtue, ಇಫ್ ದೇರ್ ಬಿ ಎನಿ ವರ್ಚ್ಯೂ, and if there be any praise, Ah. think on these things. ಥಿಂಕ್ ಆನ್ ದೀಸ್ ಥಿಂಗ್ಸ್ ಅಂತ ಏನು ಮಾಡ್ತಾರೆ ಅವರ. ಹಿಂಗೆ ಥಿಂಕ್ ಮಾಡಿದ್ರೆ ಏನಾಗ್ತಾರೆ, 7th ವರ್ಸ್ ಓದಿ. ಹಾಂ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ಹಾ. ನಿಮ್ಮ ಹೃದಯಗಳನ್ನು ಹಾ. ಯೋಚನೆಗಳನ್ನು ಹಾ. ಕ್ರಿಸ್ತ ಯೇಸುವಿನಲ್ಲಿ ಕಾಯಿ. ನೋಡ್ರ, ಕ್ರಿಸ್ತ ಯೇಸುವಿನಲ್ಲಿ ನೋಡ್ರ, ಅದಕ್ಕೆ ಹೇಳ್ತಾರೆ ಫಸ್ಟ್ ಹೇಳ್ತಾರೆ ಇಂಗ್ಲೀಷಲ್ಲಿ ಫೈನಲಿ ಬ್ರೆದರೆನ್ ಅದರ ವಾಟ್ಸ್ ಓವರ್ ಥಿಂಗ್ಸ್ ಆರ್ ಟ್ರೂ. ಅದರ ಟ್ರೂ ಅಂದ್ರೆ ಏನು, ಇದು ಆಪೋಸಿಟ್ ಆಗಿರೋದು ಫಾಲ್ಸ್. ಅಂದರೆ ಸತ್ಯವಾದದ್ದೇ ಥಿಂಕ್ ಮಾಡಿ, ಎಕ್ಸಾಜರೇಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಏನಪ್ಪ ಅಂದರೆ, ಇವಾಗ ಮನುಷ್ಯ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ? ಸತ್ತಿದ ತಕ್ಷಣ ಎಲ್ಲಿಗೆ ಹೋಗ್ತಾನೆ? ಸಮಾಧಿಗೆ ಹೋಗ್ತಾನೆ. ಅಲ್ಲಿಂದ ಎಲ್ಲಿಗೆ ಹೋಗ್ತಾನೆ? ಅಲ್ಲಿಂದ ಎಲ್ಲಿ ಹೋಗಲ್ಲ. ಕರೆಕ್ತಾನೆ? ಓಕೆ, ಗುಡ್, ಸರಿ. ಅಂದ್ರೆ ಇದೇ ಕ್ವಶನ್ನ ಹೋಗ್ಬಿಟ್ಟು ಬ್ಯಾಬಿಲಾನಲ್ಲಿ ಯಾರಿಗಾರ ಕೇಳಿ ಅಂತೀನಿ, ಇಲ್ಲ ಜಗತ್ತಲ್ಲಿ ಯಾರು ಬೇಕಾದ್ರೆ ಕೇಳಿದ್ದೀನಿ. ಅದರ ಸತ್ಯ ಅಂತ ಹೇಳಿದ್ರೆ ಬೈಬಲ್ ಬಿಟ್ಟು ಬೇರೆ ಯಾರಿಗಾರ ಕೇಳಿದ್ದೀನಿ. ಮನುಷ್ಯ ಸತ್ರ ಏನಾಯ್ತಾರೆ ಅಂತ ಕೇಳಿದ್ರೆ, ಅಯ್ಯೋ ಅವ್ನ ಆತ್ಮ ಎಲ್ಕೊಟ್ಟೈತದೆ, ನರಕಕ್ಕೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಆಲ್ರೆಡಿ ಸತ್ತೋಗಿರಲ್ಲ ಎಲ್ಲೋಗೋರೆ ಅಂತ ನಾವು ಹೇಳ್ತೀವಿ. ಅವರೆಲ್ಲ ಹೇಳ್ತಾರೆ ಆಲ್ರೆಡಿ ಸತ್ತೋಗಿರೋರು ಎಲ್ಲೋಗಿದ್ದಾರೆ, ಸ್ವರ್ಗಕ್ಕೆ ಹೋಗ್ಬಿಟ್ಟವ್ರೆ ಅಂತ ಹೇಳ್ಬಿಡ್ತಾರೆ. ಕರೆಕ್ಟಾ? ಇವಾಗ ಅದು ಸತ್ಯನಾ? ಅವ್ರಿಗೆ ಅದು ಸತ್ಯ ಇರ್ಬೋದು, ಅವರ ನೆನ್ಸ್ಕೊಂಬಿಟ್ಟಿದ್ದಾರೆ, ಎಕ್ಸಾಜರೇಷನ್ ಮಾಡ್ಕೊಂಬಿಟ್ಟಿದ್ದಾರೆ ಅದೇ ಸತ್ಯ ಅಂತ. ಆದರೆ ಸತ್ಯವೇದಲ್ಲ, ಅದು ಸತ್ಯ ಅಲ್ಲ. ಜಾನ್ 3:13 ನೋಡಿ, ಯೋಹಾನ 3:13. ಪರಲೋಕದಿಂದ ಇಳಿದು ಬಂದಾತನೇ, ಅಂದರೆ ಹಾಂ ಪರಲೋಕದಲ್ಲಿರುವ ಮನುಷ್ಯ ಕುಮಾರನೇ ಹೊರತು ಹಾಂ ಯಾವನು ಪರಲೋಕಕ್ಕೆ ಏರಿ ಹೋದನು. ಯಾರು ಪರಲೋಕಕ್ಕೆ. ಸೊ ಎಕ್ಸಾಜರೇಷನ್ ಮಾಡ್ಬಾರ್ದು. ಬೈಬಲಲ್ಲಿ ಹಂಗೆ ಹೇಳೋರು ಅಂತಂದರೆ ಹಂಗೆ ಹೇಳ್ಬಿಟ್ಟವ್ರೆ, ಅದು ಹಂಗೆ ಆಗ್ತದೆ, ಅದು ಚೇಂಜ್ ಆಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಇದೇ ಥರ ನಾವು ಎಕ್ಸಾಜರೇಷನ್ ಮಾಡೋಕೆ ಹೋಗ್ಬಿಡಿ. ಯಾರ ಬಗ್ಗೆ ಅಂತಂದರೆ ದೇವ್ರ ಬಗ್ಗೆ. ಅದರ ಕೆಲವೊಂದ್ಸತಿ ದೇವ್ರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಯಾರು ಕೈ ಬಿಟ್ಟರು ನಾನೇನು ಮಾಡಲ್ಲ, ಹಂಗೆ ಕೈ ಬಿಡೋದು ಅಂತ ನಮಗೆ ಬೈಬಲ್ ಕ್ಲಿಯರಾಗಿ ಕೊಟ್ಟಾರೆ. ನಿಂದು ನಾವು ಮುಟ್ಟಿದವನು ಯೆಹೋವನ ಕಣ್ಗುಡ್ಡೆನ ಮುಟ್ತಾನೆ ಅಂತ ಬೈಬಲ್ ಏನು ಮಾಡೋಣ ನಮಗೆ ಕ್ಲೀನಾಗಿ ಕೊಟ್ಟಾರೆ. ಅದರ ಇವಾಗ ಅದ್ರ ಮೇಲೆ ನಮ್ಮ ನಂಬಿಕೆ ಏನಾಗಿರಬೇಕು, ಅದರಲ್ಲಿ ಎಕ್ಸಾಜರೇಷನ್ ಮಾಡೋಕೆ ಹೋಗ್ಬಿಡ್ದು. ಎಕ್ಸಾಜರೇಷನ್ ಏನಪ್ಪ ಈ ವಿಚಾರದಲ್ಲಿ ಅಂತಂದರೆ, ನಮ್ಮ ಲೈಫಲ್ಲಿ ಏನೋ ಶೋಧನೆ ಬಂದವಾಗ, ನಮ್ದೇನ್ರಿ ಎಲ್ಲರೂ ಕೈ ಬಿಟ್ಟು ಹೋಗೋಂಥ ಸನ್ನಿವೇಶ ಬಂದವಾಗ ನಮ್ಮ ಮನಸ್ಸಲ್ಲಿ ಏನು ಬರ್ಬೋದು, ಒಂದು ಪ್ರಶ್ನೆ ಬರ್ಬೋದು, ಅಯ್ಯೋ ದೇವರೇ ಕೈ ಬಿಟ್ಬಿಟ್ಟಿದ್ದೇನಪ್ಪ ಅಂತಂದ್ಬಿಟ್ಟು. ಅಂದ್ರೆ ಅದಕ್ಕೆ ನಾವೇನು ಮಾಡಬೇಕು, ಎಕ್ಸಾಜರೇಷನ್ ಮಾಡೋಕೆ ಹೋಗ್ಬಿಡ್ದು. ಅಯ್ಯೋ ದೇವ್ರು ಬಿಟ್ಬಿಟ್ಟಿದಾರಾ, ದೇವ್ರು ಹಿಂಗೆ ಮಾಡ್ಬಿಡ್ತಾರಾ, ಹಂಗೆ ಮಾಡ್ಬಿಡ್ತಾರಾ, ದೇವ್ರ ಬಗ್ಗೆ ಏನು ಮಾಡೋದು, ನೆಗೆಟಿವು ಥಿಂಕ್ ಮಾಡೋಕೆ ಹೋಗ್ಬಿಡ್ದು. ಸೇತಾನ್ ಕೆಲಸನೇ ಏನಪ್ಪ ಅಂದರೆ ನೆಗೆಟಿವ್ ಥಾಟ್ಸ್ ಕೊಡೋಂಥದ್ದು. ಇವಾಗ ಕ್ರೈಸ್ಟಿಗೆ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನುವಂತನಿದ್ದು ಅದು ಒಳ್ಳೆ ಥಾಟ ಅಂದರೆ ನಮ್ಮ ದೃಷ್ಟಿಯಲ್ಲಿ ಒಳ್ಳೇದು, ಆದರೆ ದೇವ್ರ ದೃಷ್ಟಿಯಲ್ಲಿ ಅದು ಖಂಡಿತವಾಗೇನಲ್ಲ, ಒಳ್ಳೇದಲ್ಲ. ಯಾಕಪ್ಪ ಅಂದರೆ ಏನಾದ್ರು ಅಪ್ಪಿ ತಪ್ಪಿ ಕ್ರೈಸ್ಟು ಸೇತಾನ್ ಮಾತ್ಕೊಂಡು ಕೇಳ್ಬಿಟ್ಟು ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿಂದರೆ ಏನಾಗಿರೋದು ಅಷ್ಟೇ. ದೇವರೇ ಅವ್ರಿಗೆ ಶಾಪ ಕೊಟ್ಟು ಕ್ರೈಸ್ಟ್ ಏನು ಮಾಡಿರೋರು, ನಿರ್ಬಂಧ ಮಾಡ್ರು. ಆಲಯದಿಂದ ದುಮ್ಕು ಅಂತಂದ್ರು. ಓಹೋ ಬೈಬಲ್ ಇದೇ ವಾಕ್ಯ ಮಾಡ್ಬಿಟ್ಟು ದುಮ್ಕು ಬಿಟ್ಟಿದ್ರೆ ಏಸು ಕ್ರಿಸ್ತು ಎಕ್ಸಾಜರೇಷನ್ ಮಾಡಿ ಏಸು ಕ್ರಿಸ್ತು ದುಮ್ಕು ಬಿಟ್ಟಿದ್ರೆ ಏನಾಗಿರೋದು, ಏನಾಗಿರೋದು, ದೇವ್ರ ಕೊಪ್ಪಿಗೆ ಇವರೇ ಗುರಿ ಆಗಿಬಿಟ್ಟಿರೋರು. ಅದರ ಏನು ಎತ್ತರವಾಗಿರೋಂಥ ಪರ್ವತ ಇಡೀ ಲೋಕ ರಾಜ್ಯಗಳೆಲ್ಲ ನೋಡ್ತಿಲ್ಲ, ಇವೆಲ್ಲ ವೈಭವಗಳನ್ನ ನಿಮ್ಗೇನು ಮಾಡ್ತೀನಿ ಕೊಡ್ತೀನಿ ಅಂತಂದ್ರೆ ಅಲ್ವ, ನಮ್ಗೇನೆ ಕೊಡ್ತೀನಿ, ನಾವೇನು ಮಾಡ್ತೀರಿ? ಅದರ ಲೋಕ ವೈಭವ ನಮ್ಮ ಬರೋಕ್ಕೆ ಕೇಳಿಲ್ಲ, ಫಾರಿನ್ ಹೋಗಿ ಬಂದವರಲ್ಲ ಹೆಂಗಿರ್ತಾರೆ ಫ್ಲೈಟಲ್ಲಿ ಹೋದರೆ. ನಮ್ಮ ಇಂಡಿಯಾ ಏನಿಲ್ಲ ರೀ, ನೀವು ಯುರೋಪ್ಗೆ ಹೋಗ್ಬಿಟ್ಟು ಅಂದರೆ ಫ್ಲೈಟಲ್ಲಿ ನೋಡೋನೇ ಈಡನ್ ಗಾರ್ಡನ್ ಕೇಳಿ ಅದರ ಎಷ್ಟು ಬ್ರಹ್ಮಾಂಡ ಆಗಿದೆ. ಅದರ ಅಲ್ಲಿ ಹೋಗಿರ್ತೀವಿ ಅಂದರೆ ನಮ್ಗೆ ಏನಾಗ್ತದೆ, ಬ್ಯೂಟಿಫುಲ್ ಆಪರ್ಚುನಿಟಿ ಅಂತಂದ್ಬಿಟ್ಟಲ್ರ. ಆದರೆ ಕ್ರೈಸ್ಟ್ ಏನು ಮಾಡೋದನ್ನ ಅದರ ಸೇತಾನು ನಮ್ಗೆ ಇದೇ ಥರ ಥಾಟ್ಸ್ಗಳೇನು ಮಾಡ್ತಾನೆ ಕೊಡ್ತಾನೆ, ಥಾಟ್ಸ್ಗಳಿಗೇನೆ ಮಾಡ್ದು ನಾವು ಎಣಕ್ಬಾರ್ದು. ಅದಕ್ಕೆ ಎಕ್ಸಾಜರೇಷನ್ ಮಾಡೋಕ್ಕೆ ಹೋಗ್ಬಾರ್ದು. ಯಾರು ಕೈ ಬಿಟ್ಟರು ನಮ್ಮನ್ನ ದೇವ್ರ ಕೈ ಬಿಡು ಅಂತ ಹೇಳಿ ಬಂದು ಆ ಮಾತು ದೃಢವಾಗಿದೆ. ನಮ್ಗೆ ಎಂಥ ಶೋಧನೆ ಬರಲಿ, ಎಂಥ ಕಷ್ಟ ಸಂಕಟ ಬರಲಿ, ಗಾಡ್ ಈಸ್ ಟೆಸ್ಟಿಂಗ್ ಅಸ್ ಅಂತ ನಾವೇನು ಮಾಡಬೇಕು, ಥಿಂಕ್ ಮಾಡಬೇಕು, ಎಕ್ಸಾಜರೇಷನ್
ಮಾಡಕ್ಕೆ ಹೋಗ್ಬಾರ್ದು. ದೇವ್ರ ಬಗ್ಗೆ ಯಾವತ್ತೂ ನೆಗೆಟಿವ್ ಥಾಟ್ಸ್ ಏನು ಮಾಡಕ್ಕೆ ಹೋಗ್ಬಾರ್ದು, ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ನಾವು ಇದೇ ಮಾಡಬೇಕು. ಫಸ್ಟ್ ಪಾಯಿಂಟ್ಗೆ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಹೇಳ್ತಾರೆ, ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ಅಲ್ಲಿ, ಫೈನಲಿ ವಾಟ್ಸ್ ಆಫ್ ಥಿಂಗ್ಸ್ ಆರ್ ಆನೆಸ್ಟ್. ಆನೆಸ್ಟ್ ಅಂದ್ರೆ ಏನಪ್ಪ ಅಂದರೆ ಸಿನ್ಸಿಯಾರಿಟಿ, ಯಥಾರ್ಥವಾಗಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಸೊ ಅದಕ್ಕೆ ಏನ್ರಿ ಯಥಾರ್ಥ ಅಂತಂದು ಏನಪ್ಪ ಅಂತಂದರೆ, ನಮಗೆ ದೇವ್ರು ಏನು ಕೊಟ್ಟಿದ್ದಾರೋ ನಾವೇನು ಮಾಡ್ತಿದ್ದೀವಿ ಅಂತ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ದೇವರೇ ನನ್ನ ಹತ್ರ ಕೊಟ್ಟಿರೋದೆಲ್ಲ ಯಾರಿಗೆ, ನಿನಗೆ. ಅದರಲ್ಲಿ ನಾವು ಏನಂತಾರೆ ಡಿಸ್ಆನೆಸ್ಟ್ ಆಗಿದ್ದರೆ ಅದು ಏನಂತಾರೆ ಆನೆಸ್ಟಿ ಅಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಏನಂದರೆ, ಇವಾಗ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಹೇಳೋದಷ್ಟೇ, ನೀವು ಯಾರು ಇರ್ತಾರೆ ಮಾಡ್ತಾರೆ, ಯಾರು ಇದು ಮಾಡಲ್ಲ. ನಮ್ಮ ಬಾಸ್ಗೆ ನಾವು ₹100 ಕೈ ಕೊಟ್ಬಿಟ್ಟು ಹೋಗಪ್ಪ ₹100 ಪೆಟ್ರೋಲ್ ಹಾಕ್ಸ್ಕೊಂಡು ಬ್ಯಾಂಕ್ ಹೋಗಿ ಬಾ ಅಂತಂದರೆ ಏನು ಮಾಡ್ತಾರೆ, ಲೋಕದಲ್ಲಿ ಏನು ಮಾಡ್ತಾರೆ, ₹70 ಗಾಡಿಗೆ ಹಾಕ್ತಾರೆ, ₹30 ಇವ್ರಿಗೆ ಹಾಕಂತಾರೆ ಅಲ್ವರ. ಇದು ಡಿಸಾನೆಸ್ಟ್ ತಾನೆ. ಇದೇ ಥರ ನಮಗೂ ಅಷ್ಟೇ. ನಾವೇನು ಹೇಳಿದ್ರಿ, ಈಗೋ ದೇವ್ರೆ ಎಲ್ಲವೋ ನಿನ್ನ ಚಿತ್ತ ನೆರವೇರಿಸಿ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅದನ್ನು ದೇವ್ರಿಗೆ ಮಾಡಬೇಕು, ಡೆಡಿಕೇಟಾಗಿ ಇಟ್ಟಿದ್ಮೇಲೆ ಅದರಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಏನು ಮಾಡಿದಾಗ ನಾವು ಡಿಸಾನೆಸ್ಟ್ ಆಗಿದ್ದಂಗೆ ಅಲ್ವರ. ಕೀರ್ತನೆ 1:1 ಏನು ಹೇಳ್ತಾರೆ ನೋಡಿರ್ತೀನಿ, ಓದಿ ಕೀರ್ತನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ. ಅದರ ನೆನ್ನೆ ಜನ ಕ್ರಿಸ್ಮಸ್ ಕೇಕ್ ಕಟ್ ಮಾಡಿದ್ರಿ ಅಂತ ನಾನು ಕ್ವಶನ್ ಕೇಳಂಗಿಲ್ಲ ಅದರ. ಯಾಕೆ ಅಂದರೆ ಅದ್ರಲ್ಲಿ ನಮಗೆಲ್ಲ ಸಕ್ಸಸ್ ಆಗಲ್ಲ. ಏನಿವೆ ನೋಡ್ಬೇಕಾರೆ ಏನ್ರಿ, ಅದೇನ್ರಿ ಯಾವನ ದುಷ್ಟನ ಆಲೋಚನೆಯಂತೆ ನಡೆಯದೆ. ಪಾಪಾತ್ಮರ ಮಾರ್ಗದಲ್ಲಿ ನೋಡ್ರ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಏನು ನಿಂತುಕೊಳ್ಳದೆ ಅಂದ್ರೆ ಅರ್ಥ ಏನಿಲ್ಲ. ಕೆಲವು ಜನ ಇರ್ತಾರೆ, ನೀನೇನು ಮಾಡ್ಬಿಡೋ, ನೀವು ಸುಮ್ಮನೆ ಬಂದು ಪಕ್ಕದಲ್ಲಿ ಏನು ಮಾಡೋ, ನಾನು ಕಾರಲ್ಲಿ ಹೋಗ್ತಾ ಇರ್ತೀನಿ, ಕೆಲಸ ಇದೆ ಹಂಗೆ ಮುಗಿಸ್ಕೊಂಡು ಹೋಗ್ಬಿಡೋಣ, ನೀನೇ ಮಾಡೋದು ಸುಮ್ಮನೆ ಕಾರಲ್ಲಿ ಏನು ಮಾಡಿಡೋ. ನಾವೇನು ಮಾಡ್ತೀರಾ, AC ಕಾರು ಹೋಗ್ಬಿಡೋಣ ಅಂದ್ಬಿಟ್ಟು ಆಫರು. ಅದರ ಏನು ಹೇಳ್ತಾರೆ, ದುಷ್ಟನ ಆಲೋಚನೆಯಂತೆ ನಡೆಯದೆ ಪಾಪಾತ್ಮನ ಮಾರ್ಗದಲ್ಲಿ ನೀನು ನಿಂತ್ಕೊಂಡ್ಲೂ ಬೇಡ, ಕೂತ್ಕೊಂಡ್ಲೂ ಬೇಡ, ಅವನ ಆಲೋಚನೆ ಏನು ಮಾಡೋದು ನೀನು ದಯವಿಟ್ಟು ಕೇಳಲೂ ಬೇಡ. ಅದಕ್ಕೆ ನಮಗೆ ಬೇಡವೇ ಬೇಡ ರೀ. ಇಂಥವನು ಹೆಂಗಿರ್ತಾರಂತೆ, ಒಳ್ಳೆ ನನ್ನ ಓದಿ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅವನು ಎಷ್ಟೋ ಅದನ್ನೇ ಹಗಲಿರುಳು ಏನ್ರಿ ಮಾಡ್ಬೇಕು, ದೇವ್ರ ಬಗ್ಗೆ ದೇವ್ರ ವಾಕ್ಯ ಬಗ್ಗೆ ಮಾಡೋನು, ಥಿಂಕ್ ಮಾಡೋನು. ಎಷ್ಟೋ ಜನ ಹಿಂಗಿರ್ತಂತೆ, ನೀರು ಕಾಲಲ್ಲಿ ಹಾಕಿರಂತ ಮರಗಳಿರ್ತಾರೆ, ತಕ್ಕ ಸಮಯಕ್ಕೆ ಫಲಗಳೇನು ಮಾಡ್ತಾರೆ ಅವರ. ಅವ್ನು ಮಾಡೋ ಅಂತ ಯಾವ ಕೆಲಸನೂ ಫೇಲ್ ಆಗಲ್ಲ ಅಂತ ಹೇಳ್ತಾರೆ ಅವರ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಚಿತ್ತ ಅನುಸಾರವಾಗಿ ನಡೆಸ್ತಾರೆ. ಇನ್ನೂ ನೋಡಿ ಕೀರ್ತನೆ 91 14-16 Psalms 91 14-16. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವೆನು. ಅವನೇನು ಮಾಡ್ತೀನಿ, ರಕ್ಷಿಸ್ತೀನಿ. ನೋಡುತ್ತೆ ಆಸಕ್ತಿ ಇರಬೇಕು. ನಮ್ಗೆ ಯಾರ ಮೇಲೆ ಆಸಕ್ತಿ ಇರ್ಬೇಕು, ಭಯ, ಭಕ್ತಿ, ಆಸಕ್ತಿ, ಝೀಲ್, ಎನರ್ಜಿ ಯಾರ ಮೇಲೆ ಇರಬೇಕು, ದೇವ್ರ ಮೇಲೆ ಇರಬೇಕು. ಕ್ರಿಕೆಟ್ ಆಡ್ಬೇಕಲ್ಲ, ಹೆಂಗೆ ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಇಲ್ವಾ? ನೋಡಲ್ಲ ಅಂದ್ರೆ ನೋಡ್ತಾರಂತ ಕಾಲದಲ್ಲಿ ಜ್ಞಾಪಿಸ್ಕೊಳ್ಳಿ ಹೆಂಗೆ ನಿಂತಾ ಇತ್ತು ಅಂತ. ನಮ್ಮ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಹೋಗ್ಬಿಟ್ಟು ಹೊಡಿಯಲ್ಲ, ಆರಾಮ್ಗೆ ಆಡಲಿ ಬಿಡ, ಮ್ಯಾಚು ಸೋತ್ಕೊಂಡ್ಬಂದ್ರೆ ನಿಮಗೆಲ್ಲ ಏನಾಯ್ತದೆ, ನಮಗೆಲ್ಲ ನಮ್ಮ ದೇಶದ ಜನಗಳಿಗೆ ಏನಾಗ್ತದೆ, ದುಃಖ ಆಗ್ತಾರೆ, ಜೋಶ್ ಬರ್ತಾರೆ, ಹೊಡೆಯೋ ಕರ್ಕೊಂಬಂದು ಏರ್ಪೋರ್ಟಲ್ಲಿ ಹೊಡಿರೋ ಅನ್ನ. ಅದೇ ಕಪ್ ಎತ್ಕೊಂಡ್ಬಂದ್ರೆ ಏನು ಝೀಲು, ಏನು ಎನರ್ಜಿ, ಹೆಂಗಿದೆ ಅದು ಪೊಟೆನ್ಷಿಯಲ್, ಅದರ ಹೆಂಗಿದೆ ಸ್ಪಿರಿಟ್. ಆ ಥರ ಝೀಲ್ ನಮಗೇನಾಗಿರ್ಬೇಕು, ಇರಬೇಕು. ಯಾರ ಮೇಲೆ, ದೇವ್ರ ಮೇಲೆ ಏನಾಗಿರ್ಬೇಕು, ಇರಬೇಕು. ನೋಡಿದ್ದೀನಿ ಆ ಝೀಲು, ಆ ಎನರ್ಜಿ ನಮ್ಗೇನಾಗಿರ್ಬೇಕಲ್ಲಿ ಇರಬೇಕು. ಅದಕ್ಕೆ ನನ್ನ ಮೇಲೆ ಆಸಕ್ತನಾಗಿರೋದ್ರಿಂದ ಅಂದ್ರೆ ಕೆಲವೊಂದ್ಸತಿ ಈ ಆಸಕ್ತಿನ ಸಹಿತ ಹಿಂಗೆ ಡೈವರ್ಟ್ ಮಾಡ್ತಾನೆ ಅಂತಂದರೆ, ಅಯ್ಯೋ ನೀನು ಚೆನ್ನಾಗಿ ಬೋಧನೆ ಮಾಡ್ತೀಯಪ್ಪ, ಅದು ಇದೆಲ್ಲ ಓದೋದ್ಬಿಟ್ಟು ಓದಬಾರ್ದಿರೋದೆಲ್ಲ ಓದಿ ಕೊನೆಗೆ ಏನಾಗೋದು, ಸತ್ಯನೇ ಆಗ್ಬಿಡ್ತು, ಡಿವೈಡ್ ಆಗ್ಬಿಡೋದು. ಅಂದ್ರೆ ಆಮೇಲೆ ನೆಕ್ಸ್ಟ್ ಆಸಕ್ತನಾಗಿರೋದ್ರಿಂದ ನನ್ನ ನಾಮವನ್ನು ಅರಿತವನ್ ಹೇಳ್ರಿ, ಅವ್ರ ಕ್ಯಾರೆಕ್ಟರ್ ಬಗ್ಗೆ, ಅದರ ಅವ್ರ ಡಿಸಿಪ್ಲಿನ್ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಅರಿತನ ಆಗಿರೋದ್ರಿಂದ ಅವನು ಏನು ಮಾಡ್ತೀನಿ, ನಾನು ಉದ್ಧರಿಸ್ತೀನಿ. ಆಮೇಲೆ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ನೋಡೋಣ ಏನು ಮಾಡ್ತೀನಿ, ಸದುತ್ತರವನ್ನು ರಿಪ್ಲೈ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ನೋಡ್ರ, ತಪ್ಪಿಸಿ ದೇವ್ರು ಏನು ಮಾಡ್ತಾರೆ, ಅದನ್ನ ಘನಪಡಿಸ್ತಾರೆ. ದೇವ್ರು ಯಾವಾಗ ರಿಪ್ಲೈ ಕೊಡ್ತಾರೆ, ನಮ್ಮ ಪ್ರೇಯರ್ಗಳಿಗೆ ರಿಪ್ಲೈ ಕೊಡೋಕ್ಕೆ ದೇವ್ರು ತೊಗೊಳ್ಳೋ ಟೈಮ್ ಏನು, ಇಮ್ಮಿಡಿಯೇಟಾಗಿ. ಅದರ ದಾನಿಯಲ್ಗೆ ರಿಪ್ಲೈ ಯಾವಾಗ ಕೊಟ್ರು, ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ರಿಪ್ಲೈ ಬಂತು. 1000 years ದೇವ್ರ ಪ್ರೇಯರ್ಗೆ ಯಾವಾಗ ರಿಪ್ಲೈ ಕೊಡ್ತಾರೆ, ಈವನ್ ಬಿಫೋರ್ ದೇ ಸ್ಪೀಕ್ ಐ ಶಾಲ್ ಆನ್ಸರ್ ದೇ ಪ್ರೇಯರ್ ಅಂತ ಬೈಬಲ್ ವಾಕ್ಯನ ಇದೆ, Isaiah 65 ಅಲ್ವಾ. ಇದೇ ಥರ ಅವ್ರಿಗೆಲ್ಲ ಹಂಗಿರ್ಬೇಕಾದ್ರೆ ನಾವೆಲ್ಲ ಏನ್ರಿ, ನಾವೆಲ್ಲ ಅವ್ರ ಮಕ್ಕಳಾಗೋದಕ್ಕೆ ಅವ್ರ ಮಗನಿಗೆ ಮೊದಲ್ಗಿತಿಯಾಗಿ ಹೊಡೆದಿರ್ಬೇಕಾದ್ರೆ ನಮ್ಮ ಪ್ರೇಯರು ಆತನ ಚಿತ್ರದ ಪ್ರಕಾರ ಇದ್ದಾರೆ, ಇಟ್ ವಿಲ್ ಬಿ ಆನ್ಸರ್ಡ್ ಇಮಿಡಿಯೇಟ್ಲಿ
ಅಲ್ವರ ಸರ್ ಹೇಳ್ಬೇಕ್ರೆ ಮ್ಯಾಥ್ಯೂ 18:10 ಹೇಳ್ತಲ್ಲ, ದೇರ್ ಏಂಜಲ್ಸ್ ಆಲ್ವೇಸ್ ಬಿಹೋಲ್ಡ್ ಮೈ ಫೇಸ್. ಅದರ ಸರ್ ನೋಡ್ಬೇಕಾದ್ರೆ ನಮ್ಮ ಪ್ರೇಯರ್ಗಳನ್ನ ದೇವ್ರು ಕೇಳ್ತಾರಂತೆ. ಅವ್ನು ನೆಕ್ಸ್ಟ್ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದ ಅವನನ್ನು ತಪ್ಪಿಸಿ ಘನಪಡಿಸುವೆನು. ಆಮೇಲೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವ. ನೋಡ್ರ, ತೃಪ್ತಿಪಡಿಸ್ತಾರೆ. ದೀರ್ಘಾಯುಷನ್ನು ಕೊಟ್ಟು ನಮ್ಗೆ ಏನು ಮಾಡ್ತಾರೆ ದೇವರು, ನಮ್ಮನ್ನ ತೃಪ್ತಿಪಡಿಸ್ತಾರೆ ಅಂತಂದ್ರೆ. ಅದಕ್ಕೆ ಇದು ಎರಡನೇದು. ಮೂರನೇದು ಏನಂತ ಬರ್ತಾರೆ ಇಂಗ್ಲೀಷಲ್ಲಿ ಫಿಲಿಪಿಯನ್ಸ್ 4:8 whatsoever things are just. ವಾಟ್ಸ್ ಥಿಂಗ್ಸ್ ಆರ್ ಜಸ್ಟ್. ಅದರ ನೀತಿ, ಅದರ ಏನಪ್ಪ ನೀತಿ, ಅದರ ನಮ್ಗೇನು ನೀತಿ ಕಟ್ಟವ್ರೆ? ನೀತಿ ಏನ್ರಿ? ಕಣ್ಣಿಗೆ ಕಣ್ಣು, ಅಲ್ಲಿಗೆ ಬರೆಗೆ ಬರೆ. ಅದರ ಇದು ಹಳೆ ಒಡಂಬಡಿಕೆಯ ನೀತಿ. ಹೊಸ ಒಡಂಬಡಿಕೆ ನೀತಿ ಏನು? ಅದು ಸೇಮೇ, ಅದು ಬೇರೆ ಆ್ಯಂಗಲಲ್ಲಿದೆ. ಎಲ್ಲಿ ಅಂದರೆ ಮ್ಯಾಥ್ಯೂ 7 ಓದಿದ್ದೆ. ಮ್ಯಾಥ್ಯೂ 7:1 ಓದಿದ್ದೀನಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಇದೇ ರೀ ನಮಗೆ ತೀರ್ಪು. ನೀವು ಬೇರೆಯವ್ರನ್ನ ಯಾವ ಅಳತೆಯಲ್ಲಿ ಅಳಿತೀರೋ ಅದೇ ಅಳತೆಯಲ್ಲಿ ದೇವ್ರು ನಮ್ಮನ್ನೇನು ಮಾಡ್ತಾರೆ ಹೇಳಿ. ಅದಕ್ಕೆ ಕ್ರೈಸ್ತ ಗೊತ್ತಾ, ಇದಕ್ಕೆ ಸೊಲ್ಯೂಷನ್ ಕೊಟ್ಬಿಟ್ರು. ಕಣ್ಣಿಗೆ ಕಣ್ಣು, ಅಲ್ಲಿಗೆ ಅಲ್ಲೋ. ಬೆಸ್ಟ್ ಹೇಳ್ತೀನಿ ಕೇಳ್ರಪ್ಪ. ಮತ್ತೊಬ್ಬರು ನಿಮಗೆ ಏನು ಮಾಡಬೇಕು ಅಂತ ಎದುರು ನೋಡ್ತಿರೋ ಅದನ್ನೇನು ಮಾಡಿರಿ ಮತ್ತೊಬ್ಬರಿಗೆ. ಸಿಂಪಲ್ ಅಷ್ಟೇ. ಅದಕ್ಕೆ ಕ್ರೈಸ್ಟ್ ಹೇಳಿದ್ರು, ಫರ್ಗಿವ್ ಅಸ್ ಅವರ್ ಸಿನ್ಸ್ ಈವನ್ ಆಸ್ ವಿ ಫರ್ಗಿವ್ ಅದರ್ಸ್. ಅಲ್ಲ ಅಷ್ಟೇ, ಅದು ನೋಡ್ಬೇಕು. ಅದಕ್ಕೆ ಪೇತ್ರ ಕೇಳ್ತಾರೆ, ಯೇಸು ಕ್ರಿಸ್ತ ಸ್ವಾಮಿ ಎಷ್ಟು ಕ್ಷಮಿಸ್ಬೇಕು ಅಂದರೆ 477 times 70, ಅದರ 490 times. ಅದರ ಅಷ್ಟೊಂದು ಸತಿ ಕ್ಷಮಿಸಿದ್ರೆ ಇನ್ನು ಮುಂದಕ್ಕೂ ಕ್ಷಮಿಸೋದಕ್ಕೆ ನಮ್ಗೇನಾಗ್ಬಿಡ್ತಾರೆ ಇಟ್ಬಿಡ್ಬೇಕೇ ಮನ್ಸು ಬಂದ್ಬಿಡ್ತಾರೆ. ಅದರ ಸೊ ಅವಾಗ ಇನ್ನೊಂದ್ಸತಿ ಕೇಳೋಂಥ ಅವಶ್ಯಕತೆನೇ ಇಲ್ಲ. ಅದೇ ಹೇಳ್ಬೇಕು, ವಾಟ್ಸ್ ಆರ್ ಥಿಂಗ್ಸ್ ಆರ್ ಜಸ್ಟ್ ಅಂತಂದರೆ ನೀತಿ ಯಾವುದು ನಮ್ಗೆ ಕೊಟ್ಟಿದ್ದ ನೀತಿ ತಕಡೆ ಏನ್ರಿ? ಈ ನೀತಿ ಅದರ ಏನ್ರಿ? ನಾವು ಯಾವ ತಕ್ಳೀರು ಅಳಿತೀರೋ ಆ ತಕ್ಳಿ ನಾವೇ ಮಾಡಬೇಕು ಫಸ್ಟು. ಅದೇ ಥಿಂಕ್ ಮಾಡಬೇಕು. ಅದರ ಏನೋ ಬೈಬಲ್ ಹೇಳ್ತಾರಲ್ಲ, ಮರ್ಸಿ ಪ್ರಿಸೀಡ್ಸ್ ಜಡ್ಜ್ಮೆಂಟ್ ಅಂತ ಏನಾಗಿದೆ, ಜೇಮ್ಸ್ ಬರ್ಸಿದ್ರಲ್ಲ. ಅದರ ಸೊ ಆ ಒಂದು ತಕ್ಳಿ ನಮ್ಮಲ್ಲಿ ಏನಾಗಿರ್ಬೇಕು, ಇರಬೇಕು. ನೆಕ್ಸ್ಟ್ ಏನು ಹೇಳ್ತಾ ಬಂದ್ರೆ ಫಿಲಿಪೀನ್ಸಲ್ಲಿ Whatsoever things are pure. ವಾಟ್ಸ್ ಆರ್ ಥಿಂಗ್ಸ್ ಆರ್ ಪ್ಯೂರ್. ಅಂದರೆ ಅಶುದ್ಧವಾಗಿರೋಂಥದ್ದು ಯಾವುದೂ ನಮಗೆ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬಾರ್ದು ಅಲ್ವರ. ಸೊ ಅವ್ರ ಬಗ್ಗೆ ಕೆಟ್ಟದಾಗಿರೋಂಥ ಜೆಲಸಿ, ಎನ್ವಿ, ಹೊಟ್ಟೆ ಕಿಚ್ಚು, ಇವೆಲ್ಲ ನಮ್ಮನ್ನ ಇನ್ಸ್ಟಿಗೇಟ್ ಮಾಡೋಂಥದ್ದು ಏನು ರೀ ಥಾಟ್ಸು. ಇವನ್ನೆಲ್ಲ ಬಂತು ಅಂದರೆ ಇದೇನು ಮಾಡ್ತೀನೆಲ್ಲ ರಿಪಲ್ಸ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ನೆಕ್ಸ್ಟು Whatsoever things are lovely. ವಾಟ್ಸ್ ಆರ್ ಥಿಂಗ್ಸ್ ಆರ್ ಲವ್ಲಿ ಅಂತ ಹೇಳ್ತಾರೆ. ಏನಿದು ಲವ್ಲಿ ಅಂತಂದರೆ, ಇದು ಬ್ರದರ್ ಒಬ್ರು ಸಬ್ಜೆಕ್ಟ್ ಬರ್ತಾರೆ ಅಲ್ವರ. ಆ ಬ್ರದರ್ ಹೇಳ್ತಾರೆ ಏನಂತಂದರೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಹೇಳ್ತಾರೆ ಅಂದರೆ, ನಮಗೆ ದೇವರು ನಮ್ಮ ಬ್ರೈನ್ನ ಒಂದು ಬುರುಡೆ ಒಳಗೆ ಏನು ಮಾಡೋರು ಇಟ್ಟವ್ರೆ ಅವರ ಒಂದು ಸ್ಕಲ್. ಅದರ ಈ ಸ್ಕಲ್ ಹೆಂಗಿದೆ ಅಂತಂದರೆ ವೆರಿ ಹಾರ್ಡೆಸ್ಟ್ ಪೋರ್ಷನ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಅದರ ದೇವರು ಒಂದು ಪಕ್ಷ ಈ ಸ್ಕಲ್ನ ಟ್ರಾನ್ಸ್ಪರೆಂಟಾಗಿ ಮಾಡಿದರೆ ಹೆಂಗಿರ್ತಾಯಿತ್ತು? ನಮ್ಮ ಥಾಟ್ಸ್ ಎಲ್ಲರೂ ಓದ್ತಾ ಇದ್ರೆ ಹೆಂಗಿರ್ತಾಯಿತ್ತು ಅಂತ ಯೋಚನೆ ಮಾಡಿ ಅಂತಂದರೆ ತುಂಬ ಮೋಸವಾಗಿರ್ತಾಯಿತ್ತು, ಖರಾಬಾಗಿರ್ತಾಯಿತ್ತು ಅಂತ. ಹೆಂಗೆ ಅಂತಂದರೆ, ಕಾರ್ ಓಡಿಸ್ತಾ ಇತ್ತು, ಇಲ್ಲಿ ಕಡೆ ಒಂದು 10 ಜನ ಬ್ರಸ್ಗಳ ಜೊತೆ ಹೋಗ್ತಾ ಕಾರ್ ಹೋಗ್ತಾ ಇರ್ತೀರಿ. ಕಾರ್ ಹೋಗ್ತಾ ಇರ್ಬೇಕಾದ್ರೆ ಅವ್ನು ನಾವು ಕೂತ್ಕೊಂಡು ಅವ್ನು ಏನೋ ಯೋಚನೆ ಮಾಡ್ತಾನೆ. ನೀವು ನೋಡಿದ್ರೆ ಆ ಥಾಟ್ಸ್ ಅವ್ರಿಗೆ ಗೊತ್ತಾದರೆ ಅವ್ರಿಗೆ ಹೆಂಗಿರ್ತದೆ, ಹೆಂಗಿರ್ತಾರೆ? ಅವ್ರು ಎಷ್ಟು ಫೀಲ್ ಮಾಡ್ಕೊತಾರಲ್ವ, ಅವ್ರು ಥಿಂಕ್ ಮಾಡೋ ಥಾಟ್ಸ್ ಇವ್ರು ಗೊತ್ತಾದ್ರೆ ಎಷ್ಟು ಫೀಲ್ ಮಾಡ್ಕೊತಾರಲ್ವ. ಯೋಚನೆ ಮಾಡಿ ಆ ಟೈಮಲ್ಲಿ ನಮ್ಮ ಸ್ಕಲ್ಲು ಟ್ರಾನ್ಸ್ಪೋರ್ಟ್ ಆಗಿದ್ಬಿಟ್ಟು ನಮ್ಮ ಥಾಟ್ಸ್ಗಳು ಹೆಂಗಿರ್ತೀರಿ? ಸುಂದರಪ್ಪ ಯಾಕಪ್ಪ ನಾನು ಥಿಂಕ್ ಮಾಡೋಕೆ ಗೊತ್ತಾಗ್ಬಿಡ್ತಾರೆ ಅಂತ ಏನು ಮಾಡ್ತೀರಿ, ಎಷ್ಟು ನಾಜೂಕಾಗಿರ್ತಾರಲ್ಲ ಆ ಥರ ನಾವು ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ, ಡೆವಿಲ್ ನಮ್ಮ ಥಾಟ್ಸ್ನ ರೀಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಡೆವಿಲ್ ರೀಡ್ ಮಾಡ್ಬೋದಾ ನಮ್ಮ ಥಾಟ್ಸ್ನ? ಎಸ್. ಅದಕ್ಕೆ ಕ್ರೈಸ್ಟ್ ಥಾಟ್ನ ರೀಡ್ ಮಾಡಿ ಕರೆಕ್ಟಾಗಿ ಹೊಟ್ಟೆ ಹಸು ಬಂದವ್ರೆ 40 days ಇವ್ರು ಆಬ್ಸೆಂಟ್ ಆಗಿದ್ರು. ಯಾಕೆ ಎಲ್ಲೋಗಿದ್ರು? ಅಲ್ಲೇ ಕೂತವ್ರೆ. ನೋಡೋಣ ಇವ್ರು ಏನು ಮಾಡ್ತಾರೆ, ಟೈಮ್ ಬರಲಿ ಹೋಗೋಣ ಅಂತಂದ್ಬಿಟ್ಟು ಅಲ್ವರ ಕಾಯ್ಕೊಂಡೇ ಕೂತಾರೆ. ಟೈಮ್ ಬರೀತೆ ಕರೆಕ್ಟಾಗಿ ಏನು ಮಾಡ್ತಾರೆ, ಸಿಚುವೇಶನ್ ನೋಡಿಕೊಂಡು ಅಟ್ಯಾಕ್ ಮಾಡೋದು. ಸೇತನ ಈ ಥರ ಈ ಬ್ರದರ್ ಬರೀಬೇಕು ಹೇಳ್ತಾರೆ, ಸೇತನ್ ಡೆವಿಲ್ಸ್ ಆಫೀಸಲ್ಲಿ ಒಂದು ಲಿಸ್ಟೇ ಇದೆ ಅಂತೆ. ಯಾರ್ಯಾರಿಗೆ ಏನೇನು ವೀಕ್ನೆಸ್ಸು, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ಸ್ ಇದೆಯಾ, ಆ ಪ್ರಾಬ್ಲಮ್ಸ್ ತಕ್ಕಂತೆ ಹೆಂಗೆ ಅಟ್ಯಾಕ್ ಮಾಡಬೇಕು, ಯಾವ ಸಿಚುವೇಶನ್ ಅಟ್ಯಾಕ್ ಮಾಡಬೇಕು ಅಂತ ಸೇತನೆ ಮಾಡಿದ್ರೆ ಲಿಸ್ಟೇ ಇಟ್ಕೊಂಡಿದ್ದಾರೆ. ಅದಕ್ಕೆ ನೋಡ್ಬೇಕಾದ್ರೆ ವಾಟ್ಸ್ ಆರ್ ಥಿಂಗ್ಸ್ ಆರ್ ಲವ್ಲಿ. ಅನ್ಲವ್ಲಿ ಥಾಟ್ಸ್ಗಳಿಗೆ ನಾವೇನು ಮಾಡೋಕ್ಕೋಗ್ಬಾರ್ದು, ಎಂಟರ್ಟೈನ್ಮೆಂಟು ಮಾಡೋಕ್ಕೋಗ್ಬಾರ್ದು. ಮಲಾಕಿ 3 3rd chapter 16th verse ಓದಿಂತೀನಿ. ಮಲಾಕಿ 3:16. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು. ನೋಡ್ರ, ಇಂಥ ಮಾತುಗಳನ್ನು ಕೇಳಿ, ದೇವರ ಮಾತುಗಳನ್ನು ಕೇಳಿ ಅಂದರೆ ಯೆಹೋವನ ಭಕ್ತರುಗಳು ಒಬ್ರಿಗೊಬ್ರು ಏನು ಮಾಡ್ತಾರಂತೆ, ಮಾತಾಡ್ಕೊಂತಾರಂತೆ. ಯೆಹೋವನು ಕಿವಿಗೊಟ್ಟು ಆಲಿಸಿ. ಏನಪ್ಪ ಇದನ್ನ ಯಾರು ಕೇಳ್ತಾರೆ? ನಾವು ಇಬ್ಬರು ಹತ್ರ ಮಾತಾಡ್ತಾ ಇದ್ರಿ ಅಲ್ವ. ಇವಾಗ ಏನ್ರಿ, ನಾನು ನಮ್ಮ ಅಕ್ಷಯ್ ಬದರೋ ಅಥವಾ ನಮ್ಮ ವಿನೋದ್ ಬದರ್ ಮಾತಾಡ್ತಾ ಇದ್ರಿ, ಅದರ ತರಲೆಗಳು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಿದ್ವಿ. ಇದನ್ನ ಯಾರು ಕೇಳ್ತಾರಂತೆ? ಯಾರು ಕೇಳಿದ್ರೆ ಸುಮ್ಮನೆ ಗೊತ್ತಾಗಲ್ಲ ಮಾತಾಡ್ತಾ ಇದ್ರಿ, ಪರವಾಗಿಲ್ಲಪ್ಪ ಮಾತಾಡ್ಕೊ. ಇದನ್ನ ಯಾರು ಕೇಳ್ತಾವ್ರೆ? ರೆಕಾರ್ಡಿಂಗ್ ಯಾರು ಮಾಡೋರೆ? ದೇವ್ರು ನೋಡಿ ರೆಕಾರ್ಡಿಂಗ್ ಮಾಡಿ ನೋಡಿ ಅಂತೀವಿ ಅಂದ್ರೆ
ದೇವ್ರಿಗೆ ಏನು ಮಾಡಂತೆ, ಕಿವಿಗೊಟ್ಟು. ಅಯ್ಯೋ ಸುಮ್ಮನೆ ಕೇಳಿದ್ರೆ ಪರವಾಗಿಲ್ಲ, ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ, ಇವ್ರು ಏನು ಮಾತಾಡ್ತಾರೆ ನೋಡಂಬಿಟ್ಟು. ಆಮೇಲೆ ಏನು ಮಾಡ್ತಾರಂತೆ ನೆಕ್ಸ್ಟು, ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಯಾರ ಹೆಸರು ಬರ್ದವ್ರೆ? ಯಾರ್ದ? ಭಯಭಕ್ತಿಯಿಂದ ಯಾರ್ದ? ಭಯಭಕ್ತಿಯಿಂದ ಏನ್ ಮಾಡೋರಂತೆ, ದೇವರ ನಾಮ ಸ್ಮರಣೆ ಮಾಡೋಣ. ಭಯಭಕ್ತಿಯಿಂದ ಅವ್ರ ಬಗ್ಗೆ ಇವ್ರ ಬಗ್ಗೆ ತರಲೆಲ್ಲ ವಿಚಾರ ಮಾತಾಡೋಣ. ಇವ್ರ ಹೆಸರು ಬಿಡ್ಬೇಕಂತ, ಇವರು ಪರ್ಲೋಕಕ್ಕೆ ಬರಬೇಕು, ನಾನು ಸೀಟಲ್ಲಿ ಪಕ್ಕ ಕೂತ್ಬೇಕು ಅಂತಾರ. ಯೋಚನೆ ಮಾಡ್ರಿ, ಅಂಡರ್ಲೈನ್ ಮಾಡ್ಕೊಡಿ ಇವೆಲ್ಲ ವರ್ಸಸ್ಸು ನಮ್ಮ ನೆತ್ತಿಯಲ್ಲಿ ಯಾವತ್ತಿರಬೇಕು. ಏನಂತೆ, ಯಾರೋ ಭಯಭಕ್ತಿಯಿಂದ ನನ್ನ ನಾಮ ಸ್ಮರಣೆಯನ್ನು ಯಾರು ಮಾಡ್ತಾರೋ ಇವ್ರ ಹೆಸರನ್ನ ದೇವ್ರು ಎಲ್ಲಿ ಬರ್ದಿಟ್ಟಾರಂತೆ, ಜ್ಞಾಪಕದ ಪುಸ್ತಕದಲ್ಲಿ. ಯಾವ್ದು ಜ್ಞಾಪಕದ ಪುಸ್ತಕ? ದೇವ್ರ ಮೈಂಡ್, ತನ್ನ ಮೈಂಡಲ್ಲಿ ಬರ್ಕೊಡೋದ್ರೆ ಅದನ್ನು ಯಾರು ಅಳಿಸೋಕೆ ಸಾಧ್ಯ ಇಲ್ಲ ರೀ. ಯಾವ ಮನುಷ್ಯ ಏನು ಬೇಕಾದ್ರೂ ನಮ್ಮ ಭೂಲಕ್ಕೆ ಅಳಿಸ್ಬೋದು, ತಂದೆ ದೇವ್ರ ಮೈಂಡಲ್ಲಿ ಯಾರು ಯಾವತ್ತೂ ಅಳಿಸೋಕೆ ಸಾಧ್ಯನೇ ಇಲ್ಲ. ಅದರ ಈ ಪಾಯಿಂಟ್ ನಾವು ಯಾವತ್ತು ಏನು ಮಾಡ್ಕೋ ಕ್ಯಾಪ್ಟನ್ ಇಟ್ಕೊಬೇಕು. ನೆಕ್ಸ್ಟ್ ಹೇಳ್ತಾರೆ ವಾಟ್ಸ್ ಅವರ್ ಥಿಂಗ್ಸ್ ಆರ್, ನೆಕ್ಸ್ಟ್ ಟೈಮ್ ಅಂತ ಗುಡ್ ರಿಪೋರ್ಟ್. ಅದರ ಯಾವ್ದು ರಿಪೋರ್ಟ್ ನಮಗೆ ಗುಡ್ ರಿಪೋರ್ಟು? ಪಕ್ಕ ಮನೆ ರಿಪೋರ್ಟು, ನೇಬರ್ಸು, ಫ್ರೆಂಡ್ಸ್ ರಿಪೋರ್ಟ್ ಅಲ್ಲ ರೀ. ನಾವು ಮಾಡೋಂಥ ಒಳ್ಳೆ ಕೆಲಸ. ಒಂದು ವಾಕ್ಯ ಓದಿ, Hebrews 11th chapter, ಗುಡ್ ರಿಪೋರ್ಟ್ ಓದೋಣ. Hebrews 11th chapter 39 ಇರ್ಬೇಕು ನೋಡಿ. ಒಂದು ನಿಮಿಷ ರೀ. Hebrews 11 ಪಿತೃಗಳ ಬಗ್ಗೆ ಹೇಳ್ತಾರಲ್ಲ, ಇವರೆಲ್ಲರೂ ನಂಬಿಕೆಯಿಂದ ಏನು ಮಾಡ್ತಾರೆ? ಓದಿ 39 ಕರೆಕ್ಟ್. ಅವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇದು ಇಂಗ್ಲಿಷ್ ಓದಿರ್ತೀನಿ. Hebrews 11:39. And these all, having obtained a good report, ಅಂಡರ್ಲೈನ್ ಮಾಡ್ಕೊಂಡ್ಲಿ, ದೀಸ್ ಆಲ್ obtained a good report. ಅಲ್ಲಿದೆ ಲಿಸ್ಟ್ ನೋಡಿರ್ತೀನಿ. ಆಬೇಲಿಂದ ಹಿಡಿದು ಜಾನ್ ದ ಬ್ಯಾಪ್ಟಿಸ್ಟ್ ಅವ್ರಿಗೂ ಹೇಳ್ತಾರೆ. ಏನು ಹೇಳೋರು ಇವರೆಲ್ಲ ಯಾರ ಬಗ್ಗೆ ಮಾತಾಡೋರು, ಇವೆಲ್ಲ ಯಾರ ಬಗ್ಗೆ ಕನ್ಸಿಡರ್ ಮಾಡೋರು, ಏನೆಲ್ಲ ಎಕ್ಸಾಂಪಲ್ಸು, ಬ್ಯೂಟಿಫುಲ್ ಎಕ್ಸಾಂಪಲ್ಸ್. ಇವರೆಲ್ಲ ಬಂದ್ಬಿಟ್ಟು ಲೋಕಕ್ಕೆ ವಿಚಾರಗಳು ಯಾವುದೂ ತಲೆ ಹಾಕಿಲ್ಲ. ಕರೆಕ್ಟಾ? ಒಂದೇ ಒಂದು ಎಕ್ಸಾಂಪಲ್ ನೋಡಿರ್ತೀನಿ ಮೋಸಸ್ ಬಗ್ಗೆ, ನಂಗೆ ತುಂಬ ಇಷ್ಟ ಆಗಿರೋದು, ನಿಮ್ಮ ಹತ್ರ ಹಂಚ್ಕೊತೀನಿ. Hebrews 11th chapter 24 ಓದಿ. By faith Moses, when he was come to years, he refused to be called the son of Pharaoh's daughter. ಯಾವಾಗಂತೆ? ನಂಬಿಕೆ ಅಲ್ಲ, ಯಾವಾಗ, ಯಾವ ವಯಸ್ಸು? ಮೋಸೆಸ್ಸು ವಯಸ್ಸಿಗೆ ಬಂದವಾಗ ಫಾರೋನ ಮಗನೂ ಅಲ್ಲ ಅಂತಂದ್ಬಿಟ್ಟು ಏನು ಮಾಡಿದಂತೆ ಅವನು ಹೇಳ್ದಂತೆ. ಯಾವಾಗ ಹೇಳಿದ? ಯಾವ ವಯಸ್ಸಲ್ಲಿ? ದೊಡ್ಡವನಾದಾಗ, ವಯಸ್ಸಿಗೆ ಬಂದವಾಗ. ಮಕ್ಳು ಯಾವ ವಯಸ್ಸಿಗೆ ಬರ್ತಾರೆ ಅಲ್ವರ? ಒಂದು ಮೆಚುರಿಟಿಗೆ ಬಂದವಾಗ ಅಲ್ವರ? ಅವಾಗ ವಯಸ್ಸಿಗೆ ಬರ್ತಾರೆ. ವಯಸ್ಸಿಗೆ ಬಂದಾಗ ಏನಾಗ್ತಾರೆ? ಬುದ್ಧಿ ಏನಾಗ್ತದೆ? ಬೆಳೀತದೆ ಅಲ್ವರ? ಜವಾಬ್ದಾರಿ ಏನು ಮಾಡ್ತಾರೆ ಅವ್ರಿಗೆ? ಎಷ್ಟೋ ಜನ ಫೇಲ್ ಆಗ್ತಾರಲ್ಲ, ಆ ವಯಸ್ಸಿಗೆ ಬಂದಾಗ ಚೆನ್ನಾಗಿ ಓದಕ್ಕೆ ಕಲ್ತ್ಬಿಡ್ತಾರೆ. ಆಯ್ತರ ಚೆನ್ನಾಗಿ ಓದ್ತಾರಲ್ಲ, ಪೋಖ್ರಿ ಆಗ್ಬಿಡ್ತಾರಲ್ಲ. ಅಂದರೆ ಒಂದು ಜ್ಞಾನ ಬರೋದು ಯಾವ ವಯಸ್ಸಲ್ಲಿ ನೋಡಿ. ಆ ವಯಸ್ಸಲ್ಲಿ ಇವ್ರು ಏನು ಪೊಸಿಷನ್ ಇದ್ರು, ಇವ್ರ ಅಮ್ಮ ಹೆಂಗೆ ಸಾಕ್ತಾರೆ? ಯಾರಂತೆ? ಫಾರೋನ ಮಗಳು ಅವ್ನ ಮಗನ ಮೋಸಸ್ನ ಸಾಕಿರ್ಬೇಕು. ದತ್ತು ಮಗನೇ ಇರಲಿ, ಸ್ವಂತ ಮಗಕ್ಕಿಂತ ಸೂಪರಾಗಿ ಸಾಕಿರ್ತಾರೆ. ಏನೂ ಬಿಟ್ಟಿಲ್ಲ ರೀ. ಬೈಬಲ್ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅಪೊಸ್ತಲ ಕೃತ್ಯಗಳಲ್ಲಿ, ಸಕಲ ವಿದ್ಯೆಯಲ್ಲಿ, ಸಕಲ ಜ್ಞಾನದಲ್ಲಿ ಎಲ್ಲ ಥರ ಸೌಕರ್ಯ ಯಾರಿಗಿತ್ತಂತೆ? ಇಷ್ಟೆಲ್ಲ ಕೊಟ್ಟಿದ್ಮೇಲೆ ಅವನಿಗೆ ಬುದ್ಧಿ ಬಂದಮೇಲೆ ಮೋಸಸ್ ಏನು ಮಾಡ್ದಂತೆ? ನನಗೆ ಇಷ್ಟೆಲ್ಲ ಮಾಡೋರೆ ಅಂತಂದ್ರು ಗೊತ್ತಿದ್ರು ಸರಿ, ಏನು ಮಾಡೋರೆ? ನಾನು ಯಾರ ಮಗನಲ್ಲ, ಬೇರೆಯವ್ರಾಗಿದ್ರೆ ಮಾಡೋರು. ಅಯ್ಯೋ ನನಗೆ ಇಷ್ಟೆಲ್ಲ ಮಾಡೋರಪ್ಪ, ನನ್ನ ನದಿಯಲ್ಲಿ ಬಿಸಾಕ್ಬಿಟ್ಟಿದ್ರು ಅಪ್ಪ ಅಮ್ಮ, ನಾನು ಎತ್ಕೊಂಡ್ಬಂದವ್ರೆ, ಇವ್ರಿಗೆ ಏನು ಮಾಡ್ಬೇಕು? ನಾನು ಮರ್ಯಾದೆ ಕೊಡಬೇಕು. ಅವ್ರು ಹೇಳದ್ನೆಲ್ಲ ಏನು ಮಾಡಬೇಕು? ಕೇಳಬೇಕು ಅಂತ ಏನು ಮಾಡ್ತಾನೆ ಮೋಸಸ್ಸು? ಹೇಳದ್ನಾ? ನೋಡ್ರಿ, ತಿಳ್ಕೊಂಡ್ರಿ ನಾವು ಹೆಂಗಿರ್ಬೇಕು ಅಂತ. ಫಾರೋನ ಮಗನೊಂದು ಕಾಣ್ತಲ್ಲ, ಚೆನ್ನಾಗಿದೆ ಅಂತೀರಿ. ಮೋಶೆಯು ದೊಡ್ಡವನಾದ ಮೇಲೆ ಫಾರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಅಲ್ಲ, ಎಂಥ ಪೊಸಿಷನ್ ರಿಜೆಕ್ಟ್ ಮಾಡೋದು ನೋಡ್ರಿ. ನೆಕ್ಸ್ಟ್ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ, ನೋಡ್ರ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನ ಅನುಭವಿಸೋದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸ್ಕೊಂಡಂತೆ. ಯಾರು ಥಿಂಕ್ ಮಾಡ್ತಾರಂತೆ? ಸ್ವಲ್ಪ ಕಾಲ ಕಷ್ಟಪಟ್ಬಿಡ ನಡಿಯಪ್ಪ, ಹೆಂಗೋ ಆಗ್ಬಿಡ್ಲಿ ಲೈಫಲ್ಲಿ ನಾವು ಏನಾಗಿರ್ತೀರಿ. ಇವನು ಉಲ್ಟಾ ಥಿಂಕ್ ಮಾಡ್ದಂತೆ ನೋಡ್ರಿ. ಅವ್ನ ಲೈಫ್ ಹೆಂಗಿತ್ತು? ಅವರ ಮೋಸೆಸ್ ಅನ್ಬೇಕ್ರಿ, ಇಸ್ರೇಲ್ ಟಾಪ್. ಅಂದ್ರೆ ಮೋಸೆಸ್ ಸೀಟಲ್ಲಿ ಇವೆಲ್ಲ ಕೂತಿದ್ದೀರಾ ಅಂತ ಬೈಬಲ್ ಅಬ್ರಾಮ್ ಬಗ್ಗೆ ಹೇಳ್ತಾರೆ. ಅಬ್ರಾಮ್ ಇಸ್ ಅ ಫೋರ್ ಫಾದರ್ ಅಂತ ಹೇಳ್ತಾರೆ. ಬಟ್ ಮೋಸೆಸ್ ಸೀಟ್ ಅಂತಂದ್ಬಿಟ್ಟು ಇಸ್ರೇಲಲ್ಲಿ ಏನ್ರಿ ಅಷ್ಟು ಫೇಮಸ್ ಅಂದ್ರೆ. ಅದಕ್ಕೆ ದೇಸ್ ಆರ್ ಆಲ್ ಅಬ್ಟೈನ್ಡ್ ಏನ್ರಿ ಗುಡ್ ರಿಪೋರ್ಟ್ ಬೈ ಫೇತ್. ಈ ರಿಪೋರ್ಟು ನಮ್ಮ ಜೀವನದಲ್ಲಿ ಇರಬೇಕು. ಅದರ ನೆಕ್ಸ್ಟ್ ಆಮೇಲೆ ಫಿಲಿಪೀನ್ಸ್ ಸಾಕ್ಬಿಡಿ ಸರ್. ನೆಕ್ಸ್ಟ್ ಫಿಲಿಪೀನ್ಸ್. If there be any virtue, if there be any virtue,
And if there be any praise, ಹಾಂ think on these things. ನೋಡ ವರ್ಚ್ಯೂ ಆ್ಯಂಡ್ ಪ್ರೇಸ್ ಅದರ ಇದ್ರಲ್ಲಿ ಏನೋ ಒಳ್ಳೇದಿತ್ತು, ಇದ್ರಲ್ಲಿ ಏನೋ ನಿಮಗೆ ದೇವ್ರಿಗೆ ಮಹಿಮೆ ಥರ ಇತ್ತು ಅಂದರೆ ಇದನ್ನು ದಯವಿಟ್ಟು ಏನು ಮಾಡಿ ಥಿಂಕ್ ಮಾಡಿ. ಇಲ್ಲ ಅಂತಂದರೆ ಅದನ್ನು ಥಿಂಕ್ ಮಾಡೋಕ್ಕೆ ಏನು ಮಾಡಿಬಿಡಿ, ಹೋಗ್ಬೇಡಿ. ಅದರ ಇವಾಗ ಇದನ್ನ ಹೆಂಗೆ ಅಂತಂದರೆ ಬ್ರದರ್ ಬಿಡ್ಬೇಕಾದ್ರೆ ಲಾಸ್ಟ್ ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ. ಹೆಂಗಪ್ಪ ಇದನ್ನು ಟ್ಯಾಕಲ್ ಮಾಡೋದು ಅಂತಂದರೆ ಏನ್ರಿ, ಇವಾಗ ರೋಡಲ್ಲಿ ಎಷ್ಟೋ ಸತಿ ನಾವು ಏನು ಮಾಡ್ತೀರಿ, ಹೋಗ್ತಾ ಇರ್ತೀರಿ, ಅದರ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡ್ತೀರಿ, ಗಾಡಿ ನೋಡ್ತೀರಿ, ಅದು ಇದು ಬರ್ದಿದ್ದೆಲ್ಲ ನೋಡ್ತೀರಿ. ಅದನ್ನೆಲ್ಲ ಹೆಂಗೆ ನಾವು ಟ್ಯಾಕಲ್ ಮಾಡಬೇಕು ಅಂತಂದರೆ ಒಂದು ಸಜೆಷನ್ ಕೊಡ್ತಾರೆ. ಏನಪ್ಪ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಅಂತಂದರೆ ಅಡ್ವರ್ಟೈಸ್ಮೆಂಟಲ್ಲಿ ಏನೋ ವರ್ಡ್ ಓದ್ತೀರಾ, ಆ ವರ್ಡ್ ಓದಿದ ತಕ್ಷಣ ನಿಮ್ಮ ಲೋಕದ ಥಾಟ್ಸ್ಗಳು ಬರ್ತಾರೆ, ಲೋಕದ ಫಿಲಮ್ ಸಾಂಗ್ಸ್ಗಳು ಬರ್ತಾರೆ, ಈ ಥರ ಏನೋ ಇನ್ಸಿಡೆಂಟ್ಸ್ ಎಲ್ಲ ಬರ್ತಾರೆ. ಅದನ್ನ ಹೆಂಗೆ ಓವರ್ಕಮ್ ಮಾಡಬೇಕಾದ್ರೆ ಆ ವರ್ಡ್ ನೋಡಿದ ತಕ್ಷಣ ವರ್ಡ್ ಬಿಲ್ಡಿಂಗ್ ಥರ ಅಥವಾ ಏನೋ ಈ ಅಂತಾಕ್ಷರಿ ಅಂತ ಹೇಳ್ತಾರಲ್ಲ ಆ ಥರದ ಮೇಲೆ ಏನು ಮಾಡಿ ನೀವು ಬೈಬಲ್ ವರ್ಸಸ್ನ ಅಥವಾ ಬೈಬಲ್ ಸಾಂಗ್ಸ್ಗಳನ್ನ ಮಾಡಿ ನೀವು ಥಿಂಕ್ ಮಾಡಿ ಅಂತ ಹೇಳ್ತಾರೆ. ಅದರ ಹೆಂಗೆ ಅಂತಂದರೆ ಎಕ್ಸಾಂಪಲ್ ಅಂದರೆ ಗುಡ್ ಡೇ ಬಿಸ್ಕೆಟ್ ನೋಡಿದ್ರೆ ಅದು ಏನಿಂದ ಶುರು ಆಗ್ತದೆ, ಜಿ. ಅದರ ಸೊ ಜಿ ಇಂದ ನಮಗೆ ಯಾವ ವರ್ಷಕ್ಕೆ ಜ್ಞಾಪನ ಬರ್ತಾರೆ ಮೋಸ್ಟ್ಲಿ ಪ್ರಾಬಲಿ. God loves ಎಲ್ಲರಿಗೂ ಅದೇ ಬರೋದಲ್ಲ, ಗಾಡ್ ಸೊ ಲವ್ಡ್ ದ ವರ್ಲ್ಡ್ ದಟ್ ಹಿ ಗೇವ್ ಹಿಸ್ ಓನ್ಲಿ ಸನ್. ಸೊ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರ್ಬೇಕಾದ್ರೆ ಈ ಥರ ಪಾಸಿಟಿವ್ ಥಾಟ್ಸ್ ಏನು ಮಾಡೋಣ ನಾವು ಹಾಕೋಣ ಅಂತ ಹೇಳ್ತಾರೆ. ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಈ ಥರ ಒಂದು ನಾವೇನು ಮಾಡಬೇಕು, ಇದನ್ನ ಫೈಟ್ ಮಾಡಿ ಇದನ್ನ ಜಯಿಸೋದಕ್ಕೆ ನಾವೇ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡ್ರಿ ಎವ್ರಿ ಗುಡ್ ಥಿಂಗ್ ಕಮ್ಸ್ ಫ್ರಮ್ ಗಾಡ್. ಈ ಥರ ಈ ಹಿಂದೇನೋ ಒಂದು ಲೆಟರ್ ನೋಡಿದವಾಗ ಅವರ ಏನ್ರಿ ಆ ಥರ ಒಂದೊಂದು ಅಕ್ಷರಗಳು ನೋಡಿದವಾಗ ಬೈಬಲ್ ವರ್ಸಸ್ಗ ಅದನ್ನ ಏನ್ರಿ ನಾವು ಅದನ್ನ ಕನ್ವರ್ಟ್ ಮಾಡಿದಾಗ ಅದು ಇದನ್ನ ತೆಗೆದು ಅದಕ್ಕೆ ಇಂಪ್ಲಿಮೆಂಟ್ ಮಾಡಿದವಾಗ ಏನಾಗ್ತದೆ, ನಮ್ಮ ಥಾಟ್ಸ್ಗಳನ್ನ ಪಾಸಿಟಿವ್ ಥಾಟ್ಸ್ ಹಾಕೋದಕ್ಕೆ ನಮ್ಗೆ ಏನಾಗ್ಬೋದು, ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಟಿಪ್ಸ್ ಅದರ. ಸೊ ಎಲ್ಲರೂ ಬಲವಂತದಿರ್ತೀರಿ, ಅರೆ ಇದನ್ನೆಲ್ಲವನ್ನು ಜಯಿಸೋದಕ್ಕೆ ನಾವೇನು ಮಾಡೋಣ, ಆದಷ್ಟು ಪ್ರಯತ್ನ ಮಾಡೋಣ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಏನೇ ಇವೆಲ್ಲ ಮಾಡಿ ನಮ್ಮ ಆಲೋಚನೆಗಳು ದೇವರಿಗೆ ಸ್ತೋತ್ರ ಸಲ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ವಿಚಾರಗಳು ಇನ್ಯಾವುದೋ ಇಲ್ಲ. ಅಂದ ಮುಂದೆ ಬರೋಂಥ ವರ್ಷದಲ್ಲಿ ಈ ವರ್ಷ ಆಗೋಯ್ತು, ಈ ವರ್ಷ ಎಷ್ಟೋ ಸತಿ ಏನು ಮಾಡ್ತೀರಿ, ದೇವ್ರಿಗೆ ಅನ್ಯಾಯ ಮಾಡ್ತೀರಿ, ಮೋಸ ಮಾಡ್ತೀರಿ. ಆದರೆ ಮುಂದೆ ಬರೋ ದಿನಗಳಲ್ಲಿ ದೇವ್ರಿಂದ ಅವತ್ತೇ ಒಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ಆ ವರ್ಷದಲ್ಲಿ ದೇವರಿಗೆ ನಂಬಿಕೆಸಲಾಗಿರೋದಕ್ಕೆ ನಮ್ಮ ಜೀವಿತ ದೇವರಿಗೆ ಸ್ತೋತ್ರ ತರಬೇತಲ್ಲಿ ಇರೋದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಅವಕಾಶ ಮಾಡಿಕೊಟ್ಟಂಥ ಸಹೋದರ ಸಹೋದರಿಗೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಕ್ರಿಸ್ತನಲ್ಲಿ ಪ್ರೇರೆ